ಹಾಯ್, ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ನಮಸ್ಕಾರ. ನಾನು ನಿಮ್ಮ ಹರೇಂದ್ರ ಗೌಡ. ಇವತ್ತಿನ ಕ್ಲಾಸಲ್ಲಿ ಭೂಗೋಳ ಶಾಸ್ತ್ರದ ಬಗ್ಗೆ ಅಂದರೆ ಜಿಯೋಗ್ರಫಿ ಬಗ್ಗೆ ಈಚ್ ಆ್ಯಂಡ್ ಎವ್ರಿಥಿಂಗನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ ಫ್ರಮ್ ಆರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾವು ಇವತ್ತಿನ ಕ್ಲಾಸಲ್ಲಿ ಮೇಜರ್ ಆಗಿ ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಇಂಟ್ರೊಡಕ್ಷನ್ ಅಥವಾ ಬೇಸಿಕನ್ನು ನೋಡೋಣ. ಜಿಯೋ ಮಾರ್ಫಾಲಜಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗ್ತಿರೋಣ. ನಾವು ಅದಕ್ಕಿಂತ ಮುಂಚೆ ಜಿಯೋಗ್ರಫಿ ಅಂದ್ರೇನು, ಭೂಗೋಳ ಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ. ನಾವು ಅದಕ್ಕಿಂತ ಮುಂಚೆ ಜಿಯೋಗ್ರಫಿ ಅಂದ್ರೇನು, ಭೂಗೋಳ ಶಾಸ್ತ್ರವನ್ನು ಯಾವ ಕಾರಣಕ್ಕೆ ಸ್ಟಡಿ ಮಾಡಬೇಕು, ಜಿಯೋಗ್ರಫಿ ಅಂತಕ್ಕಂಥದ್ದು ಯಾವ ಕಾರಣಕ್ಕೆ ಸ್ಟಡಿ ಮಾಡಬೇಕಪ್ಪ, ನಾವು ಜಿಯೋಗ್ರಫಿಯನ್ನು ಯಾವ ಕಾರಣಕ್ಕೆ ಸ್ಟಡಿ ಮಾಡಬೇಕು ಅಂದರೆ ನಮ್ಮ ಎಕ್ಸಾಮ್ಸಲ್ಲಿ ಅಟ್ಲೀಸ್ಟ್ ಒಂದು 15ರಿಂದ 20 ಕ್ವೆಶನ್ ಅಂತಕ್ಕಂಥದ್ದು ನಮ್ಮ ಜಿಯೋಗ್ರಫಿಯಿಂದ ಪ್ರತಿ ವರ್ಷ ಕೇಳ್ತಿದ್ದಾರೆ. ಯಾವುದಾದ್ರೂ ಎಕ್ಸಾಮ್ ಆಗಿರಲಿ, ಯಾವುದಾದ್ರೂ ಎಕ್ಸಾಮ್ ಅಂತಂದರೆ ಮೇಜರಾಗಿ PSI ಎಕ್ಸಾಮ್ ಆಗಿರಲಿ, SDA ಆಗಿರ್ಬೋದು, FDA ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಸಲ್ಲೂ ಮಿನಿಮಮ್ ಅಂತಂದರೆ ಎಷ್ಟು ಕ್ವೆಶನ್ಸ್ ಕೇಳ್ತಿದಾರಪ್ಪ ಅಂದರೆ 20 ಕ್ವೆಶನ್ ಅಂತ ನಮ್ಮ ಜಿಯೋಗ್ರಫಿಯಿಂದ ಕ್ವೆಶನ್ಸ್ ಕೇಳ್ತಿದ್ದಾರೆ. ನಾವು ಯಾವ ರೀತಿ ಕ್ವೆಶನ್ಸ್ ಕೇಳ್ತಿದ್ದಾರೆ, ಯಾವ್ಯಾವ ಟಾಪಿಕ್ಸಿಂದ ಕ್ವೆಶನ್ಸ್ ಕೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನೊಂದು ಸ್ವಲ್ಪ ವಿಶ್ಲೇಷಣೆಯನ್ನು ಕೊಡ್ತೀನಿ. ಅದಾದಮೇಲೆ ಮುಂದೆ ಹೊರಿಸ್ತಾ ಹೋಗೋಣ, ಹೌದಲ್ವಾ? ನಾವು ಅದಕ್ಕಿಂತ ಮುಂಚೆ ಕ್ವೆಶನ್ಸ್ ಯಾವ್ಯಾವ ರೀತಿ ಕೇಳ್ತಿದ್ದಾರೆ ನಮ್ಮ ಜಿಯೋಗ್ರಫಿಯಿಂದ ಅಂತ ನೋಡೋದಾದರೆ ಮೊದಲು ಬೇಸಿಕ್ಸಿಂದ ಕ್ವೆಶನ್ಸ್ ಕೇಳ್ತಿದ್ದಾರೆ. ಬೇಸಿಕ್ಸ್ ಅಂದರೆ ಏನಪ್ಪ ಅಂತಂದರೆ ನಮ್ಮ ಭೂಮಿಯ ಬಗ್ಗೆ ಆಗಿರ್ಬೋದು, ಜಿಯೋಗ್ರಫಿ ಬಗ್ಗೆ, ಭೂಗೋಳ ಶಾಸ್ತ್ರದ ಬಗ್ಗೆ ಬೇಸಿಕ್ಸಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಅರ್ತ್ ಅಂದರೆ ಏನು, ಅರ್ತ್ ಬಗ್ಗೆ, ಭೂಮಿಯ ಬಗ್ಗೆ, ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ, ಅದೇ ರೀತಿ ನಮ್ಮ ಸೂರ್ಯನ ಬಗ್ಗೆ, ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಮಿಷನ್ಸ್ ಯಾವ್ಯಾವು, ಸನ್ ಬಗ್ಗೆ ಕೇಳಿದ್ದಾರೆ, ಸೂರ್ಯನ ಬಗ್ಗೆ, ಅದೇ ರೀತಿ ಡಿಫ್ರೆಂಟ್ ಪ್ಲಾನೆಟ್ಸ್ ಅಂತ ಕರಿತೀವಿ, ಗ್ರಹಗಳ ಬಗ್ಗೆ ಹಲವಾರು ಕ್ವೆಶನ್ಸ್ ಕೇಳಿದ್ದಾರೆ. ನಾವು ಇದರ ಜೊತೆಗೆ ನಮ್ಮ ಜಿಯೋಗ್ರಫಿಯನ್ನು ಯಾವ ರೀತಿ ಈ ಒಂದು ಕ್ಲಾಸಲ್ಲಿ ಸ್ಟಡಿ ಮಾಡ್ತೀವಪ್ಪ ಅಂತಂದರೆ ಮೊದಲು ಬೇಸಿಕ್ಸನ್ನು ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಭಾರತದ ಭೂಗೋಳ ಶಾಸ್ತ್ರವನ್ನು ಸ್ಟಡಿ ಮಾಡ್ತೀವಿ, ಇಂಡಿಯನ್ ಜಿಯೋಗ್ರಫಿ ಅಂತ ಕರಿತೀವಿ. ಅದರ ಜೊತೆಗೆ ಕರ್ನಾಟಕ ಜಿಯೋಗ್ರಫಿ, ನಾವು ಇಂಡಿಯನ್ ಜಿಯೋಗ್ರಫಿ ಅದೇ ರೀತಿ ಕರ್ನಾಟಕ ಜಿಯೋಗ್ರಫಿಯನ್ನು ಸ್ಟಡಿ ಮಾಡಬೇಕಾದ್ರೆ ಮೇಜರಾಗಿ ನಾವು ಏನೇನಪ್ಪ ಸ್ಟಡಿ ಮಾಡ್ತೀವಿ ಅಂತಂದರೆ ಮೊದಲು ಇಟ್ ಇಸ್ ಜಿಯೋ ಮಾರ್ಫಾಲಜಿ ಅಂತ ಕರಿತೀವಿ. ಅಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡಗಳಾಗಿರ್ಬೋದು, ಅದೇ ರೀತಿ ಅಲ್ಲಿರ್ತಕ್ಕಂಥ ನದಿಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಲೇಕ್ಸ್ ಆಗಿರ್ಬೋದು, ಅದೇ ರೀತಿ ಮಣ್ಣುಗಳ ಬಗ್ಗೆ A to Z ಅಂತಕ್ಕಂಥದ್ದು ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡ್ತೀವಿ. ಇದರ ಜೊತೆಗೆ ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ಎಕ್ಸಾಮ್ ಬರ್ತಕ್ಕಂಥದ್ದು ಎಲ್ಲಿಂದ ಅಂತಂದರೆ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಗೆ, ಜನಸಂಖ್ಯೆಗೆ ಸಂಬಂಧಪಟ್ಟಂಗೆ ಕೂಡ ಹಲವಾರು ಕ್ವೆಶನ್ಸ್ ಕೇಳಿದ್ದಾರೆ. ನಾವು ಈ ಹಲವಾರು ಕ್ವೆಶನ್ಸ್ ಅಂತಕ್ಕಂಥದ್ದು ಯಾವ ರೀತಿ ಕೇಳ್ತಿದ್ದಾರೆ ಅಂತಂದರೆ ಹ್ಯೂಮನ್ ಜಿಯೋಗ್ರಫಿಯಿಂದ ಜನಸಂಖ್ಯೆಗೆ ಸಂಬಂಧಪಟ್ಟಂಗೆ, 2011ರ ಸೆನ್ಸಸ್ಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ, ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೂಡ ಕ್ವೆಶನ್ಸ್ ಕೇಳಿದ್ದಾರೆ. ಓಕೆ ಅಲ್ವಾ? ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಕ್ಸಾಮಲ್ಲಿ ಹೆಂಗೆ ಕೇಳಿದ್ದಾರೆ, ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಿರ್ತೀನಿ ಇನ್ ಅ ಸಿಂಪ್ಲರ್ ಲ್ಯಾಂಗ್ವೇಜಲ್ಲಿ. ಓಕೆ ಅಲ್ವಾ? ನಾವು ಶುರು ಮಾಡೋಣ. ನಾವು ತಡ ಮಾಡದೆ ಶುರು ಮಾಡೋಣ. ನಾವು ಮೊದಲನೇ ಟಾಪಿಕ್ ಏನಾಗಿರುತ್ತಪ್ಪ ಅಂತಂದರೆ ಇವತ್ತಿನ ಕ್ಲಾಸಲ್ಲಿ ಲೆಕ್ಚರ್ 1ನಲ್ಲಿ ಯಾವ್ಯಾವ್ದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಂತಂದರೆ ಮೊದಲನೇದು ಭೂಮಿಯ ಉಗಮ ಅಂತ ಕರಿತೀವಿ. ಭೂಮಿಯ ಉಗಮ, ನಾವು ವಾಟ್ ಇಸ್ ಭೂಮಿಯ ಉಗಮ ಅಂತಂದರೆ ಮೇಜರ್ ಆಗಿ ಸ್ಟಡಿಂಗ್ ಅಬೌಟ್ ಆರಿಜಿನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ನಮ್ಮ ಭೂಮಿ ಅಂತಕ್ಕಂಥದ್ದು ಯಾವ ರೀತಿ ಎವಾಲ್ವ್ ಆಗಿದೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಎರಡನೇದು ಮೇಜರ್ ಆಗಿ ಭೂಮಿಯ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಕರಿತೀವಿ, ಜಿಯಾಲಜಿಕಲ್ ಹಿಸ್ಟ್ರಿ ಆಫ್ ಅರ್ತ್. ನಮ್ಮ ಅರ್ತ್ ಅಂತಕ್ಕಂಥದ್ದು ಯಾವ ರೀತಿ ಎವಾಲ್ವ್ ಆಗಿದೆ ಅದ್ರ ಬಗ್ಗೆ ನೋಡ್ತೀವಿ. ಮೂರನೇದು ಬಂದಾಗ ಸ್ಟ್ರಕ್ಚರ್ ಆಫ್ ಎನ್ ಅರ್ತ್ ಅಂತ. ಸ್ಟ್ರಕ್ಚರ್ ಅಂದರೆ ಏನಪ್ಪ ಅಂತಂದರೆ ಭೂಮಿಯ ರಚನೆ, ಯಾವ ರೀತಿ ಭೂಮಿಯ ರಚನೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಭೂಮಿಯ ರಚನೆ ಅಂತ ನೋಡ್ತೀವಿ. ಅದೇ ರೀತಿ 4ನೇದು ಅರ್ಥ್ಕ್ವೇಕ್ಸ್, ಭೂಕಂಪಗಳ ಬಗ್ಗೆ, ಜ್ವಾಲಾಮುಖಿಗಳ ಬಗ್ಗೆ. ಮೇಜರ್ ಆಗಿ ಅರ್ಥ್ಕ್ವೇಕ್ಸ್ ಅಂದರೆ ಏನಪ್ಪ ಅಂತಂದರೆ ಭೂಕಂಪಗಳು ಅಂತ ಕರಿತೀವಿ. ಅದರ ಜೊತೆಗೆ ಜ್ವಾಲಾಮುಖಿಗಳ ಬಗ್ಗೆ ಮತ್ತು ಸುನಾಮಿಗಳ ಬಗ್ಗೆ A to Z ಇನ್ಫಾರ್ಮೇಷನನ್ನು ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಅದರ ಜೊತೆಗೆ ಕೆಲವೊಂದು ಥಿಯರೀಸನ್ನು ನೋಡೋಣ. ಯಾವುದಪ್ಪ ಅಂತ ಥಿಯರಿ, ಸಿದ್ಧಾಂತಗಳು ಯಾವ್ಯಾವು ಅಂತಂದರೆ 2 ಸಿದ್ಧಾಂತಗಳ ಬಗ್ಗೆ ನೋಡಲೇಬೇಕು ಎಕ್ಸಾಮಲ್ಲಿ ಇರ್ತಕ್ಕಂಥದ್ದು. ಎಕ್ಸಾಮಲ್ಲಿ ಹಲವಾರು ಕ್ವೆಶನ್ಸ್ ಕೇಳಿದ್ರೆ PYQs ಸಾಲ್ವ್ ಮಾಡ್ತಾ ಹೋಗೋಣ. ನಾವು ಈ ಒಂದು ಥಿಯರಿಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ನೋಡೋದಾದರೆ 2 ಸಿದ್ಧಾಂತಗಳಿದಾವೆ. ಒಂದು ಸಿದ್ಧಾಂತ ಯಾವುದಪ್ಪ ಅಂತಂದರೆ ಇಟ್ ಇಸ್ ಮೇಜರ್ ಆಗಿ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಕರಿತೀವಿ. ಅದೇ ರೀತಿ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕೂಡ ಕರಿತೀವಿ. ಪ್ಲೇಟ್ ಟೆಕ್ಟಾನಿಕ್ಸ್ ಬಗ್ಗೆ ಕೂಡ ನಾವು
ಈ ಒಂದು ಕ್ಲಾಸ್ನ ಮೇಜರ್ ಆಗಿ ಏನಪ್ಪ ಅಂದ್ರೆ ಟಾಪಿಕ್ಸ್ ಅನ್ನ ಕವರ್ ಮಾಡ್ತೀವಿ. ಎಲ್ಲಿಂದ ಅಂತಂದ್ರೆ ಭೂಮಿಯ ವಿಜ್ಞಾನ ಅಥವಾ ಭೂವಿಜ್ಞಾನ ಮತ್ತು ಭೂಮಿಯ ರಚನೆಯ ಬಗ್ಗೆ ಈ ಒಂದು ಟಾಪಿಕ್ ಅಲ್ಲಿ A to Z ಇನ್ಫಾರ್ಮೇಶನ್ ನಮ್ಮ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಗೆ UPSC ಆಗಿರ್ಬೋದು, KPSC ಆಗಿರ್ಬೋದು, SDA ಆಗಿರ್ಬೋದು, FDA ಆಗಿರ್ಬೋದು, PSI ಆಗಿರ್ಬೋದು, ಈ ಎಲ್ಲ ವಿಚಾರಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಈ ಒಂದು ವಿಡಿಯೋಲಿ ನಿಮಗೆ ಸಿಗುತ್ತೆ. ಓಕೆ ಅಲ್ವಾ? ನಾವು ಅದಕ್ಕಿಂತ ಮುಂಚೆ ಮೊದಲು ಶುರು ಮಾಡೋಣ. ಅರ್ತ್ ಅಂದ್ರೆ ಏನು, ಭೂಮಿ ಅಂದ್ರೆ ಏನು ಅಂತ ನೋಡೋಣ. ನಾವು ಜಿಯೋಗ್ರಫಿ ಅಂದ್ರೆ ಏನು, ಅದೇ ರೀತಿ ಅರ್ತ್ ಅಂದ್ರೆ ಏನು, ಭೂಮಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಏನಪ್ಪ ಈಗ ಭೂಗೋಳ ಶಾಸ್ತ್ರ ಅಂದ್ರೆ ಏನು, ಜಿಯೋಗ್ರಫಿ ಅಂದ್ರೆ ಏನು, ನಾವು ಇಲ್ಲೇ ಇದೆ ನೋಡಿ. ಭೂಗೋಳ ಶಾಸ್ತ್ರ ಅಥವಾ ಜಿಯೋಗ್ರಫಿ ಅಂದ್ರೆ ಏನಪ್ಪ, ನಾವು ಇಲ್ಲೇ ಇದೆ. ಜಿಯೋ ಅಂದ್ರೆ ಏನಪ್ಪಾ ಅಂತಂದ್ರೆ ಭೂಮಿ ಅಂತ ಕರಿತೀವಿ, ಅರ್ತ್ ಅಂತ ಕರಿತೀವಿ ಅಥವಾ ಭೂಮಿ ಅಂತ ಕರಿತೀವಿ. ನಾವು ಅದೇ ರೀತಿ ಗ್ರಾಫಿ ಅಂದ್ರೆ ಏನಪ್ಪಾ ಅಂತಂದ್ರೆ ಸ್ಟಡಿ, ಇಟ್ಸ್ ಅ ಬ್ರಾಂಚ್ ಅಂತ ಕರಿತೀವಿ. ಓಕೆನಾ? ನೆನಪಿಟ್ಕೊಳ್ಳಿ, ಭೂಗೋಳ ಶಾಸ್ತ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ಸ್ ಅ ಬ್ರಾಂಚ್. ನಾವು ಇದೊಂದು ಬ್ರಾಂಚ್ ಆಗಿದೆ. ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಭೂಮಿಯ ಬಗ್ಗೆ ಸ್ಟಡಿ ಮಾಡ್ತೀವಿ. ನಾವು ಈ ಭೂಮಿಯ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ, ಅದೇ ರೀತಿ ನಮ್ಮ ಅರ್ತ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಯಾವ ರೀತಿ ಸ್ಟಡಿ ಮಾಡ್ತೀವಿ, ನಮ್ಮ ಭೂಮಿಯ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ಯಾವ ರೀತಿ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಮೇಜರ್ ಆಗಿ ವಿಲ್ ಸ್ಟಡಿ ಫ್ರಮ್ 2 ಪರ್ಸ್ಪೆಕ್ಟಿವ್ಸ್. ಒಂದು ಮೇಜರ್ ಆಗಿ ನೋಡೋದಾದ್ರೆ ಎಕ್ಸ್ಟರ್ನಲ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಅಂದ್ರೆ ಹೊರಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಭೂಮಿಯ ಬಗ್ಗೆ ಸ್ಟಡಿ ಮಾಡ್ತೀವಿ, ಅದನ್ನ ಎಕ್ಸ್ಟರ್ನಲ್ ಪಾರ್ಟ್ ಆಫ್ ಅರ್ತ್ ಅಂತ ಕರಿತೀವಿ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ಇಂಟೀರಿಯರ್ ಪಾರ್ಟ್ ಅಂತ ಕರಿತೀವಿ. ನೋಡೋಣ ಇದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ. ನಾವು ಇಂಟೀರಿಯರ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿಯ ಇಂದ ಒಳಗಡೆ ಹೋಗ್ಬೇಕಾದ್ರೆ ಸಿಗ್ತಕ್ಕಂಥ ಪ್ರದೇಶಗಳನ್ನ ವಿ ಕಾಲ್ ಇಟ್ ಆಸ್ ಇಂಟೀರಿಯರ್ ಆಫ್ ದ ಅರ್ತ್ ಅಂತ ಕರಿತೀವಿ. ಎರಡನೇದು ಹೊರಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಭೂಮಿಯನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಎಕ್ಸ್ಟೀರಿಯರ್ ಅಂತ ಕರಿತೀವಿ. ಓಕೆ ಅಲ್ವಾ? ನಾವು ಇಂಟೀರಿಯರ್ ಅಂದ್ರೆ ಏನು, ಎಕ್ಸ್ಟೀರಿಯರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ A to Z ಇನ್ಫಾರ್ಮೇಶನ್ ನೋಡೋಣ. ಉದಾಹರಣೆ ಬೇಕು ಸರ್ ಅಂತಂದ್ರೆ ಈ ಇಂಟೀರಿಯರ್ನ ಸ್ಟಡಿ ಮಾಡಬೇಕಾದ್ರೆ ಮೇಜರ್ ಆಗಿ ಯಾವ್ಯಾವ ಲೇಯರ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಕ್ರಸ್ಟ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಅದೇ ರೀತಿ ಮ್ಯಾಂಟಲ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಟ್ ಇಸ್ ಭೂಗರ್ಭ ಅಂತ ಕರಿತೀವಿ. ಕ್ರಸ್ಟ್ ಅಂತ ನೋಡೋಣ, ಭೂಗರ್ಭ ಅಂದ್ರೆ ಮ್ಯಾಂಟಲ್ ಅಂತ ಕರಿತೀವಿ. ಅದೇ ರೀತಿ ಕೋರ್ನ ಬಗ್ಗೆ ಕೂಡ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಯಾವುದನ್ನು ಡಿಸ್ಕಸ್ ಮಾಡಬೇಕಾದ್ರೆ ಅಂತಂದ್ರೆ ಇಂಟೀರಿಯರ್ ಪಾರ್ಟ್ ಆಫ್ ದ ಅರ್ತ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ನಾವು ಡಿಫ್ರೆಂಟ್ ಲೇಯರ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನಮ್ಮ ಭೂಮಿ ಅಂತ ತಗೊಂಡಾಗ ಭೂಮಿಯಿಂದ ಒಳಗಡೆ ಹೋಗ್ಬೇಕಾದ್ರೆ ಯಾವ್ಯಾವ ಲೇಯರ್ಸ್ ಸಿಗ್ತವೆ. ಮೊದಲನೇ ಲೇಯರ್ ಯಾವುದಪ್ಪ ಅಂತಂದ್ರೆ ಕೋರ್ ಅಂತ ಕರಿತೀವಿ. ಎರಡನೇ ಲೇಯರ್ ಯಾವುದು ಅಂತಂದ್ರೆ ಮ್ಯಾಂಟಲ್ ಅಂತ ಕರಿತೀವಿ. ಮೂರನೇದು ಯಾವುದು ಅಂತಂದ್ರೆ ಕ್ರಸ್ಟ್. ನಾವು ಮೇಜರ್ ಆಗಿ ಎಲ್ಲ ಪಾರ್ಟ್ಸ್ ಅನ್ನ ಕೂಡ ಒಂದೊಂದಾಗಿ ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಹೌದಲ್ವಾ? ನಾವು ಅದಕ್ಕಿಂತ ಮುಂಚೆ ಮೇಜರ್ ಆಗಿ ಜಿಯೋಗ್ರಫಿಯಲ್ಲಿ ಏನೇನು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಅರ್ತ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅರ್ತ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಏನೇನು ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂದ್ರೆ ಇಂಟೀರಿಯರ್ ಆಫ್ ದ ಅರ್ತ್. ನಾವು ಭೂಮಿಯಿಂದ ಒಳಗೆ ಹೋಗ್ಬೇಕಾದ್ರೆ ಇರ್ತಕ್ಕಂಥ ಲೇಯರ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಎಕ್ಸ್ಟರ್ನಲ್ ಪಾರ್ಟ್ ಬಗ್ಗೆ ಕೂಡ ಸ್ಟಡಿ ಮಾಡ್ತೀವಿ. ಎಕ್ಸ್ಟರ್ನಲ್ ಸ್ಟಡಿ ಮಾಡಬೇಕಾದ್ರೆ ಬೆಟ್ಟ ಗುಡ್ಡಗಳಾಗಿರ್ಬೋದು, ಅದೇ ರೀತಿ ಮರ ಗಿಡಗಳಾಗಿರ್ಬೋದು, ವೆಜಿಟೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಇಟ್ ಇಸ್ ಮೇಜರ್ ಆಗಿ ನದಿಗಳ ಬಗ್ಗೆ, ಉಪನದಿಗಳ ಬಗ್ಗೆ, ಕೆರೆಗಳ ಬಗ್ಗೆ, ಲೇಕ್ಸ್ ಬಗ್ಗೆ, ಫಾಲೋಡ್ ಬೈ ದಸ್ ಮಣ್ಣುಗಳ ಬಗ್ಗೆ ಎಲ್ಲಪ್ಪ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಎಕ್ಸ್ಟರ್ನಲ್ ಸ್ಟಡಿ ಮಾಡ್ತೀವಿ. ನಾವು ಈ ಒಂದು ಕ್ಲಾಸಲ್ಲಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಇಂಟೀರಿಯರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಈ ಒಂದು ಕ್ಲಾಸ್ನ ಅಂಡರ್ ಕ್ಲಾಸ್ 1. ನಾವು ಸರ್ ಇದೆಲ್ಲ ಓಕೆ. ಜಿಯೋಗ್ರಫಿ ಅಂದ್ರೆ ನಾನು ಏನು ಹೇಳಿದೆ ಅಂತಂದ್ರೆ ಇಟ್ಸ್ ಅ ಸ್ಟಡಿಂಗ್ ಅಬೌಟ್ ದ ಅರ್ತ್. ನಾವು ಅರ್ತ್ ಅಂದ್ರೆ ಏನಪ್ಪಾ ಅಂದ್ರೆ ಅರ್ತ್ಗೆ ಪ್ರಾಣ ಇದೆಯಾ, ಜೀವ ಇದೆಯಾ ಅಂತಂದ್ರೆ ಇಲ್ಲ. ಮತ್ತೆ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಭೂಮಿಯ ಮತ್ತು ಅದರ ವಾತಾವರಣದ ಬಗ್ಗೆ ಮೇಜರ್ ಆಗಿ ನಮ್ಮ ಭೂಗೋಳ ಶಾಸ್ತ್ರದಲ್ಲಿ ಸ್ಟಡಿ ಮಾಡ್ತೀವಿ. ಇಟ್ಸ್ ಸ್ಟಡಿಂಗ್ ಅಬೌಟ್ ಯಾವುದಪ್ಪ ಅಂತಂದ್ರೆ ಫಿಸಿಕಲ್ ಫೀಚರ್ಸ್ ಅಂತ ಕರಿತೀವಿ. ನಾವು ಈ ಫಿಸಿಕಲ್ ಫೀಚರ್ಸ್ ಅಲ್ಲಿ ಯಾವುದನ್ನು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ಸರ್ಫೇಸ್ ಪ್ರೋಸೆಸ್ ಅಂತ ಕೂಡ ಕರಿತೀವಿ. ಮೇಜರ್ಲಿ ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಮೌಂಟೇನ್ಸ್ ಆಗಿರ್ಬೋದು, ಮರ ಗಿಡಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಮಣ್ಣಿನ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಡಿಫ್ರೆಂಟ್ ಲೇಯರ್ಸ್ ಬಗ್ಗೆ A to Z ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಈ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಿರ್ತೀವಿ. ಹೌದಲ್ವಾ? ಇದನ್ನೇನಂತ ಕರಿತೀವಪ್ಪ ಇನ್ ಸಿಂಪ್ಲರ್ ಲ್ಯಾಂಗ್ವೇಜ್ ಅಂತಂದ್ರೆ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಓಕೆ ಅಲ್ವಾ? ಇದು ಮೊದಲನೇದಾಗಿರುತ್ತೆ. ನಾವು ಅದೇ ರೀತಿ ನಮ್ಮ ಅರ್ತ್ ಅಂತಕ್ಕಂಥದ್ದು ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಎಲ್ಲಿದೆಯಪ್ಪ, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಅಂತಕ್ಕಂಥದ್ದು ಎಲ್ಲಿದೆ, ನಾವು ವೇರ್ ಎಕ್ಸಾಕ್ಟ್ಲಿ ಆರ್ ಅರ್ತ್ ಇಸ್ ಪ್ರೆಸೆಂಟ್. ನಾವೀಗ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಸೆಂಟ್ರಲ್ ಪಾರ್ಟ್ ಅಲ್ಲಿ ಇರತಕ್ಕಂಥದ್ದು ಯಾವುದಪ್ಪ ಅಂದ್ರೆ ನಮ್ಮ ಸೂರ್ಯ ಅಂತ ಕರಿತೀವಿ. ಸೆಂಟ್ರಲ್ ಪಾರ್ಟ್ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 98% ಇರತಕ್ಕಂಥದ್ದು ನಮ್ಮ ಸೂರ್ಯ.
ಸನ್ ಅಂತ ಕರಿತೀವಿ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ 8 ಪ್ಲಾನೆಟ್ಸ್ ಅಂತ ಕರಿತೀವಿ. ಗೊತ್ತಿರಬೇಕಿಲ್ಲಿ ಎಷ್ಟು ಪ್ಲಾನೆಟ್ಸ್ ಇದಾವಪ್ಪ ಅಂತಂದ್ರೆ 8 ಪ್ಲಾನೆಟ್ಸ್ ಇದಾವೆ. ಆ 8 ಪ್ಲಾನೆಟ್ಗಳನ್ನ 2 ವಿಧವಾಗಿ ಡಿವೈಡ್ ಮಾಡ್ತೀವಿ. ಯಾವುದಪ್ಪ ಅದು 2 ವಿಧವಾಗಿ ಡಿವೈಡ್ ಮಾಡ್ತೀವಿ ಅಂತಂದ್ರೆ ಮೇಜರ್ ಆಗಿ ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅದೇ ರೀತಿ ಎರಡನೇದು ಯಾವುದಪ್ಪ ಅಂತಂದ್ರೆ ಔಟರ್ ಪ್ಲಾನೆಟ್ಸ್ ಅಂತ. ನಾವೀಗ ಇನ್ನರ್ ಪ್ಲಾನೆಟ್ಸ್ ಅಂದ್ರೆ ಏನು, ಔಟರ್ ಪ್ಲಾನೆಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಅದ್ರಲ್ಲಿ ಬರ್ತಕ್ಕಂಥ ಗ್ರಹಗಳು ಯಾವ್ಯಾವು ಅಂತ ಕೂಡ ನೋಡ್ತಾ ಹೋಗೋಣ. ನಾವು ಮೊದಲನೇದು ಇನ್ನರ್ ಪ್ಲಾನೆಟ್ ಅಲ್ಲಿ ಬರ್ತಕ್ಕಂಥ ಗ್ರಹಗಳು ಯಾವಪ್ಪ ಅಂತಂದ್ರೆ ಮೊದಲನೇ ಗ್ರಹ ಯಾವುದು ಅಂದ್ರೆ ಬುಧ ಅಂತ ಕರಿತೀವಿ. ಅತಿ ಚಿಕ್ಕದಾಗಿರ್ತಕ್ಕಂಥ ಗ್ರಹ ಯಾವುದು ಅಂದ್ರೆ ಬುಧ ಗ್ರಹ ಅಂತ ಕರಿತೀವಿ. ದ ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ನೆನ್ಪಿಟ್ಕೋಬೇಕಿಲ್ಲಿ ನಾವು ಅತಿ ಚಿಕ್ಕದಾಗಿರ್ತಕ್ಕಂಥ ಸ್ಮಾಲೆಸ್ಟ್ ಏನಪ್ಪಾ ಅಂತಂದ್ರೆ ಸ್ಮಾಲೆಸ್ಟ್ ಸೋಲಾರ್ ಸಿಸ್ಟಮ್ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಇಟ್ ಇಸ್ ಬುಧ ಅಂತ ಕರಿತೀವಿ ಅಥವಾ ಮರ್ಕ್ಯೂರಿ ಅಂತ ಕರಿತೀವಿ. ಬಸ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಮರ್ಕ್ಯೂರಿ ಆದ ನಂತರ ಬರ್ತಕ್ಕಂಥ ಗ್ರಹ ಯಾವುದು ಅಂತಂದ್ರೆ ಮೇಜರ್ ಆಗಿ ಯುರಾನಸ್ ಅಂತ ಕರಿತೀವಿ. ಸಾರಿ, ಇಟ್ ಇಸ್ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ವೀನಸ್. ನಾವು ಈ ವೀನಸ್ ಅಂತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಶುಕ್ರ ಅಂತ ಕರಿತೀವಿ. ವೀನಸ್ ಅಥವಾ ಶುಕ್ರ ಅಂತ ಕರಿತೀವಿ. ನಾವು ಗೊತ್ತಿರಬೇಕಿಲ್ಲಿ ವೀನಸ್ ಅಥವಾ ಶುಕ್ರ ಅಂತ ಕರಿತೀವಿ. ನಾವು ಈ ವೀನಸ್ ಅಂದ್ರೆ ಏನು, ಶುಕ್ರ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕಿಲ್ಲಿ. ನಾವೀಗ ನಾನು ಮೊದಲನೇ ಪ್ರಶ್ನೆ ನೋಡೋದಾದ್ರೆ ನಾವು ವೀನಸ್ ಅಂದ್ರೆ ಏನು, ಶುಕ್ರ ಅಂದ್ರೆ ಏನು? ಬೇಗ. ಈಗ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ಭೂಮಿ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಅಂತ ನೋಡೋದಾದ್ರೆ ಮೇಜರ್ ಆಗಿ ನಮ್ಮ ಸೋಲಾರ್ ಸಿಸ್ಟಮ್ ಅಂದ್ರೆ ಏನು, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ಗ್ರಹಗಳು ಯಾವ್ಯಾವು? ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ಗ್ರಹಗಳು ಯಾವಪ್ಪ ಅಂತಂದ್ರೆ 2 ಇಟ್ ಇಸ್ ಟೈಪ್ಸ್ ಅಂತ ಕರಿತೀವಿ, 2 ವಿಧಗಳು ಅಂತ ಕರಿತೀವಿ. ಒಂದು ಇನ್ನರ್, ನಮ್ಮ ಸೂರ್ಯನಿಂದ ಹತ್ರ ಇರ್ತಕ್ಕಂಥದ್ದು. ಎರಡನೇದು ನಮ್ಮ ಸೂರ್ಯನಿಂದ ದೂರ ಇರ್ತಕ್ಕಂಥದ್ದನ್ನ ಇನ್ನರ್ ಪ್ಲಾನೆಟ್ಸ್ ಅಂಡ್ ಔಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ ಸೂರ್ಯ ಅಂತಕ್ಕಂಥದ್ದು 98% ಇದೆ ಬಾಸ್. ನಾವಿನ್ ಮಿಕ್ಕಿರ್ತಕ್ಕಂಥ 2% ಯಾವುದಪ್ಪ ಅಂತಂದ್ರೆ ಈ 8 ಗ್ರಹಗಳು. ನಾವು ಅದರಲ್ಲಿ 2 ವಿಧಗಳಿದಾವೆ. ಒಂದು ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ, ಎರಡನೇದು ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಔಟರ್ ಪ್ಲಾನೆಟ್ಸ್ ಅಂತ. ಬಟ್ ಈಗ ಇನ್ನರ್ ಪ್ಲಾನೆಟ್ಸ್ ಅಂದ್ರೆ ಯಾವ್ಯಾವ ಬರ್ತವೆ, ಅದೇ ರೀತಿ ಔಟರ್ ಪ್ಲಾನೆಟ್ಸ್ ಅಂದ್ರೆ ಯಾವ್ಯಾವ ಬರ್ತವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇನ್ನರ್ ಪ್ಲಾನೆಟ್ಸ್ ಅಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಮೊದಲನೇದು ಯಾವುದು ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಮೊದಲನೇದು ಯಾವುದು ಅಂದ್ರೆ ಮರ್ಕ್ಯೂರಿ ಅಂತ ಕರಿತೀವಿ, ಅಂದ್ರೆ ಬುಧ ಗ್ರಹ ಅಂತ ಕರಿತೀವಿ ಮೊದಲನೇದು. ಎರಡನೇದು ಬರ್ತಕ್ಕಂಥದ್ದು ವೀನಸ್ ಅಂತ ಕರಿತೀವಿ. ವೀನಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಶುಕ್ರ ಅಂತ ಕರಿತೀವಿ. ಒಂದಾಗ ನೋಡೋಣ. ಅದಕ್ಕಿಂತ ಮುಂಚೆ ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ನಾವು ಎರಡನೇದು ವೀನಸ್ ಅಂತ ಕರಿತೀವಿ. ಮೂರನೇದು ಯಾವ್ದಪ್ಪ ಅಂತಂದ್ರೆ ಮೂರನೇದು ಬರ್ತಕ್ಕಂಥದ್ದು ನಮ್ಮ ಭೂಮಿ. ಮೂರನೇದು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಮ್ಮ ಭೂಮಿ ಅಂತ ಕರಿತೀವಿ ಅಥವಾ ಅರ್ತ್ ಅಂತ ಕರಿತೀವಿ. ನಾವು ಅದೇ ರೀತಿ ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ಮಾರ್ಸ್. ನಾಲ್ಕನೇದು ಯಾವುದು ಅಂತಂದ್ರೆ ಮಾರ್ಸ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಮಂಗಳ ಗ್ರಹ ಅಂತ ಕರಿತೀವಿ ನಾಲ್ಕನೇದು. ಈ 4 ಎಲ್ಲಿ ಬರ್ತವೆ ಅಂತಂದ್ರೆ ಇನ್ನರ್ ಪ್ಲಾನೆಟ್ಸ್ ಅಂಡ್ರಲ್ಲಿ ಬರ್ತವೆ. ಅದೇ ರೀತಿ ಔಟರ್ ಪ್ಲಾನೆಟ್ಸ್ ಅಲ್ಲಿ ಕೂಡ 4 ಇದಾವೆ. ಈ ಮಿಕ್ಕಿರ್ತಕ್ಕಂಥ 4, ಆ ಮಿಕ್ಕಿರ್ತಕ್ಕಂಥ 4 ಯಾವ್ದಪ್ಪ ಅಂತಂದ್ರೆ ಐದನೇದಾಗಿರ್ತಕ್ಕಂಥದ್ದು ಜುಪಿಟರ್ ಅಂತ ಕರಿತೀವಿ, ಅದನ್ನ ಗುರು ಅಂತ ಕರಿತೀವಿ. ಐದನೇದು ಯಾವ್ದಪ್ಪ ಅಂದ್ರೆ ಸ್ಯಾಟ್ರನ್ ಅಂತ ಕರಿತೀವಿ. ಸ್ಯಾಟ್ರನ್ ಏನಂತ ಕರಿತೀವಪ್ಪ ಅಂದ್ರೆ ಶನಿ ಗ್ರಹ ಅಂತ ಕರಿತೀವಿ. ಇದು ಐದನೇದು ಆಗಿರುತ್ತೆ. ಅದೇ ರೀತಿ ಆರನೇದು ಯಾವ್ದಪ್ಪ ಅಂತಂದ್ರೆ ಯುರಾನಸ್ ಅಂಡ್ ನೆಪ್ಟ್ಯೂನ್ ಅಂತ. ಯುರಾನಸ್ ಅಂತಾನೆ ಕರಿತೀವಿ, ನೆಪ್ಟ್ಯೂನ್ ಅಂತ ಕರಿತೀವಿ. ಇದು 7ನೇದಾಗಿರುತ್ತೆ. ಮೊದಲು 4 ಏನಂತ ಕರಿತೀವಪ್ಪ ಅಂದ್ರೆ ಮೇಜರ್ ಆಗಿ ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅದೇ ರೀತಿ ಇಟ್ ಇಸ್ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಔಟರ್ ಪ್ಲಾನೆಟ್ಸ್. ಇನ್ನು ಮಿಕ್ಕಿರ್ತಕ್ಕಂಥ 4 ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಔಟರ್ ಪ್ಲಾನೆಟ್ಸ್ ಅಂದ್ರಲ್ಲಿ ಬರುತ್ತೆ. ಬಟ್ ಈಗ ನಾನು ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಅತಿ ಚಿಕ್ಕದಾಗಿರ್ತಕ್ಕಂಥ, ನಾನು ಆಲ್ರೆಡಿ ಹೇಳಿದೆ ನಮ್ಮ ಸೂರ್ಯ ಅಂತಕ್ಕಂಥದ್ದು ಸೆಂಟ್ರಲ್ ಪಾರ್ಟ್ ಇರ್ತಾರೆ. ಕೇಂದ್ರದಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ಇಟ್ ಇಸ್ ದ ಸೆಂಟ್ರಲ್ ಪಾರ್ಟ್ ಆಫ್ ದ ಕೇಂದ್ರ ಯಾವುದು ಅಂತಂದ್ರೆ ಸನ್ ಅಂತ ಕರಿತೀವಿ. ಆ ಸನ್ ಅಂತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಇದೆಯಪ್ಪ ಅಂದ್ರೆ 98% ಇರ್ತಕ್ಕಂಥದ್ದು ನಮ್ಮ ಸೂರ್ಯ ಅಥವಾ ಸನ್ ಅಂತ ಕರಿತೀವಿ. ಎರಡನೇದು ಇನ್ನರ್ ಪ್ಲಾನೆಟ್ಸ್ ಅಲ್ಲಿ ಬರ್ತಕ್ಕಂಥ 4ರಲ್ಲಿ ಮೇಜರ್ ಆಗಿ ಯಾವ್ಯಾವಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ಮರ್ಕ್ಯೂರಿ ಇರುತ್ತೆ. ಅದೇ ರೀತಿ ಬರ್ತಕ್ಕಂಥದ್ದು ಎರಡನೇದು ವೀನಸ್ ಅಂತ ಕರಿತೀವಿ, ಶುಕ್ರ ಅಂತ ಕರಿತೀವಿ. ಮೂರನೇದು ನಮ್ಮ ಭೂಮಿ ಅಂತ ಕರಿತೀವಿ. ಅದೇ ರೀತಿ 4ನೇದು ಯಾವ್ದಪ್ಪ ಅಂತಂದ್ರೆ ಮಾರ್ಸ್ ಅಥವಾ ಮಂಗಳ ಗ್ರಹ ಅಂತ ಕರಿತೀವಿ. ಈ 4 ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು. ಸರಿ, 8 ಗ್ರಹಗಳಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ಗ್ರಹ ಯಾವುದು ಅಂತಂದ್ರೆ ಮರ್ಕ್ಯೂರಿ ಅಂತ ಕರಿತೀವಿ. ಅತಿ ಚಿಕ್ಕದು, ಸ್ಮಾಲೆಸ್ಟ್. ನಾವು ಸ್ಮಾಲೆಸ್ಟ್ ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಮರ್ಕ್ಯೂರಿ. ಅದೇ ರೀತಿ ನಮ್ಮ ಸೂರ್ಯನಿಗೆ ಹತ್ರ ಇರ್ತಕ್ಕಂಥ ಗ್ರಹ ಯಾವುದು ಅಂದ್ರೆ ಅದನ್ನ ಮರ್ಕ್ಯೂರಿ ಅಂತ ಕರಿತೀವಿ. ಓಕೆನಾ?
ಒಂದನೇದು. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ವೀನಸ್ ಅಂತ ಕರಿತೀವಿ. ನಾವು ವೀನಸ್ ಅಂದ್ರೆ ಶುಕ್ರ. ನಾವು ಈ ವೀನಸ್ ಅಥವಾ ಶುಕ್ರದ ಬಗ್ಗೆ ನೋಡೋದಾದ್ರೆ ನಾವು ಎರಡನೇದು ಹಾಟೆಸ್ಟ್ ಪ್ಲಾನೆಟ್, ಅತಿ ಹೆಚ್ಚು ತಾಪಮಾನ ಇರತಕ್ಕಂಥ ಗ್ರಹ ಯಾವುದು ಅಂತ ಎಕ್ಸಾಂಪಲ್ ಕೇಳ್ತಾರೆ. ಹಾಟೆಸ್ಟ್ ಪ್ಲಾನೆಟ್ ಅಂತ ಕರೀತಾರೆ. ನಾವು ಹಾಟೆಸ್ಟ್ ಪ್ಲಾನೆಟ್ ಯಾವುದಪ್ಪ ಅಂತಂದ್ರೆ ಅತಿ ಹಾಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ವೀನಸ್. ನಾವು ಈ ವೀನಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಅರ್ತ್ ಟ್ವಿನ್ ಅಂತ ಕೂಡ ಕರಿತೀವಿ. ಅರ್ತ್ ಟ್ವಿನ್ ಅಂತ ಕೂಡ ಕರಿತೀವಿ. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು. ಅರ್ತ್ ಟ್ವಿನ್, ಹವಳಿ ಜೋಡಿ ಅಂತ ಕರಿತೀವಿ. ಭೂಮಿಯ ಟ್ವಿನ್ ಯಾವುದಪ್ಪ ಅಂತಂದ್ರೆ ಭೂಮಿಯ ಟ್ವಿನ್ ಯಾವುದು ಅಂದ್ರೆ ಇಟ್ ಇಸ್ ವೀನಸ್. ಅದೇ ರೀತಿ ಮೂರನೇದು ನಮ್ಮ ಮೇಜರ್ ಆಗಿ ನಮ್ಮ ಭೂಗೋಳ ಶಾಸ್ತ್ರದಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಅರ್ತ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಿರೋಣ. ನಾವು ಸ್ಟಡಿ ಮಾಡಬೇಕಾದ್ರೆ ಮೊದಲೇನು ಮಾಡೋಣ ಅಂತಂದ್ರೆ ಇಂಟೀರಿಯರ್ ಬಗ್ಗೆ ನೋಡೋಣ. ಅಂದ್ರೆ ಭೂಮಿಯಿಂದ ಒಳಗೆ ನಾವು ಅದಾದ್ಮೇಲೆ ಬರ್ತಕ್ಕಂಥದ್ದು ಭೂಮಿಯಿಂದ ಹೊರಗೆ ಬರ್ತಕ್ಕಂಥ ಮೇಜರ್ ಆಗಿ ಇಟ್ ಇಸ್ ಅಟ್ಮಾಸ್ಫಿಯರ್ ಬಗ್ಗೆ ಸ್ಟಡಿ ಮಾಡೋಣ. ಅದೇ ರೀತಿ ಅಲ್ಲಿರ್ತಕ್ಕಂಥ ಆಮ್ಲಜನಕದ ಬಗ್ಗೆ ನೋಡೋಣ, ಆಕ್ಸಿಜನ್ ಬಗ್ಗೆ ನೋಡೋಣ, ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ನೋಡೋಣ. A to Z ಇನ್ಫಾರ್ಮೇಶನ್ ಈ ಅರ್ತ್ ಅಂಡರಲ್ಲಿ ನೋಡೋಣ. ಓಕೆನಾ? ಇದು ಎರಡನೇದಾಗಿರುತ್ತೆ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಮಾರ್ಸ್ ಅಂತ ಕರಿತೀವಿ. ಮಾರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮಂಗಳ ಗ್ರಹ. ನಾವು ಈ ಮಂಗಳ ಗ್ರಹವನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಏನಕ್ಕಪ್ಪ ಈ ಒಂದು ಗ್ರಹವನ್ನ ರೆಡ್ ಪ್ಲಾನೆಟ್ ಆಗಿ ಕರಿತೀವಿ ಅಂತಂದ್ರೆ ಮೇಜರ್ ಆಗಿ ನಾವು ಇದು ನೋಡಕ್ಕೆ ಹೆಂಗಿದೆ ಅಂತಂದ್ರೆ ರೆಡ್ ಕಲರ್ ಇದೆ. ಮೇಜರ್ ಆಗಿ ಇಟ್ ಇಸ್ ಇರ್ತಕ್ಕಂಥದ್ದು ಇಟ್ ಇಸ್ ರೆಡ್ ಕಲರ್ ಇಂದ ಇದನ್ನ ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಸರ್, ಈಗ ರೆಡ್ ಆಗೋದಕ್ಕೆ ಅಥವಾ ರೆಡ್ ಆಗಿ ಕಾಣೋದಕ್ಕೆ ಕಾರಣಗಳೇನು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಐರನ್ ಆಕ್ಸೈಡ್ ಅನ್ನೋದಿದಾವೆ. ಕಬ್ಬಿಣದ ಮಿನರಲ್ಸ್ ಇರೋದ್ರಿಂದ ಮೇಜರ್ ಆಗಿ ಐರನ್ ಆಕ್ಸೈಡ್ ಇರೋದ್ರಿಂದ ಈ ಒಂದು ಪ್ಲಾನೆಟ್ ಅಂತಕ್ಕಂಥದ್ದು ರೆಡ್ ಕಲರ್ ಆಗಿದೆ. ಅದರ ಜೊತೆಗೆ ಬರ್ತಕ್ಕಂಥದ್ದು ಜುಪಿಟರ್ ಬರುತ್ತೆ. ನಾವು ಅತಿ ದೊಡ್ಡದಾಗಿರ್ತಕ್ಕಂಥ ಪ್ಲಾನೆಟ್ ಯಾವುದಪ್ಪ, ಗ್ರಹ ಯಾವುದು, ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಯಾವುದು ಅಂತಂದ್ರೆ ಮೇಜರ್ ಆಗಿ ಅದೇನಂತ ಕರಿತೀವಿ ಅಂತಂದ್ರೆ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ಜುಪಿಟರ್. ದ ಲಾರ್ಜೆಸ್ಟ್ ಪ್ಲಾನೆಟ್ ನೆನ್ಪಿಟ್ಕೊಳ್ಳಿ. ನಾವು ಅತಿ ಹೆಚ್ಚು ಗಾತ್ರದಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಗುರು ಅಂತ ಕರಿತೀವಿ. ಚಿಕ್ಕದಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮರ್ಕ್ಯೂರಿ. ಅದೇ ರೀತಿ ಸ್ಯಾಟರ್ನ್ಗೆ ಹೋಗೋಣ. ನೆಕ್ಸ್ಟು ನಾವು ಅತಿ ಹೆಚ್ಚು ಸ್ಯಾಟಲೈಟ್ ಇರ್ತಕ್ಕಂಥ ಗ್ರಹ ಯಾವುದು, ನಾವು 150ಕ್ಕಿಂತ ಹೆಚ್ಚು ಸ್ಯಾಟಲೈಟ್ ಇರ್ತಕ್ಕಂಥ ಗ್ರಹ ಯಾವುದಪ್ಪ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಶನಿ ಅಂತ ಕರಿತೀವಿ. ಶನಿ ಗ್ರಹ ಇರ್ತಕ್ಕಂಥದ್ದು ಅತಿ ಹೆಚ್ಚು ಸ್ಯಾಟಲೈಟ್ ಇರ್ತಕ್ಕಂಥದ್ದು. ಮೋರ್ ದ್ಯಾನ್ ಎಷ್ಟಪ್ಪ ಅಂದ್ರೆ 150ಕ್ಕಿಂತ ಜಾಸ್ತಿ ಸ್ಯಾಟಲೈಟ್ಸ್ ಇದರಲ್ಲಿ ಇದಾವೆ. ಗೊತ್ತಿರ್ಬೇಕು ಇದ್ರ ಬಗ್ಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಯುರಾನಸ್ ಅಂಡ್ ನೆಪ್ಟ್ಯೂನ್ ಅಂತ ಕರಿತೀವಿ. ಯುರಾನಸ್ ಅಂಡ್ ನೆಪ್ಟ್ಯೂನ್ ಬಗ್ಗೆ ಗೊತ್ತಿರ್ಬೇಕು. ಇಲ್ಲಿ ಯುರಾನಸ್ ಅಂಡ್ ನೆಪ್ಟ್ಯೂನ್ ಅಂತಕ್ಕಂಥದ್ದು ಕೊನೆಯಲ್ಲಿ ಬರ್ತಕ್ಕಂಥ ಗ್ರಹಗಳು. ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಅದರ ಜೊತೆಗೆ ನಮ್ಮ ಮಾರ್ಸ್ ಮತ್ತು ನಮ್ಮ ಜುಪಿಟರ್ ಮಧ್ಯೆ ಬರ್ತಕ್ಕಂಥ ಲೇಯರ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಆಸ್ಟ್ರಾಯ್ಡ್ ಬೆಲ್ಟ್ ಅಂತ. ಇದನ್ನೇನಂತ ಕರಿತೀವಪ್ಪ ಅಂತಂದ್ರೆ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ. ಹಲವಾರು ಎಕ್ಸಾಮ್ಸ್ ಅಲ್ಲಿ PSI ಅಲ್ಲಿ ಕೇಳಿದ್ದಾರೆ, SD ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ KS ಎಕ್ಸಾಮ್ ಅಲ್ಲಿ ಕೂಡ ಇದ್ರ ಬಗ್ಗೆ ಆಸ್ಟ್ರಾಯ್ಡ್ ಬೆಲ್ಟ್ ಬಗ್ಗೆ ಕ್ವೆಶ್ಚನ್ ಕೇಳಿದ್ದಾರೆ. ಗೊತ್ತಿರ್ಬೇಕಿಲ್ಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಆಗಿ ಅದಾದ್ಮೇಲೆ ಬರ್ತಕ್ಕಂಥದ್ದು ಜುಪಿಟರ್ ಬರುತ್ತೆ, ಅದಾದ್ಮೇಲೆ ಸ್ಯಾಟರ್ನ್ ಬರುತ್ತೆ, ಅದಾದ್ಮೇಲೆ ಯುರಾನಸ್ ಮತ್ತೆ ನೆಪ್ಟ್ಯೂನ್ ಅಂತ ಕರಿತೀವಿ. ಇಷ್ಟು ನಮ್ಮ ಮೇಜರ್ ಆಗಿ ಅರ್ತ್ ಅಂತಕ್ಕಂಥದ್ದು ಲೊಕೇಶನ್ ಎಲ್ಲಪ್ಪ, ಆರಿಜಿನ್ ಎಲ್ಲಿ ಅಂತಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. ನಮ್ಮ ಯೂನಿವರ್ಸ್ ಯಾವುದು ಅಂತಂದ್ರೆ ಮೇಜರ್ ಆಗಿ ನಮ್ಮ ಯೂನಿವರ್ಸ್ ಅಲ್ಲಿ ನಮ್ಮ ಅರ್ತ್ ಹೆಂಗ್ ಫಾರ್ಮ್ ಆಯಿತು ಅಂತಂದ್ರೆ ವಯ ದ ಬಿಗ್ ಬ್ಯಾಂಗ್ ಥಿಯರಿಯ ಮೂಲಕ. ನಮ್ಮ ಗ್ಯಾಲಕ್ಸಿ ಯಾವುದು ಅಂತಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ನಾವು ನಿಯರೆಸ್ಟ್ ಗ್ಯಾಲಕ್ಸಿ ಅಂತ ಕೇಳಿದಾಗ ಆಂಡ್ರೋಮೀಡಾ ಗ್ಯಾಲಕ್ಸಿ ಅಂತ ಕರಿತೀವಿ. ಅದರ ಜೊತೆಗೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 98% ಏನಾಗಿ ಮಾಡಿದೆ ಅಂತಂದ್ರೆ ಕೇಂದ್ರ ಬಿಂದು ಯಾವುದು ಅಂತಂದ್ರೆ ನಮ್ಮ ಸನ್ ಅಂತ ಕರಿತೀವಿ, ನಮ್ಮ ಸೂರ್ಯ ಅಂತ ಕರಿತೀವಿ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಲಾಂಚ್ ಆಗಿರ್ತಕ್ಕಂಥ ಮಿಷನ್ಸ್ ಯಾವ್ಯಾವ ಅಂತ ಗೊತ್ತಿರಬೇಕಿಲ್ಲಿ. ನಮ್ಮ ಸೂರ್ಯನಿಗೆ ಲಾಂಚ್ ಮಾಡಿರ್ತಕ್ಕಂಥ ಮಿಷನ್ಸ್ ಯಾವುವು ಅಂದ್ರೆ ಆದಿತ್ಯ L1 ಅಂತ ಕರಿತೀವಿ. ಅದರ ಜೊತೆಗೆ ಎರಡನೇದಾಗಿ ನಮ್ಮ ಮೇಜರ್ ಆಗಿ ಮಂಗಳಯಾನಕ್ಕೆ ಲಾಂಚ್ ಮಾಡ್ತಕ್ಕಂಥದ್ದನ್ನ ಮಂಗಳಯಾನ ಮಿಷನ್ ಅಂತ ಕರಿತೀವಿ ಅಥವಾ ಮಾಮ್ ಅಂತ ಕರಿತೀವಿ. ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಕರಿತೀವಿ. ಅದರ ಜೊತೆಗೆ ನಮ್ಮ ಸ್ಯಾಟಲೈಟ್ ಆಗಿರ್ತಕ್ಕಂಥ ನಮ್ಮ ಭೂಮಿಯ ಸ್ಯಾಟಲೈಟ್ ಆಗಿರ್ತಕ್ಕಂಥ ಮೂನ್ ಕೂಡ ಲಾಂಚ್ ಮಾಡಿದ್ವಿ ಒಂದು ಮಿಷನ್ ಅನ್ನ. ಅದನ್ನ ಚಂದ್ರಯಾನ 1, 2, 3 ಆಗಿ ಇಟ್ ಇಸ್ ಮೇಜರ್ ಆಗಿ ನೇಮ್ ಮಾಡಿದ್ವಿ. ಗೊತ್ತಿರಬೇಕಿಲ್ಲಿ. ಮೋಸ್ಟ್ ಸಕ್ಸಸ್ಫುಲ್ ಮಿಷನ್ಸ್ ವಿಚ್ ಹ್ಯಾಸ್ ಬೀನ್ ಲಾಂಚ್ ಬೈ ಯಾರಪ್ಪ ಅಂತಂದ್ರೆ ಇಸ್ರೋನವರು ಅಂತ ಕರಿತೀವಿ. ಇಷ್ಟು ಮೇಜರ್ ಆಗಿ ನಮ್ಮ ಭೂಮಿ ಅಂದ್ರೇನು, ಅರ್ತ್ ಅಂದ್ರೇನು ನಾನು ಆಲ್ರೆಡಿ ಹೇಳಿದೆ. ಇಟ್ ಇಸ್ ಜಿಯೋಗ್ರಫಿ ಅಥವಾ ಭೂಗೋಳ ಶಾಸ್ತ್ರ ಅಂತ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಭೂಗೋಳ ಶಾಸ್ತ್ರ ಅಂದ್ರೆ ಮೇಜರ್ ಆಗಿ ಸ್ಟಡಿಂಗ್ ಅಬೌಟ್ ಅದ್ರ ಬಗ್ಗೆ ಅಂತಂದ್ರೆ ನಮ್ಮ ಭೂಮಿಯ ಬಗ್ಗೆ ಅಥವಾ ಅರ್ತ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದನ್ನ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ.
ನಾವು ಈ ಭೂಗೋಳಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಈ ಒಂದು ಭೂಮಿ ಅಂತಕ್ಕಂಥದ್ದು ಯಾವ ರೀತಿಯ ಆರಿಜಿನ್ ಆಯಿತು, ನಾವು ಈ ಆರಿಜಿನ್ ಆಗೋದಕ್ಕೆ ಕಾರಣಗಳೇನಾಯಿತು, ಯಾವ ಲೊಕೇಶನ್ ಇದೆ. ನಮ್ಮ ಭೂಮಿ ಅಂತಕ್ಕಂಥದ್ದು 3ನೇ ಲೊಕೇಶನ್ ಇದೆ ನಮ್ಮ ಸನ್ನಿಂದ. ನಾವು ನಿಯರೆಸ್ಟ್ ಆಗಿರ್ತಕ್ಕಂಥದ್ದು ಮರ್ಕ್ಯೂರಿ ಅಂತ ಕರಿತೀವಿ, ಗೊತ್ತಿರಬೇಕು ಇಲ್ಲಿ ಬುಧ ಗ್ರಹ ಅಂತ ಕರಿತೀವಿ, ಬುಧ ಗ್ರಹ ಅಂತ ಕರಿತೀವಿ ನಿಯರೆಸ್ಟ್ ಇರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಅರ್ತ್ಗೆ, ನಮ್ಮ ಭೂಮಿಗೆ ಮೇಜರ್ ಆಗಿ ಟ್ವಿನ್ ಯಾವುದಪ್ಪ ಅಂತಂದ್ರೆ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ಶುಕ್ರ ಅಂತ ಕರಿತೀವಿ. ಶುಕ್ರ ಅಂತಕ್ಕಂಥದ್ದು ಟ್ವಿನ್ ಪ್ಲಾನೆಟ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಅರ್ತ್ ತರನೇ ನೋಡಕ್ಕಿದೆ, ಅದನ್ನ ವಿ ಕಾಲ್ ಇಟ್ ಆಸ್ ದ ಶುಕ್ರ ಅಂತ ಕರಿತೀವಿ. ನಮ್ಮ ಭೂಮಿಗೆ ನಿಯರೆಸ್ಟ್ ಇರ್ತಕ್ಕಂಥದ್ದು ಅದೇ ರೀತಿ ಟ್ವಿನ್ ಅಂತ ಕೂಡ ಕರಿತೀವಿ. ಓಕೆ ಅಲ್ವಾ. ನಮ್ಮ ಸನ್ ಬಗ್ಗೆ ನೋಡೋದಾದ್ರೆ ಆದಿತ್ಯ L1 ಅನ್ನೋ ಮಿಷನ್ ಲಾಂಚ್ ಮಾಡಿದೀವಿ ನಾವು. ಮೇಜರ್ ಆಗಿ ಏನಕ್ಕೆ ಅಂತಂದ್ರೆ ಸನ್ ಇಸ್ ಅ ಪಾರ್ಟ್ ಆಫ್ ಅವರ್ ಸೋಲಾರ್ ಸಿಸ್ಟಮ್ ಅಂಡ್ ಇಟ್ಸ್ ಓನ್ಲಿ ಸ್ಟಾರ್ ಅಂತ ಕೂಡ ಕರಿತೀವಿ. ನಮ್ಮಲ್ಲಿರ್ತಕ್ಕಂಥ ನಮ್ಮ ಸೋಲಾರ್ ಸಿಸ್ಟಮ್ ಇರ್ತಕ್ಕಂಥ ಒಂದೇ ಒಂದು ನಕ್ಷತ್ರ ಯಾವುದಪ್ಪ ಅಂದ್ರೆ ನಮ್ಮ ಸನ್ ಅಷ್ಟೇ. ಸರ್ ಹಲವಾರು ಕಾಣಿಸಿದೇವಲ್ಲ ಅಂತಂದ್ರೆ ಇಟ್ಸ್ ನಾಟ್ ಅ ಪಾರ್ಟ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. ಇಷ್ಟು ನಿಮ್ಮ ಎಕ್ಸಾಮ್ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಕರಿತೀವಿ. ಓಕೆನಾ. ನಾವು ಮುಂದೆ ಹೋಗೋಣ. ನಾವು ಇದಾದ್ಮೇಲೆ ಬರ್ತಕ್ಕಂಥದ್ದು ನಾವು ಮೇಜರ್ ಆಗಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಏನಪ್ಪಾ ಅಂದ್ರೆ ಇಂಟೀರಿಯರ್ ಆಫ್ ದ ಅರ್ತ್ ಅಂತ ಕರಿತೀವಿ. ನಾವು ಇಂಟೀರಿಯರ್ ಆಫ್ ದ ಅರ್ತ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಭೂಮಿಯ ಆಂತರಿಕ ರಚನೆ ಅಂತ ಕರಿತೀವಿ. ಆಂತರಿಕ ರಚನೆ ಅಥವಾ ಇಂಟೀರಿಯರ್ ಆಫ್ ದ ಅರ್ತ್ ಅಂತ ಕರಿತೀವಿ. ಏನಪ್ಪ ಇಂಟೀರಿಯರ್ ಆಫ್ ದ ಅರ್ತ್ ಅಂದ್ರೆ, ಈಗ ನೀವೇ ನೋಡಿ, ನಮ್ಮ ಭೂಮಿಯನ್ನ ತಗೊಂಡಾಗ ಇದು ನಮ್ಮ ಅರ್ತ್ ಅಂತ ಅನ್ಕೋಣ. ನಾನು ಆಲ್ರೆಡಿ ಹೇಳಿದೆ, ಅರ್ಥನ್ನ ಸ್ಟಡಿ ಮಾಡಬೇಕಾದ್ರೆ 2 ಪರ್ಸ್ಪೆಕ್ಟಿವ್ ಇಂದ ಅಥವಾ 2 ವಿಧಗಳಿಂದ ಸ್ಟಡಿ ಮಾಡಬೇಕಾಗತ್ತೆ. ಒಂದು ಮೇಜರ್ ಆಗಿ ಇಂಟೀರಿಯರ್ ಅಂತ ಕರಿತೀವಿ ಅಂಡ್ ಎರಡನೇದು ಯಾವುದಪ್ಪ ಅಂತಂದ್ರೆ ಎಕ್ಸ್ಟೀರಿಯರ್. ನಾನು ಆಲ್ರೆಡಿ ಹೇಳಿದೆ, ನಾವು ಇಂಟೀರಿಯರ್ ಅಂದ್ರೆ ಏನು, ಎಕ್ಸ್ಟೀರಿಯರ್ ಅಂದ್ರೆ ಏನು ಅಂತಂದ್ರೆ, ಇಂಟೀರಿಯರ್ ಅಂದ್ರೆ ನಮ್ಮ ಭೂಮಿಯಿಂದ ಒಳಗೆ ಅದನ್ನ ಸ್ಟಡಿ ಮಾಡ್ತಕ್ಕಂಥದ್ದನ್ನ ಇಂಟೀರಿಯರ್ ಅಂತ ಕರಿತೀವಿ. ಅದೇ ಭೂಮಿಯಿಂದ ಹೊರಗಡೆ ಇರ್ತಕ್ಕಂಥದ್ದನ್ನ ಸ್ಟಡಿ ಮಾಡಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಎಕ್ಸ್ಟೀರಿಯರ್ ಆಫ್ ದ ಅರ್ತ್ ಅಂತ ಕರಿತೀವಿ. ಓಕೆ ಅಲ್ವಾ. ನಾವೀಗ ಇಂಟೀರಿಯರ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಯಾವ ರೀತಿ ಇಂಟೀರಿಯರ್ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ, ನಾವು ನೆನಪಿಟ್ಕೊಳ್ಳಿ. ನಾವು ಲೇಯರ್ಸ್ ಅಂತಕ್ಕಂಥದ್ದು ನಾವು ಸರ್ ಸೀದಾ ಒಂಥರ ಪ್ಲೇನ್ ಆಗಿದೆಯಾ ನಮ್ಮ ಅರ್ತ್ ಅಂತಕ್ಕಂಥ ಇಂಟೀರಿಯರ್ ಹೋದಾಗ ಅಂತಂದ್ರೆ ಇಲ್ಲ. ನಾವು ಅದು ಯಾವ ರೀತಿ ಡಿವೈಡ್ ಆಗಿದೆಯಪ್ಪ ಅಂತಂದ್ರೆ ಡಿಫ್ರೆಂಟ್ ಲೇಯರ್ಸ್ ಆಗಿ ಡಿವೈಡ್ ಆಗಿದೆ. ನಾವು ಡಿಫ್ರೆಂಟ್ ಲೇಯರ್ಸ್ ಯಾವ್ಯಾವು ಅಂತ ನಮಗೆ ಹೆಂಗೆ ಗೊತ್ತಾಯ್ತು ಸರ್ ಅಂತಂದ್ರೆ ಮೇಜರ್ ಆಗಿ ವಯ 2 ways, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಅಂತ ಕರಿತೀವಿ. ಅದೇ ರೀತಿ ಮೇಜರ್ ಆಗಿ ನಮಗೆ ಕಾನ್ಸೆಂಟ್ರಿಕ್ ಲೇಯರ್ಸ್ ಆಗಿ ನಮ್ಮ ಭೂಮಿ ಇದೆ ಅನ್ನೋದು ನಮಗೆ ಐಡಿಯಾ ಸಿಕ್ಕಿದೆ. ಸರ್ ಯಾರಾದ್ರೂ ಒಬ್ಬ ಮನುಷ್ಯ ನಮ್ಮ ಕೋರ್ ರೀಜನ್ಗೆ ಹೋಗಿದಾರ ಅಂತಂದ್ರೆ ಇಲ್ಲ. ನಾವು ಮ್ಯಾಕ್ಸಿಮಮ್ ಹೋಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಒಂದು 5 ಕಿಲೋಮೀಟರ್ ಹೋಗಿದ್ದೀವಿ. ಅದೇ ಡ್ರಿಲ್ಲಿಂಗ್ ಮೂಲಕ ಆದರೆ ಒಂದು 12ರಿಂದ 13 ಕಿಲೋಮೀಟರ್ ಹೋಗಿದ್ದೀವಿ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮೀರಿ ಹೋಗಿಲ್ಲ. ಬಟ್ ಸರ್ ಇದೆಲ್ಲ ಇಲ್ಲ ಅಂತಂದಾಗ ನಮಗೆ ಯಾವ ರೀತಿ ಎವಿಡೆನ್ಸಸ್ ಸಿಕ್ಕಿದಾವೆ? ಎವಿಡೆನ್ಸಸ್ ಸಿಗೋದಕ್ಕೆ ಮೇಜರ್ 2 ಕಾರಣಗಳಿದ್ದಾವೆ. ಒಂದು ಡೈರೆಕ್ಟ್ ಅಂತ ಕರಿತೀವಿ, ಎರಡನೇದು ಇಂಡೈರೆಕ್ಟ್ ಅಂತ ಕರಿತೀವಿ. ಇದನ್ನ ಎಕ್ಸಾಮಲ್ಲಿ ಹಲವಾರು ಬಾರಿ ಕ್ವೆಶನ್ಸ್ ಕೇಳಿದ್ದಾರೆ. ವಿಲ್ ಸಿ ಆಲ್ ದ ಥಿಂಗ್ಸ್ ಒನ್ ಬೈ ಒನ್. ಬಟ್ ಹೋಗ್ಲಿ, ಇಂಟೀರಿಯರ್ ಅನ್ನೋದು ಅರ್ಥ ಆಯ್ತಾ? ನಾವು ಅರ್ಥ ಆಗಿದ್ರೆ ಎರಡನೇದಕ್ಕೆ ಹೋಗೋಣ. ನಮಗೆ ಎವಿಡೆನ್ಸಸ್ ಯಾವ ರೀತಿ ಸಿಕ್ಕಿದಾವೆ? ಸರ್ ಇವೆರಡರಲ್ಲಿ ಯಾವುದು ಸರ್ ಇಂಪಾರ್ಟೆಂಟು ಅಂತಂದ್ರೆ, ಮೇಜರ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಡೈರೆಕ್ಟ್ ಅಂತ ಕರಿತೀವಿ. ಆ ಡೈರೆಕ್ಟ್ ಅನ್ನ ಪ್ರತ್ಯಕ್ಷ ಮೂಲಗಳ ಮೂಲಕ, ಇಟ್ ಇಸ್ ಮೇಜರ್ ಆಗಿ ಪ್ರತ್ಯಕ್ಷ ಮೂಲಗಳ ಮೂಲಕ ನಮಗೆ ಎವಿಡೆನ್ಸಸ್ ಸಿಕ್ಕಿದೆ. ಯಾವುದ್ರ ಬಗ್ಗೆ ಅಂತಂದ್ರೆ ಆಂತರಿಕ ಭಾಗದ ಬಗ್ಗೆ. ಆಂತರಿಕ ಭಾಗದ ಬಗ್ಗೆ ದೇರ್ ಆರ್ 2 ಸೋರ್ಸಸ್. ಒಂದು ಡೈರೆಕ್ಟ್ ಸೋರ್ಸಸ್ ಅಂತ ಕರಿತೀವಿ, ಎರಡನೇದು ಇಂಡೈರೆಕ್ಟ್ ಸೋರ್ಸ್ ಅಂತ ಕರಿತೀವಿ. ಇದನ್ನ ಎಕ್ಸಾಮಲ್ ಕ್ವಶನ್ಸ್ ಕೇಳಿದ್ದಾರೆ. ಪ್ರತ್ಯಕ್ಷ ಮೇಜರ್ ಆಗಿ ಮೂಲಗಳ ಮೂಲಕ, ಪರೋಕ್ಷ ಮೂಲಗಳ ಮೂಲಕ ಅಂತ ಕ್ವೆಶನ್ ಕೇಳಿದ್ದಾರೆ. ಪ್ರತ್ಯಕ್ಷ, ಅದೇ ರೀತಿ ಪರೋಕ್ಷ ಅಂದ್ರೆ ಇಂಡೈರೆಕ್ಟ್, ಪ್ರತ್ಯಕ್ಷ ಅಂತಂದ್ರೆ ಡೈರೆಕ್ಟ್ ಸೋರ್ಸಸ್ ಮೂಲಕ. ಸರ್ ನಮ್ಮ ಡೈರೆಕ್ಟ್ ಸೋರ್ಸಸ್ ಮೂಲಕ ನಮ್ಮ ಭೂಮಿಯ ಒಳಗೆ ಏನಿದೆ ಅಂತ ಯಾವ ರೀತಿ ನಮಗೆ ಗೊತ್ತಾಗತ್ತೆ ಅಂತಂದ್ರೆ ಮೇಜರ್ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಯಾವ್ಯಾವ ರೀತಿ ಅಂತಂದ್ರೆ ಮೇಜರ್ ಆಗಿ ಬರೋದು ಇಟ್ ಇಸ್ ಒಂದು ಡೀಪ್ ಓಷನ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ ಮೂಲಕ ನಮಗೆ ಯಾವ ಗೊತ್ತಾಗ್ತಾವಪ್ಪ ಅಂತಂದ್ರೆ ಮೇಜರ್ ಡೈರೆಕ್ಟ್ ಸೋರ್ಸಸ್ ಅಂತ ಕರಿತೀವಿ. ಡೈರೆಕ್ಟ್ ಸೋರ್ಸಸ್ ಓಷನ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ ಮೂಲಕ. ಅದೇ ರೀತಿ ಎರಡನೇ ನೋಡೋದಾದ್ರೆ ಇಂಟಿಗ್ರೇಟೆಡ್ ಓಷನ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ ಅಂತ ಕರಿತೀವಿ. ನಾವು ಇವೆಲ್ಲ ಎಲ್ಲಪ್ಪ ಮಾಡಿದೀವಿ ಅಂತಂದ್ರೆ ರಷ್ಯಾನಲ್ಲಿ ಮಾಡಿದೀವಿ. ನಾವು ಇನ್ ಅ ಸ್ಟೇಟ್ ಕಾಲ್ಡ್ ಆಸ್, ಕಂಟ್ರಿ ಕಾಲ್ಡ್ ಆಸ್ ರಷ್ಯಾದಲ್ಲಿ ಇಟ್ ಇಸ್ ಡೀಪೆಸ್ಟ್ ಓಷನ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್. ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ 12ರಿಂದ 13 ಕಿಲೋಮೀಟರ್ಗೆ ಇಟ್ ಇಸ್ ಬೋರ್ವೆಲ್ಗಳ ಮೂಲಕ ಡ್ರಿಲ್ ಮಾಡಿದ್ದೀವಿ. ಆ ಬೋರ್ವೆಲ್ಗಳ ಮೂಲಕ ಡ್ರಿಲ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಸೋರ್ಸಸ್ ಸಿಕ್ಕಿದಾವೆ. ನಾವು ಎಕ್ಸಾಕ್ಟ್ ಸೋರ್ಸಸ್ ಸಿಕ್ಕಿದಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ನಮ್ಮ ಭೂಮಿಯಿಂದ ಒಳಗೆ ಹೋಗ್ಬೇಕಾದ್ರೆ ಯಾವ್ಯಾವ ಮಿನರಲ್ಸ್ ಅನ್ನ ಇಂಪ್ಯಾಕ್ಟ್ ಆಗ್ತಿದಾವೆ.
ನಾವು ಅದನ್ನ ಯಾವ ರೀತಿ ಸೋರ್ಸಸ್ ಆಗಿ ಬಳಸಬೇಕು ಅಂತ ನಮಗೆ ಪ್ರತ್ಯಕ್ಷದ ಮೂಲಕ ನಮಗೆ ಗೊತ್ತಾಗ್ತಿದೆ. ಅದನ್ನ ಡೈರೆಕ್ಟ್ ಸೋರ್ಸಸ್ ಅಂತ ಕರಿತೀವಿ. ನಾವು ಎರಡನೇದು ಯಾವುದಪ್ಪ ಅಂತಂದ್ರೆ ಇಂಟರ್ಫರ್ ಮಾಡ್ತಕ್ಕಂಥದ್ದು ಪರೋಕ್ಷದ ಮೂಲಕ. ಪರೋಕ್ಷ ಅಂದ್ರೆ ಏನಪ್ಪಾ ಅಂದ್ರೆ ಇಂಡೈರೆಕ್ಟ್ ಸೋರ್ಸಸ್ ಅಂತ ಕರಿತೀವಿ. ನಾವು ಇಂಡೈರೆಕ್ಟ್ ಸೋರ್ಸಸ್ ಅಂದ್ರೆ ಯಾವ್ಯಾವ ಬರ್ತಾವಪ್ಪ ಇಂಡೈರೆಕ್ಟ್ ಸೋರ್ಸಸ್ ಅಲ್ಲಿ ಅಂತಂದ್ರೆ ಮೇಜರ್ ಆಗಿ ಸ್ಟಡಿಂಗ್ ಅಬೌಟ್ ಏನು ಅಂತಂದ್ರೆ ಸ್ಟಡಿಂಗ್ ಅಬೌಟ್ ಇಟ್ ಇಸ್ ಮೇಜರ್ಲಿ ಅಬೌಟ್ ದ ಸಿಸ್ಮಿಕ್ ಆಕ್ಟಿವಿಟಿ. ಭೂಕಂಪಗಳ ಚಟುವಟಿಕೆಗಳ ಮೂಲಕ ಮೇಜರ್ ನಮ್ಗೆ ಗೊತ್ತಾಗುತ್ತೆ ನಾವು ಇಂಡೈರೆಕ್ಟ್ ಸೋರ್ಸಸ್. ನಾವು ಭೂಕಂಪ ಆದಾಗ ಎಲ್ಲಿಂದ ಆರಿಜಿನ್ ಆಗಿದೆ, ನಾವು ಅಲ್ಲಿರ್ತಕ್ಕಂಥ ಮೆಟೀರಿಯಲ್ಗಳು ಯಾವ್ಯಾವು, ಪದಾರ್ಥಗಳು ಯಾವ್ಯಾವು, ಅದು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದನ್ನ ಇಂಟರ್ಫರೆನ್ಸ್. ನಮಗೆ ಡೈರೆಕ್ಟ್ ಸೋರ್ಸಸ್ ಸಿಗ್ತಿಲ್ಲ ಟು ನೋ ಅಬೌಟ್ ಇಂಟರ್ ದ ಅರ್ತ್. ಆ್ಯಂಡ್ ಎರಡನೇದು ಬರ್ತಕ್ಕಂಥದ್ದು ಕಾಂತೀಯ ಸಮೀಕ್ಷೆಗಳು ಅಂತ ಕರಿತೀವಿ, ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಸರ್ವೇಸ್. ಮ್ಯಾಗ್ನೆಟಿಕ್ ಸರ್ವೇಸ್ ಎರಡನೇದು. ನಾವು ಮೂರನೇದು ನೋಡೋದಾದ್ರೆ ಗ್ರಾವಿಟೇಷನಲ್ ಫೋರ್ಸ್ ಆಗಿರ್ಬೋದು, ಮೀಟಿಯೋರ್ಸ್ ಆಗಿರ್ಬೋದು, ಮೈನಿಂಗ್ ಗಣಿಗಾರಿಕೆ. ಸರ್ ಈಗ ನಾನು ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಸರ್ ಗಣಿಗಾರಿಕೆ ಮೂಲಕ ನಮಗೆ ಡೈರೆಕ್ಟಾಗಿ ಗೊತ್ತಾಗಲ್ವಾ ಅಂತಂದ್ರೆ ಇಟ್ ಕಮ್ಸ್ ಅಂಡರ್ ಇಟ್ ಇಸ್ ಬೋತ್. ನಾವು ಡೈರೆಕ್ಟಲ್ಲೂ ಬರುತ್ತೆ, ಇಂಡೈರೆಕ್ಟಲ್ಲಿ ಕೂಡ ಬರುತ್ತೆ. ನಾವು ಈ ಡೈರೆಕ್ಟಲ್ಲಿ ಕೂಡ ನೆನ್ಪಿಟ್ಕೋಬೇಕು ಇನ್ನೊಂದ್ಸತಿ, ನಾವು ಡೈರೆಕ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಅಂದ್ರೆ ಏನು ಅಂತಂದ್ರೆ ನಮ್ಮ ಇಂಟೀರಿಯರ್ ಬಗ್ಗೆ ನಮಗೆ ಡೈರೆಕ್ಟ್ ಸೋರ್ಸಸ್ ಸಿಕ್ಕಿದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಅದನ್ನ ಪ್ರತ್ಯಕ್ಷ ಮೂಲಗಳು ಅಥವಾ ಡೈರೆಕ್ಟ್ ಸೋರ್ಸಸ್ ಅಂತ ಕರಿತೀವಿ. ನಮ್ಗೆ ಸಿಕ್ಕಿರ್ತಕ್ಕಂಥ ಎವಿಡೆನ್ಸಸ್ ಅನ್ನ ಇಂಟರ್ಪ್ರಿಟ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಇಂಡೈರೆಕ್ಟ್ ಸೋರ್ಸಸ್. ಸರ್ ಈಗ ನಿಮ್ಗೆ ಹೆಂಗೆ ಗೊತ್ತಾಯಿತು ಈ ಕಾನ್ಸೆಂಟ್ರಿಕ್ ಲೇಯರ್ಸ್ ಇದಾವೆ, ಯಾರಾದರೂ ಮನುಷ್ಯ ಹೋಗಿದಾನ ಭೂಮಿ ಒಳಗಡೆ ಅಂತಂದ್ರೆ ಇಲ್ಲ. ನಾವು ಭೂಮಿ ಒಳಗಡೆ ಮ್ಯಾಕ್ಸಿಮಮ್ ಹೋಗಿರ್ತಕ್ಕಂಥದ್ದು ಎಲ್ಲಿವರೆಗೇನಪ್ಪ ಅಂತಂದ್ರೆ ಒಂದು 3 ರಿಂದ 4 ಕಿಲೋಮೀಟರ್ ಮನುಷ್ಯ ಹೋಗಿದ್ದಾನೆ. ಅದೇ ರೀತಿ ಡ್ರಿಲ್ಲಿಂಗ್ಗಳ ಮೂಲಕ ನಮ್ಗೆ ಎವಿಡೆನ್ಸಸ್ ಸಿಕ್ತಿದ್ದಾವೆ. ನಮಗೆ ಮೈನಿಂಗ್ ಮೂಲಕ ಕೂಡ ಇಟ್ ಇಸ್ ಪರೋಕ್ಷವಾಗಿ ನಮ್ಗೆ ಎವಿಡೆನ್ಸಸ್ ಸಿಗ್ತಿದ್ದಾವೆ. ಅದೇ ರೀತಿ ಗಣಿಗಾರಿಕೆ ಮೂಲಕ ಆಗಿರ್ಬೋದು, ಭೂಕಂಪದ ಚಟುವಟಿಕೆಗಳ ಮೂಲಕ ಆಗಿರ್ಬೋದು, ಅದೇ ರೀತಿ ಜ್ವಾಲಾಮುಖಿಗಳ ಮೂಲಕ. ಇವು ನೋಡಿ, ಜ್ವಾಲಾಮುಖಿಗಳು ಅಂತಕ್ಕಂಥದ್ದು ಅದು ಔಟ್ಪೋರ್ ಆದಾಗ, ಮಾಗ್ಮಾ ಅಂತಕ್ಕಂಥದ್ದು ಹೊರಗೆ ಚುಮ್ಮಿದಾಗ ಅಥವಾ ಲಾವಾ ಆಗಿ ಕನ್ವರ್ಟ್ ಆದಾಗ ನಮ್ಗೆ ಎಕ್ಸಾಕ್ಟ್ ಎವಿಡೆನ್ಸಸ್ ಸಿಗ್ತಿದ್ದಾವೆ. ಸರ್ ಮೈನಿಂಗ್ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಬರಲ್ವಾ ಅಂತಂದ್ರೆ ಇಲ್ಲೂ ಕೂಡ ಬರುತ್ತೆ. ನಾವು ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ, ನಾವು ಯಾವ್ದಾವುದು ಪ್ರತ್ಯಕ್ಷವಾಗಿ ಬರ್ತವೆ, ಪರೋಕ್ಷವಾಗಿ ಬರ್ತವೆ. ಗಣಿಗಾರಿಕೆ ಅಂತಕ್ಕಂಥ ಎರಡರಲ್ಲೂ ಬರ್ತವೆ, ಪ್ರತ್ಯಕ್ಷವಾಗೂ ಕೂಡ ಬರುತ್ತೆ, ಪರೋಕ್ಷವಾಗಿ ಕೂಡ ಬರುತ್ತೆ. ಸರ್ ಪರೋಕ್ಷ ಅಂದ್ರೆ ಏನು ಅಂದ್ರೆ ಡೈರೆಕ್ಟ್ ಅಂತಂದ್ರೆ ನಮ್ಗೆ ಡೈರೆಕ್ಟ್ ಎವಿಡೆನ್ಸ್ ಸಿಕ್ಕಿದ್ರೆ ಟು ಸ್ಟಡಿ ಅಬೌಟ್ ಇಂಟೀರಿಯರ್ ಇದ್ದಾಗ ಅದನ್ನ ಪ್ರತ್ಯಕ್ಷ ಅಂತ ಕರಿತೀವಿ. ಪರೋಕ್ಷ ಅಂತಂದ್ರೆ ಇಂಡೈರೆಕ್ಟ್. ಈಗ ನೀವೇ ನೋಡಿ, ನಮಗೆ ಮ್ಯಾಗ್ನೆಟಿಕ್ ಎನರ್ಜಿ ಮೂಲಕ ನಾವು ಎಕ್ಸಾಕ್ಟಾಗಿ ಇದೆ ಅಂತ ಹೇಳ್ಬೋದು ಅಂತಾನೆ ಇಲ್ಲ. ಒಂದು ಸ್ವಲ್ಪ ಐಡಿಯಾ ತಗೊಳ್ಬೋದೇ ಹೊರತು ಇದ್ದೇ ನಡೀತಿದೆ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಮೀಟಿಯಾರ್ಸ್, ಯಾವುದೋ ಒಂದು ಗ್ರಹದಿಂದ ನಮ್ಮ ಭೂಮಿಗೆ ಬರ್ತಿದ್ದಾಗ ಅದನ್ನೇನಂತ ಕರಿತೀವಿ, ಮೀಟಿಯಾರ್ಸ್ ಅಂತ ಕರಿತೀವಿ. ಅದನ್ನ ಎವಿಡೆನ್ಸ್ ಆಗಿ ಯೂಸ್ ಮಾಡ್ಬೋದಾ, ನಮ್ಮ ಒಂದು ಅರ್ತ್ ಹಿಂಗ್ ಫಾರ್ಮ್ ಆಗಿದೆ ಅಂತಂದ್ರೆ ಹೌದು. ಬಟ್ ಆದ್ರೆ ನಮ್ಮ ಅರ್ತ್ ಹಿಂಗೆ ಇದೆ ಅಂತ ಹೇಳ್ಬೋದು ಅಂದ್ರೆ ಇಲ್ಲ. ಅದೇ ರೀತಿ ಮೈನಿಂಗ್ಗಳ ಮೂಲಕ ಕೂಡ ನಮ್ಗೆ ಎಕ್ಸಾಕ್ಟ್ ಸೋರ್ಸಸ್ ಸಿಕ್ಕಿದ್ರೆ ಎಲ್ಲಿ ಬರುತ್ತೆ, ಡೈರೆಕ್ಟ್. ಇಲ್ಲ ಸರ್ ನಮಗೆ ಮೇಜರ್ ಆಗಿ ಇಟ್ಸ್ ಬದಲಾಗಿ ಸಿಕ್ಕಿದೆ ಅಂತಂದಾಗ ಇಟ್ ಇಸ್ ಇಂಡೈರೆಕ್ಟ್ ಸೋರ್ಸಸ್ ಅಂತ ಕರಿತೀವಿ. ನಾವು ಅದರ ಜೊತೆಗೆ ಗ್ರಾವಿಟೇಷನಲ್ ಫೋರ್ಸ್ ಆಗಿರ್ಬೋದು, ಅದೇ ರೀತಿ ನಾವು ಮ್ಯಾಗ್ನೆಟಿಕ್ ಆಗಿರ್ಬೋದು, ಕಾಂತೀಯ ಸಮೀಕ್ಷೆಗಳಾಗಿರ್ಬೋದು, ಇವೆಲ್ಲ ಏನಾಗ್ತಾವಪ್ಪ ಅಂದ್ರೆ ಇಂಡೈರೆಕ್ಟ್ ಸೋರ್ಸಸ್ ಅಂತ ಕರಿತೀವಿ. ಇಂಡೈರೆಕ್ಟ್ ಸೋರ್ಸಸ್ ಓಕೆನಾ, ಗೊತ್ತಿರಬೇಕಿಲ್ಲಿ. ನಾವು ಮೇಜರ್ ಆಗಿ ಇಟ್ ಇಸ್ ಇಂಟೀರಿಯರ್ ಬಗ್ಗೆ ನೋಡಿದಾಗ ಫಸ್ಟ್ ಒನ್ ಇಸ್ ಸೋರ್ಸಸ್. ಅದಾದ್ಮೇಲೆ ಬರ್ತಕ್ಕಂಥದ್ದು ದ ಸೆಕೆಂಡ್ ಒನ್ ವಿ ಕಾಲ್ ಇಟ್ ಆಸ್. ಸರ್ ನಮ್ಮ ಭೂಮಿ ಅಂತಕ್ಕಂಥದ್ದು ಯಾವ್ಯಾವ ಸ್ಟ್ರಕ್ಚರ್ಸ್ ಆಗಿ ಡಿವೈಡ್ ಆಗಿದ್ದಾವೆ, ಆಗಿದೆ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಮೊದಲನೇದು ಕ್ರಸ್ಟ್ ಅಂತ ಕರಿತೀವಿ. ಇಟ್ ಇಸ್ ಮೇಲ್ವದರ ಅಂತ ಕರಿತೀವಿ, ಕ್ರಸ್ಟ್. ನಾವು ಫಸ್ಟ್ ಟಾಪ್ ಮೋಸ್ಟ್ ಲೇಯರ್ ಏನಂತ ಕರಿತೀವಪ್ಪ ಅಂದ್ರೆ ಮೇಲ್ವದರ ಅಂತ ಕರಿತೀವಿ. ಎರಡನೇದು ನಾವು ಮ್ಯಾಂಟಲ್ ಅನ್ನ ಏನಂತ ಕರಿತೀವಪ್ಪ, ಮ್ಯಾಂಟಲ್ ಅಂದ್ರೆ ಇಟ್ ಇಸ್ ಮೆಂಟಲ್ ಅಲ್ಲ, ಇದು ಮ್ಯಾಂಟಲ್. ನಾವು ಮ್ಯಾಂಟಲ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಭೂಗರ್ಭ ಅಂತ ಕರಿತೀವಿ. ಮ್ಯಾಂಟಲ್ ಅನ್ನ ಭೂಗರ್ಭ ಅಂತ ಕರಿತೀವಿ. ಎಲ್ಲಿಂದ ಎಲ್ಲಿವರೆಗೆ, ನಾವು 0 ಕಿಲೋಮೀಟರ್ಸ್ ಇಂದ 100 ಕಿಲೋಮೀಟರ್ ವರೆಗೆ ಇರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಕ್ರಸ್ಟ್ ಅಂತ ಕರಿತೀವಿ, ಅಥವಾ ಮೇಲ್ವದರ ಅಂತ ಕರಿತೀವಿ. ಮೇಲ್ವದರ ಗೊತ್ತಿರ್ಬೇಕಿಲ್ಲಿ. ಎರಡನೇದು ಭೂಗರ್ಭ ಅಂತ ಕರಿತೀವಿ, ಮ್ಯಾಂಟಲ್. ಎಲ್ಲಿವರೆಗೂ ಇದೆಯಪ್ಪ ಅಂದ್ರೆ 2900 ಕಿಲೋಮೀಟರ್ ವರೆಗೆ. ಇಟ್ ಇಸ್ 100 ರಿಂದ 2900 ಕಿಲೋಮೀಟರ್ ವರೆಗೆ ಏನಂತ ಕರಿತೀವಿ, ಭೂಗರ್ಭ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದನ್ನ ಮೇಜರ್ ಆಗಿ ಕೋರ್ ಅಂತ ಕರಿತೀವಿ. ನಾವು ಈ ಕೋರನ್ನ 2 ಕೋರಾಗಿ ಡಿವೈಡ್ ಮಾಡಿದೀವಿ. ಒಂದು ಇಟ್ ಇಸ್ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಔಟರ್ ಕೋರ್ ಅಂಡ್ ಇನ್ನರ್ ಕೋರ್. ನಾವು ಔಟರ್ ಕೋರ್ ಅನ್ನ ಎಂತ ಕರಿತೀವಪ್ಪ ಅಂದ್ರೆ ಬಾಹ್ಯ ಪದರ ಅಂತ ಕರಿತೀವಿ. ಔಟರ್ ಕೋರ್ ಅನ್ನ. ಇನ್ನರ್ ಕೋರ್ ಅನ್ನ ಆಂತರಿಕ ಪದರ.
ನಾವು ಇಷ್ಟು ವಿಧಗಳಿದಾವೆ. ಎಲ್ಲಪ್ಪ ಅಂತಂದ್ರೆ ನಮ್ಮ ಇಂಟೀರಿಯರ್ ಆಫ್ ದ ಅರ್ತ್ ಅನ್ನ ಸ್ಟಡಿ ಮಾಡಬೇಕಾದ್ರೆ, ಇಂಟೀರಿಯರ್ ಆಫ್ ದ ಸ್ಟಡಿಯನ್ನ ಅರ್ಥನ ಸ್ಟಡಿ ಮಾಡಬೇಕಾದ್ರೆ ಮೇಜರ್ ಆಗಿ ಇಲ್ಲಿ 3 ವಿಧಗಳಿದಾವೆ. ಒಂದು ಕ್ರಸ್ಟ್ ಅಂತ ಕರಿತೀವಿ, ಮೇಲ್ವದರ. ಎರಡನೇದು ಮ್ಯಾಂಟಲ್ ಅಂತ ಕರಿತೀವಿ, ಅದನ್ನ ಭೂಗರ್ಭ ಅಂತ ಕರಿತೀವಿ. ನಾವು ಮೂರನೇದು ಯಾವ್ದಪ್ಪ ಅಂದ್ರೆ ಕೋರ್ ಅಂತ ಕರಿತೀವಿ. ಕೋರಲ್ಲಿ 2 ಕೋರ್ಸ್ ಇದಾವೆ. ಒಂದು ಔಟರ್ ಕೋರ್ ಅಂತ ಕರಿತೀವಿ, ಇನ್ನರ್ ಕೋರ್ ಅಂತ ಕರಿತೀವಿ. ನಾವು ಔಟರ್ ಕೋರ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಬಾಹ್ಯ ಪದರ, ಲೇಯರ್. ಪದರ ಅಂದ್ರೆ ಲೇಯರ್ಸ್. ನಾವು 4ನೇದು ಬರ್ತಕ್ಕಂಥದ್ದು ಇನ್ನರ್ ಕೋರ್ ಅಂತ ಕರಿತೀವಿ, ಆಂತರಿಕ ಪದರ ಅಂತ ಕರಿತೀವಿ. ನಾವು ಇಲ್ಲೊಂದು ಕ್ವೆಶನ್ ಆ್ಯಡ್ ಮಾಡಿದ್ದೀನಿ, ಒಂದು ಸ್ವಲ್ಪ ಐಡಿಯಾ ನೋಡಿ ನೋಡೋಣ. ನಾನು ಆಲ್ರೆಡಿ ಹೇಳಿದೆ, ಅರ್ಥ ಅಂತಕ್ಕಂಥ ಇಂಟೀರಿಯರ್ ಯಾವ ರೀತಿ ಡಿವೈಡ್ ಆಗಿದೆಯಪ್ಪ ಅಂತಂದ್ರೆ ಇಟ್ಸ್ ಇನ್ ಅ ಕಾನ್ಸೆಂಟ್ರಿಕ್ ಲೇಯರ್ ಫಾರ್ಮಲ್ಲಿ. ಕಾನ್ಸೆಂಟ್ರಿಕ್ ಲೇಯರ್ ಫಾರ್ಮಲ್ಲಿ ಡಿವೈಡ್ ಆಗಿದ್ದಾವೆ. ನಾವು ಕಾನ್ಸೆಂಟ್ರಿಕ್ ಲೇಯರ್ನ ಒಂದು ಪಾರ್ಟ್ನ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನ ಮೇಲ್ವದರ ಅಂತ ಕರಿತೀವಿ, ಭೂಗರ್ಭ ಅಂತ ಕರಿತೀವಿ, ಅದೇ ರೀತಿ ಕೋರ್ ಅಂತ ಕರಿತೀವಿ. ನಾವು ಕೋರನ್ನ ಬಾಹ್ಯ ಪದರ ಅಂತ ಕರಿತೀವಿ, ಔಟರ್ ಕೋರ್ ಆದ್ರೆ. ಅದೇ ರೀತಿ ಇನ್ನರ್ ಕೋರ್ ಆದ್ರೆ ಆಂತರಿಕ ಪದರ ಅಂತ ಕರಿತೀವಿ. ಇಷ್ಟು ನಮ್ಮ ಮೇಜರ್ ಆಗಿ ಲೇಯರ್ಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ. ಸರ್, ಇದೆಲ್ಲ ಓಕೆ, ಇದೆಲ್ಲ ಓಕೆ. ಬಟ್ ಈಗ ಕ್ರಸ್ಟ್ ಅಂತಕ್ಕಂಥದ್ದು, ಈ ಕ್ರಸ್ಟಲ್ಲಿ 2 ವಿಧಗಳಿದಾವೆ. ಒಂದು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ, ಇನ್ನೊಂದು ಓಷನಿಕ್ ಕ್ರಸ್ಟ್ ಅಂತ ಕರಿತೀವಿ. ಈಗ ನೀವೇ ನೋಡಿ, ನಾವು ಕಾಂಟಿನೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಖಂಡಗಳು ಅಂತ, ಕಾಂಟಿನೆಂಟ್ಸ್, ಕಾಂಟಿನೆಂಟಲ್ ಕ್ರಸ್ಟ್. ನಾವು ಲ್ಯಾಂಡಲ್ಲಿ ಮೇಜರ್ ಆಗಿ ಲ್ಯಾಂಡಲ್ಲಿ ಏನಾದರೂ ಕ್ರಸ್ಟ್ ಇದ್ರೆ ಅದನ್ನ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ. ಅದೇ ನೀರಿನ ಒಳಗೆ ಇದ್ರೆ ಅದನ್ನ ಓಷನಿಕ್ ಕ್ರಸ್ಟ್ ಅಂತ ಕರಿತೀವಿ. ಈಗ ನೀವೇ ಹೇಳಬೇಕು, ನಾವು ಮೇಜರ್ ಆಗಿ ಸರ್ ನಾನು ಮೇಲಿಂದ ಕೆಳಗಡೆ ಹೋಗ್ತಿದ್ದಾಗ, ಇಟ್ ಈಸ್ ಇಫ್ ಐ ಆಮ್ ಮೂವಿಂಗ್ ಫ್ರಮ್ ಟಾಪ್ ಟುವರ್ಡ್ಸ್ ದ ಕೋರ್ ಪಾರ್ಟ್, ನಾವು ಮೇಜರ್ ಆಗಿ ಟೆಂಪ್ರೇಚರ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗತ್ತಾ, ಒತ್ತಡ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗತ್ತಾ, ಕಡಿಮೆ ಆಗತ್ತಾ? ನೆನ್ಪಿಟ್ಕೊಳ್ಳಿ, ಐಲ್ ರಿಪೀಟ್. ನಾವೀಗ ಒಬ್ಬ ಮನುಷ್ಯ ಆಗಿರ್ತಕ್ಕಂಥವನು ಕ್ರಸ್ಟ್ ಇಂದ, ಕ್ರಸ್ಟ್ ಅಂದ್ರೆ ಮೇಲ್ವದರದಿಂದ ನಮ್ಮ ಕೋರ್ ಕಡೆಗೆ ಮೂವ್ ಆಗ್ತಿದ್ದಾಗ ಟೆಂಪ್ರೇಚರ್ ಅಂತಕ್ಕಂಥದ್ದು ಜಾಸ್ತಿ ಆಗತ್ತಾ, ಕಡಿಮೆ ಆಗತ್ತಾ? ಎರಡನೇದು ಒತ್ತಡ ಅಂದ್ರೆ ಪ್ರೆಷರ್ ಅಂತಕ್ಕಂಥದ್ದು ಜಾಸ್ತಿ ಆಗತ್ತಾ, ಕಡಿಮೆ ಆಗತ್ತಾ? 2ನೇ ಕ್ವೆಶನ್. ನಾವು 3ನೇದ್ರ ಬಗ್ಗೆ ನೋಡೋದಾದ್ರೆ ಥಿಕ್ನೆಸ್ ಅಂದ್ರೆ ದಪ್ಪ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗ್ತಿರತ್ತಾ, ಜಾಸ್ತಿ ಆಗ್ತಾ ಹೋಗ್ತಿರತ್ತಾ? ಇದ್ರ ಬಗ್ಗೆ 3 ಬಗ್ಗೆ ಒಂದೊಂದಾಗಿ ನೋಡ್ತಿರೋಣ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಲೇಯರ್ಸ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಒಂದು ಇಟ್ ಇಸ್ ಜಾಯಿಂಟ್ ಮ್ಯಾಂಟಲ್ ಇದೆ, ಮ್ಯಾಂಟಲ್ ಇದೆ, ಅದಾದ್ಮೇಲೆ ಕೋರ್ ಬರುತ್ತೆ. ನಾವು ಕ್ರಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಮೇಲ್ವದರ ಅಂತ ಕರಿತೀವಿ, ಮ್ಯಾಂಟಲ್ ಅಂದ್ರೆ ಏನಪ್ಪಾ ಅಂದ್ರೆ ಭೂಗರ್ಭ ಅಂತ ಕರಿತೀವಿ, 3ನೇದು ಔಟರ್ ಕೋರ್ ಅನ್ನ ಬಾಹ್ಯ ಪದರ ಅಂತ ಕರಿತೀವಿ, ಅಂಡ್ 4ನೇದು ಯಾವ್ದಪ್ಪ ಅಂದ್ರೆ ಇನ್ನರ್ ಕೋರ್ ಅನ್ನ ಆಂತರಿಕ ಪದರ ಅಂತ ಕರಿತೀವಿ. ಇಷ್ಟು ನಮ್ಮ ಮೇಜರ್ ಆಗಿ ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರಬೇಕು, ಇಂಟೀರಿಯರ್ ಸ್ಟ್ರಕ್ಚರ್ ಆಫ್ ಅರ್ತ್. ನಾವು ಅದರಲ್ಲಿ ನೀವೇನಪ್ಪಾ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ, ನಮ್ಮ ಟೆಂಪ್ರೇಚರ್ ಅಂತಕ್ಕಂಥದ್ದು, ತಾಪಮಾನ ಅಂತಕ್ಕಂಥದ್ದು ನಮ್ಮ ಭೂಮಿಯ ಮೇಲಿಂದ ಒಳಗಡೆ ಹೋಗ್ಬೇಕಾದ್ರೆ ಟೆಂಪ್ರೇಚರ್ ಏನಾಗತ್ತಪ್ಪ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಅದೇ ರೀತಿ ನಮ್ಮ ಒತ್ತಡ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಏನಾಗತ್ತಪ್ಪ ಅಂದ್ರೆ ಅದು ಕೂಡ ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗತ್ತೆ, ಪ್ರೆಷರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಇಷ್ಟು ಯಾವ್ದ್ರ ಬಗ್ಗೆ ಗೊತ್ತಿರಬೇಕಪ್ಪ ಅಂದ್ರೆ, ಯಾವ್ದ್ರ ಬಗ್ಗೆ ಅಂತಂದ್ರೆ ಇಂಟೀರಿಯರ್ ಆಫ್ ದ ಅರ್ತ್. ಸರ್, ಇದಾದ್ಮೇಲೆ ಬರ್ತಕ್ಕಂಥದ್ದನ್ನ ಮೇಜರ್ ಆಗಿ ಏನಂತ ಕರಿತೀವಪ್ಪ ಅಂತಂದ್ರೆ ಈ ಕ್ರಸ್ಟ್ ಅಂತಕ್ಕಂಥದ್ದು. ಕ್ರಸ್ಟ್ ಇಸ್ ಜಾಯಿಂಟ್ ಟು 2 ಥಿಂಗ್ಸ್. ಒಂದು ಔಟರ್ ಕ್ರಸ್ಟ್ ಅಂತ ಕರಿತೀವಿ ಅಥವಾ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ. ಎರಡನೇದು ಸಮುದ್ರದ ಕೆಳಗೆ ಇರ್ತಕ್ಕಂಥದ್ದನ್ನ ಓಷನಿಕ್ ಕ್ರಸ್ಟ್ ಅಂತ ಕರಿತೀವಿ. ಈಗ ನೀವೇ ಹೇಳಿ ಕಾಂಟಿನೆಂಟಲ್ ಕ್ರಸ್ಟ್ ತಿಕ್ ಜಾಸ್ತಿ ಇದೆಯಾ ಅಥವಾ ದಪ್ಪ ಜಾಸ್ತಿ ಇದೆಯಾ, ಓಷನಿಕ್ ಕ್ರಸ್ಟ್ ದಪ್ಪ ಜಾಸ್ತಿ ಇದೆಯಾ? ನಾನು ಆಲ್ರೆಡಿ ಹೇಳಿದೆ, ನಾವು ಟೆಂಪ್ರೇಚರ್ ಅಂತಕ್ಕಂಥದ್ದು, ಪ್ರೆಷರ್ ಅಂತಕ್ಕಂಥ, ಡೆನ್ಸಿಟಿ ಅಂತಕ್ಕಂಥ ಜಾಸ್ತಿ ಆಗ್ತಿದ್ದಂಗೆ ಆಟೋಮೆಟಿಕ್ ಥಿಕ್ನೆಸ್ ಏನಾಗತ್ತಪ್ಪ ಅಂದ್ರೆ ಕಡಿಮೆ ಆಗ್ತಾ ಬರ್ತಿರುತ್ತೆ. ಗೊತ್ತಿರಬೇಕು ಇದ್ರ ಬಗ್ಗೆ. ನಾವು ಇದರ ಜೊತೆಗೆ ಸರ್ ಈ 3 ಲೇಯರ್ಗಳಲ್ಲಿ ಅತಿ ದಪ್ಪವಾಗಿರ್ತಕ್ಕಂಥ ಲೇಯರ್ ಯಾವುದು? ಅತಿ ದಪ್ಪವಾಗಿರ್ತಕ್ಕಂಥ ಲೇಯರ್ ಯಾವುದಪ್ಪ ಅಂತ ಕರಿತೀವಿ ನಾವು. ಇವಾಗ ನೀವೇ ನೋಡಿ, ನಾವು ಆಸ್ಟ್ರೋಸ್ಪಿಯರ್ ಇಂದ ಇಟ್ ಇಸ್ ಮೇಜರ್ ಆಗಿ ಮ್ಯಾಂಟಲ್ ನೋಡೋದಾದ್ರೆ ಎಷ್ಟು 1000 ಕಿಲೋಮೀಟರ್ ಇದೆಯಪ್ಪ ಅಂತಂದ್ರೆ ಇಟ್ ಇಸ್ 2800 ಕಿಲೋಮೀಟರ್ ಇದೆ. ಟೋಟಲ್ ಆಗಿರ್ತಕ್ಕಂಥ ಎಷ್ಟು? 6400 ಅಂತ ಅನ್ಕೋಣ. 6400 ಕಿಲೋಮೀಟರ್ ಇದೆ. ಈ 6400 ಕಿಲೋಮೀಟರ್ ಅಲ್ಲಿ ಮೇಜರ್ ಆಗಿ ಕ್ರಸ್ಟ್ ಅಂತಕ್ಕಂಥದ್ದು 100 ಕಿಲೋಮೀಟರ್ ವರೆಗಿದೆ. 100ರಿಂದ 2000 ಮೇಜರ್ ಆಗಿ 900ರವರೆಗೆ ಇರ್ತಕ್ಕಂಥದ್ದು ಭೂಗರ್ಭ ಅಂತ ಕರಿತೀವಿ. 2800 ಕಿಲೋಮೀಟರ್ ಭೂಗರ್ಭ ಇದೆ. 2900 ಕಿಲೋಮೀಟರ್ 6400 ಕಿಲೋಮೀಟರ್ ವರೆಗೂ ಇರ್ತಕ್ಕಂಥದನ್ನ ಕೋರ್ ಅಂತ ಕರಿತೀವಿ. ಆಂತರಿಕ ಪದರ, ಬಾಹ್ಯ ಪದರ ಅಂತ ಕೂಡ ಕರಿತೀವಿ.
ಬಟ್ ಈಗ ನಾವು ಇಲ್ಲಿ ಮೇಜರ್ ಆಗಿ ಕೋರಲ್ಲಿ ನೋಡೋದಾದ್ರೆ ಇನ್ನರ್ ಕೋರ್ ಅಂತ ಕರಿತೀವಿ ಆ್ಯಂಡ್ ಔಟರ್ ಕೋರ್. ಇನ್ನರ್ ಕೋರ್ ಅಂದ್ರೆ ಏನಪ್ಪಾ ಅಂದ್ರೆ ಆಂತರಿಕ ಪದರ, ಬಾಹ್ಯ ಪದರ. ನಾವಿಲ್ಲಿ ಒತ್ತಡ ಜಾಸ್ತಿ ಆಗಿರೋದ್ರಿಂದ ನಾವಿಲ್ಲಿ ಇರ್ತಕ್ಕಂಥ ಪದಾರ್ಥಗಳು ಯಾವ ರೀತಿ ಕನ್ವರ್ಟ್ ಆಗ್ತಿದಾವಪ್ಪ ಅಂದರೆ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಿದೆ. ಬಿಕಾಸ್ ಆಫ್ ಹೈಯರ್ ಟೆಂಪರೇಚರ್, ನಾನು ಆಲ್ರೆಡಿ ಹೇಳಿದೆ, ಹೈಯರ್ ಟೆಂಪರೇಚರ್ ಬಿಕಾಸ್ ಆಫ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಇದೇನಾಗ್ತಿದೆಯಪ್ಪ ಅಂತಂದರೆ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಿದೆ. ಯಾವುದು ಅಂತಂದರೆ ವಿ ಕಾಲ್ ಇಟ್ ಆಸ್ ಆಂತರಿಕ ಪದರ ಅಂತಕ್ಕಂಥದ್ದು ಮೇಜರಾಗಿ ಏನಕ್ಕೆ ಕನ್ವರ್ಟ್ ಆಗ್ತಿದೆ? ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಿದೆ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಔಟರ್ ಕೋರ್, ಅದನ್ನ ಬಾಹ್ಯ ಪದರ ಅಂತ ಕರಿತೀವಿ. ಔಟರ್ ಕೋರ್ ಯಾವ ಒಂದು ಮೆಟೀರಿಯಲ್ ಇದೆಯಪ್ಪ ಅಂತಂದ್ರೆ ಲಿಕ್ವಿಡ್ ಅಂತ ಕರಿತೀವಿ. ಯಾಕಪ್ಪ ಲಿಕ್ವಿಡ್ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಒಂದು ಸ್ವಲ್ಪ ರಿಲೀಸ್ ಆಗಿರೋದ್ರಿಂದ ಮೇಜರ್ ಆಗಿ ಯಾವ ರೀತಿ ಇದೆಯಪ್ಪ ಅಂದ್ರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿದೆ. ಸರ್, ಇದೆಲ್ಲ ಓಕೆ. ಈ ಕೋರಲ್ಲಿ ಅತಿ ಹೆಚ್ಚು ಮಿನರಲ್ಸ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ನೈಫೆ ಅಂತ ಕರಿತೀವಿ. ಏನಪ್ಪ ನೈಫೆ ಅಂದ್ರೆ ನಿಕ್ಕಲ್ ಅತಿ ಹೆಚ್ಚು ಪ್ರಮಾಣದಲ್ಲಿದೆ, ಅದೇ ರೀತಿ ಐರನ್ ಅಂತಕ್ಕಂಥ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಇವೆರಡರ ಬಗ್ಗೆ ಮೇಜರಾಗಿ ಗೊತ್ತಿರಲೇಬೇಕಾಗಿರ್ತಕ್ಕಂಥ ಸಿಚುವೇಶನ್ಸ್. ಸರ್, ಅತಿ ದಪ್ಪವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಕೋರ್ ಅಂತ ಕರಿತೀವಿ. ಎಷ್ಟಿದೆಯಪ್ಪ ಕೋರು ಅಂತಂದ್ರೆ ಹತ್ರ ಮೇಜರ್ ಎಷ್ಟಿದೆ ಅಂತಂದ್ರೆ 3500 ಕಿಲೋಮೀಟರ್ ಇರ್ತಕ್ಕಂಥದ್ದು ಕೋರ್. ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು 2800 ಇರ್ತಕ್ಕಂಥದ್ದು ಮ್ಯಾಂಟಲ್, ಭೂಗರ್ಭ ಅಂತ ಕರಿತೀವಿ. ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮೇಲ್ವದರ ಅಂತ ಕರಿತೀವಿ, ಕ್ರಸ್ಟ್ ಅಂತ ಕರಿತೀವಿ, ಇರ್ತಕ್ಕಂಥದ್ದು 100 ಕಿಲೋಮೀಟರ್. ಇದನ್ನ ಎಕ್ಸಾಮಲ್ಲಿ ಕೇಳ್ಬೋದು. ಸರ್, ಇದೆಲ್ಲ ಓಕೆ. ನಮ್ಮ ಕ್ರಸ್ಟ್ ಅನ್ನ 2 ವಿಧವಾಗಿ ಡಿವೈಡ್ ಮಾಡಿದಾರಲ್ವಾ. ನಾವು ಅತಿ ದಪ್ಪವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಕಾಂಟಿನೆಂಟ್, ತಿಕ್ಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಥಿಕ್ನೆಸ್ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕಾಂಟಿನೆಂಟ್. ಅದೇ ರೀತಿ ನಮ್ಮ ಸಮುದ್ರದ ಕೆಳಗೆ ಇರ್ತಕ್ಕಂಥ ಮೇಜರ್ ಆಗಿ ಸಮುದ್ರದ ಕೆಳಗೆ ಇರ್ತಕ್ಕಂಥ ಮೇಲ್ವದರ ಅತಿ ಚಿಕ್ಕದಾಗಿದೆ. ಇಟ್ ಇಸ್ ವೆರಿ ಥಿನ್ ಅಂತ ಕರಿತೀವಿ. ಥಿನ್ ಅಂತ ಕರಿತೀವಿ, ಗೊತ್ತಿರಬೇಕಿಲ್ಲಿ. ಸರ್, ಈಗ ನಾನು ಮೊದಲನೇ ಕ್ವೆಶನ್ ನೋಡೋದಾದ್ರೆ ನಾವು ಈ ಕಾಂಟಿನೆಂಟಲ್ ಯಾವ್ಯಾವ ಪದಾರ್ಥಗಳಿದಾವಪ್ಪ ಅಂತಂದ್ರೆ ಇರ್ತಕ್ಕಂಥದ್ದು ಸಿಯಾಲ್ ಅಂತ ಕರಿತೀವಿ. ಏನಪ್ಪ ಸಿಯಾಲ್ ಅಂದ್ರೆ ಸಿಲಿಕಾ ಮತ್ತೆ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಈ ಎರಡೂ ಪದಾರ್ಥಗಳು ಅತಿ ಹೆಚ್ಚು ಪ್ರಮಾಣದಲ್ಲಿದ್ದಾವೆ. ಸಿಲಿಕಾ ಆರ್ ಸಿಲಿಕಾನ್ ಅಂತ ಕರಿತೀವಿ. ಎರಡನೇದು ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಅದೇ ರೀತಿ ನಮ್ಮ ಸಮುದ್ರದ ತೀರದಲ್ಲಿ ಸಮುದ್ರ ಕೆಳಗೆ ನೋಡೋದಾದ್ರೆ ಓಷನಿಕ್ ಕ್ರಸ್ಟ್ ಅಂತ ಕರಿತೀವಿ. ಅಲ್ಲಿ ಇರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಸೀಮಾ, ಗೊತ್ತಿರಬೇಕಿಲ್ಲಿ, ಸೀಮಾ ಅಂತ ಕರಿತೀವಿ, ಗೊತ್ತಿರಬೇಕು. ನಾವು ಈ ಒಂದು ಮೇಜರ್ ಆಗಿ ಸೀರೀಸ್ ಅಲ್ಲಿ ನೋಡೋದಾದ್ರೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಜಾಗ್ರಫಿ ಅಂತಕ್ಕಂಥದ್ದನ್ನ 19 ಗಂಟೆಯಲ್ಲಿ ಕಂಪ್ಲೀಟ್ A to Z ಇನ್ಫಾರ್ಮೇಶನ್ ಅನ್ನ ನಿಮಗೆ ಮೇಜರ್ಲಿ ಫ್ರಮ್ ಆರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ವರ್ಲ್ಡ್ ಆಗಿರ್ಬೋದು, ಅದೇ ರೀತಿ ಫಿಸಿಕಲ್ ಆಗಿರ್ಬೋದು, ನಮ್ಮ ಭಾರತದ ಭೂಗೋಳಶಾಸ್ತ್ರ ಆಗಿರ್ಬೋದು, ನಮ್ಮ ಕರ್ನಾಟಕದ ಭೂಗೋಳಶಾಸ್ತ್ರ A to Z ಅನ್ನ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀವಿ. ಓಕೆ ಅಲ್ವಾ? ಅದ್ರ ಬಗ್ಗೆ ನೋಡೋಣ. ನಾವು ಇಂಟೀರಿಯರ್ ಬಗ್ಗೆ ನೋಡಿದಾಗ 3 ಲೇಯರ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕಿಲ್ಲಿ. ನಾವು ಟೆಂಪರೇಚರ್ ಅಂತಕ್ಕಂಥ, ಡೆನ್ಸಿಟಿ ಅಂತಕ್ಕಂಥ, ಒತ್ತಡ ಅಂತಕ್ಕಂಥದ್ದು ನಾವು ಭೂಮಿಯ ಒಳಗೆ ಹೋಗ್ತಿದ್ದಂಗೆ ನಮ್ಮ ಮೇಜರ್ ಆಗಿ ಹೀಟ್ ಅಂತಕ್ಕಂಥ, ಟೆಂಪರೇಚರ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ, ಗೊತ್ತಿರಬೇಕು ಅದ್ರ ಬಗ್ಗೆ. ಆ್ಯಂಡ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ 3 ಲೇಯರ್ಸ್ ಇದಾವೆ. ಆ 3 ಲೇಯರ್ಸಲ್ಲಿ ಅತಿ ಹೆಚ್ಚು ಲೇಯರ್ ಯಾವುದಪ್ಪ, ಅತಿ ದಪ್ಪವಾಗಿರ್ತಕ್ಕಂಥ ಲೇಯರ್ಸ್ ಯಾವುದಪ್ಪ, ಕೋರ್ ಅಂತ ಕರಿತೀವಿ. ಎರಡನೇದು ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕ್ರಸ್ಟ್, ಮೇಲ್ವದರ ಅಂತ ಕರಿತೀವಿ, ಇದ್ರ ಬಗ್ಗೆ ಗೊತ್ತಿರಲಿ. ಆ್ಯಂಡ್ ಮೂರನೇದು ಭೂಗರ್ಭ ಅಂತಕ್ಕಂಥದ್ದು ಮಾಡರೇಟ್ ಆಗಿ ಇದೆ ಅಂತ ಕರಿತೀವಿ. ನಾವು ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ಬಟ್ ಇಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥದ್ದು ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಕರಿತೀವಿ. ಅದರ ಜೊತೆಗೆ ನಿಕ್ಕಲ್ ಮತ್ತು ಐರನ್ ಅಂತ ಕರಿತೀವಿ. ಇಷ್ಟು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಕರಿತೀವಿ. ಓಕೆನಾ? ಇಷ್ಟು ಗೊತ್ತಿರಲಿ ಫ್ರಮ್ ಆರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಕ್ಲಿಯರ್ ಸರ್? ಇದೆಲ್ಲ ಓಕೆ. ಬಟ್ ಈಗ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಇದೊಂದು ಕ್ವೆಶನ್ ಸಾಲ್ವ್ ಮಾಡಿ. ಮೇಜರ್ಲಿ ವಿ ಹ್ಯಾವ್ ಟೇಕನ್ ಇಟ್ ಫ್ರಮ್ PSI 402 PSI ಇಂದ ಈ ಒಂದು ಕ್ವೆಶನ್ ತಗೊಂಡಿದ್ದೀವಿ. ಬಟ್ ಮೊದಲೇ ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಮೇಲ್ವದರ ಅಂತ ಕರಿತೀವಿ ಅಥವಾ ಕ್ರಸ್ಟ್. ನಾವು ಕ್ರಸ್ಟ್ ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂದರೆ ಇಲ್ಲಿ ಮೇಜರ್ ಆಗಿ 2 ಬರ್ತವೆ. ಒಂದು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ, ಎರಡನೇದು ಓಷನಿಕ್ ಕ್ರಸ್ಟ್ ಅಂತ ಕರಿತೀವಿ. ನಾವೀಗ ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂತಂದರೆ 5 ರಿಂದ 40 ಕಿಲೋಮೀಟರ್ ಇರ್ತಕ್ಕಂಥದ್ದು ಮೇಲ್ವದರ. ಓಕೆನಾ? ಮೇಲ್ವದರ ಅಂತ ಕರಿತೀವಿ. ಮೊದಲನೇದು ನಾವು ಡಿಗೆ ಏನಾಗಬೇಕಪ್ಪ ಅಂದರೆ ಡಿಗೆ 1 ನೋಡೋಣ ಯಾವುದ್ರಲ್ಲಿದೆ ಅಂತ. ಡಿಗೆ 1 ಅಂದರೆ 3ರಲ್ಲಿದೆ, ಇದರಲ್ಲಿಲ್ಲ. ಎರಡನೇದು ನಾನು ಆಲ್ರೆಡಿ ಹೇಳಿದೆ, ಭೂಗರ್ಭ ಅಂತಕ್ಕಂಥದ್ದು ಮ್ಯಾಂಟಲ್. ನಾವು ಭೂಗರ್ಭದ ಅಳತೆ ಎಷ್ಟಿದೆಯಪ್ಪ, ಅಗಲ ಎಷ್ಟಿದೆ ಅಂತಂದರೆ ಹತ್ರ 2800 ಕಿಲೋಮೀಟರ್ ಇದೆ. 2800 ಕಿಲೋಮೀಟರ್ ಇದೆ. ಹಂಗೆ ನೋಡಿದಾಗ ಮ್ಯಾಂಟಲ್ ಎಷ್ಟಿದೆಯಪ್ಪ ಅಂತಂದರೆ
ಇಟ್ ಈಸ್ 2895 ಕಿಲೋಮೀಟರ್ ಇದೆ. ನಾವು ಮೂರನೇದು ನಮ್ಮ ಕೋರ್ ಅಂತಕ್ಕಂಥದ್ದನ್ನು ಎರಡು ವಿಧವಾಗಿ ಡಿವೈಡ್ ಮಾಡಿದ್ದೀವಿ, ಔಟರ್ ಕೋರ್ ಆ್ಯಂಡ್ ಇನ್ನರ್ ಕೋರ್. ಈಗ ನೀವೇ ಹೇಳ್ರಪ್ಪ, ಔಟರ್ ಕೋರ್ ದೊಡ್ಡದಿದೆಯಾ, ಇನ್ನರ್ ಕೋರ್ ದೊಡ್ಡದಿದೆಯಾ, ಅಂದರೆ ಬಾಹ್ಯ ಪದರ ದೊಡ್ಡದಿದೆಯಾ, ಆಂತರಿಕ ಪದರ ದೊಡ್ಡದಿದೆಯಾ? ನಾವು ಮೇಜರ್ ಆಗಿ ಇಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಟ್ ಈಸ್ ಇಲ್ಲೇ ನೋಡಿ ನೀವು, ನಾವು 2900ರಿಂದ 5100 ಕಿಲೋಮೀಟರ್ ಇದೆ. ಅಂದರೆ 3000 ತಗೊಂಡ್ರು ಕೂಡ 1200 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇದು ಯಾವ ರೀತಿ ಇದೆ? ಲಿಕ್ವಿಡ್ ಆಗಿದೆ. ಅದೇ ರೀತಿ ನಾವು ಇನ್ನರ್ ಕೋರ್ ಅಂತಕ್ಕಂಥದ್ದು, ಆಂತರಿಕ ಪದರ ಅಂತಕ್ಕಂಥದ್ದು ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂದರೆ ಹತ್ರ ಇರ್ತಕ್ಕಂಥದ್ದು ಇಟ್ ಈಸ್ ಮೇಜರಾಗಿ ವಿ ಕಾಲ್ ಇಟ್ ಆಸ್ ಮೇಜರಾಗಿ ಎಷ್ಟಪ್ಪ ಅಂದರೆ 1300 ಕಿಲೋಮೀಟರ್ಸ್ ಇದಾವೆ. 1300 ಕಿಲೋಮೀಟರ್ಸ್. ಈಗ ನೀವೇ ನೋಡೋದಾದ್ರೆ ನಾವು ಯಾವ್ದಾವುದು ಅತಿ ಹೆಚ್ಚಿದೆಯಪ್ಪ ಇಲ್ಲಿ 3000ದಿಂದ ಇಟ್ ಈಸ್ 2000 ಇಲ್ಲಿ 2100 ಅಂತ ಕರಿತೀವಿ. 3 ಅಂದರೆ 2100 ಅಂತ ಕರಿತೀವಿ. ನಾವು ಈ 2100 ಯಾವುದಕ್ಕೆ ಬರುತ್ತಪ್ಪ ಅಂತಂದರೆ ಔಟರ್ ಕೋರ್ ಅಂತ ಕರಿತೀವಿ. ಔಟರ್ ಕೋರ್ ಅಂದರೆ ಬಾಹ್ಯ ಪದರ ಅಂತ ಕರಿತೀವಿ. 2245 ಇದೆ. ಅದಾದಮೇಲೆ ಇನ್ನು ಮಿಕ್ಕಿರ್ತಕ್ಕ ಇನ್ನರ್ ಕೋರ್ ಅತಿ ಚಿಕ್ಕದಾಗಿದೆ. ಅದನ್ನ ಏನಂತ ಕರಿತೀವಪ್ಪ ಅಂದರೆ 1255 ಕಿಲೋಮೀಟರ್ ಯಾವ್ದು ಬರುತ್ತೆ ಅಂದರೆ ಇನ್ನರ್ ಕೋರ್ ಅಥವಾ ಆಂತರಿಕ ಪದರ ಅಂತ ಕರಿತೀವಿ. ಇಷ್ಟು ಗೊತ್ತಿರಲೇಬೇಕಾಗಿರುತ್ತೆ. ಇವಾಗ ನೀವೇ ನೋಡಿ, ಹೇಗೆ ಯಾವುದಪ್ಪ ಆನ್ಸರ್ ಅಂದರೆ ಸಿ ಆಗಿರಬೇಕು. ಹೇಗೆ 3 ಆಗಿರಬೇಕು. ಅದೇ ರೀತಿ ಇದೇ ಇರ್ತಕ್ಕಂಥ ಹೇಗೆ 3 ಆಗಿದೆ. ನಾವು ಬಿಗೆ ಅಂತಕ್ಕಂಥದ್ದು 4 ಇದೆ. ಬಿಗೆ 4 ಓಕೆ. ನಾವು 2ರಲ್ಲಿ ಇರಬೇಕು ನೋಡೋಣ. ಎಗೆ 3 ಅಂತ ಕರಿತೀವಿ. ಎಗೆ 3, ಬಿಗೆ 4. ಅದೇ ರೀತಿ ಸಿಗೆ 2 ಆಗಿರಬೇಕು. ಡಿಗೆ ಏನಪ್ಪ ಅಂತಂದರೆ 1. ಅಂದರೆ ಆನ್ಸರ್ ಏನಾಗಿರುತ್ತಪ್ಪ ಅಂದರೆ ಆನ್ಸರ್ 4 ಆಗಿರುತ್ತೆ. 4ನೇದು ಆಪ್ಷನ್ ಡಿ ಅಂತ ಕರಿತೀವಿ. ಯಾವುದ್ರ ಬಗ್ಗೆ ಏನಪ್ಪ ಅಂದರೆ ಸ್ಟ್ರಕ್ಚರ್ ಆಫ್ ದ ಅರ್ತ್, ಭೂಮಿಯ ರಚನೆಯ ಬಗ್ಗೆ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಓಕೆನಾ? ಇಷ್ಟು ಗೊತ್ತಿರಲಿ. ಇದಾದ್ಮೇಲೆ ಬರ್ತಕ್ಕಂಥದ್ದನ್ನು ಮೇಜರ್ ನೋಡಿ. ಇಟ್ ಇಸ್ ಮೇಜರ್ ವಿ ಕಾಲ್ ಇಟ್ ಆಸ್ 4 ಅಂತ ಕರಿತೀವಿ. ಆಪ್ಷನ್ ಇಟ್ ಇಸ್ ಎಗೆ 3, ಬಿಗೆ 4, ಸಿಗೆ 2, ಡಿಗೆ 1 ಅಂತ ಕರಿತೀವಿ. ಯಾವುದಪ್ಪ ಅಂತಂದರೆ ಆಂತರಿಕ ಪದರ ಆಗಿರ್ಬೋದು, ಅದೇ ರೀತಿ ಇಟ್ ಇಸ್ ಭೂಪದರ ಆಗಿರ್ಬೋದು, ಅದೇ ರೀತಿ ಭೂಗರ್ಭ ಆಗಿರ್ಬೋದು, ಅದೇ ರೀತಿ ಮೇಲ್ವದರ ಅಂತ ಕರಿತೀವಿ. ಇಷ್ಟು ನಮ್ಮ ಮೇಜರ್ ಆಗಿ ನಮ್ಮ PSI ಎಕ್ಸಾಮಲ್ಲಿ 402 PSI ಅಲ್ಲಿ ಈ ಕ್ವೆಶನ್ ಕೇಳಿದ್ದಾರೆ. ಓಕೆನಾ ಬಸ್? ಇಷ್ಟು ಗೊತ್ತಿರಲಿ. ಆ್ಯಂಡ್ ಎರಡನೇದ್ರ ಬಗ್ಗೆ ನೋಡೋದಾದರೆ ಇವೆಲ್ಲ ನೋಡಿದ್ವಿ. ಕ್ರಸ್ಟ್ ಅಂದ್ರೆ ಏನು, ಕ್ರಸ್ಟ್ ಎಲ್ಲಿ ಬರುತ್ತೆ, ಮೇಲ್ ಬರುತ್ತೆ. ಡೆಪ್ತ್ ಅಂತ ಇನ್ಕ್ರೀಸ್ ಆಗ್ತಿದ್ದಂಗೆ ಅದೇ ರೀತಿ ನಮ್ಮ ತಾಪಮಾನ ಯಾವ ರೀತಿ ಇನ್ಕ್ರೀಸ್ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ನಾವಿಲ್ಲಿ 2 ವಿಧಗಳಿದಾವೆ. ಒಂದು ಯಾವುದಪ್ಪ ಅಂತಂದ್ರೆ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ, ಅದೇ ರೀತಿ ಓಷನಿಕ್ ಕ್ರಸ್ಟ್ ಅಂತ. ಸರಿ, ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷನಿಕ್ ಕ್ರಸ್ಟ್ ಮಧ್ಯೆ ಡಿಫ್ರೆನ್ಸ್ ನೋಡೋದಾದ್ರೆ ನಾವು ನೆನಪಿಟ್ಕೊಳ್ಳಿ, ನಾವು ಮೇಲಿಂದ ಕೆಳಗಡೆ ಹೋಗ್ತಿದ್ದಂಗೆ ಡೆನ್ಸಿಟಿ ಜಾಸ್ತಿ ಆದಾಗ ಅದರ ಅಗಲ ಏನಿರುತ್ತೆ, ದಪ್ಪ ಏನಿರುತ್ತೆ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತಿರುತ್ತೆ ಬಿಕಾಸ್ ಆಫ್ ಡೆನ್ಸಿಟಿ. ಈಗ ನೀವೇ ನೋಡ್ರಪ್ಪ, ಈಗ ನಾನು ನೀರೊಂದು ಬಾಟಲ್ ತೊಗೊಂಡಾಗ, ಅದೇ ರೀತಿ ಪೆನ್ ತೊಗೊಂಡಾಗ ಯಾವುದಕ್ಕಪ್ಪ ಅತಿ ಹೆಚ್ಚು ಡೆನ್ಸಿಟಿ ಇದೆ? ಇದಕ್ಕೆ. ಯಾಕೆ ಅಂದರೆ ಮೇಜರ್ ಆಗಿ ಸಾಲಿಡಲ್ಲಿ ಇದೆ ಇದು. ಅದೇ ರೀತಿ ನೀರು ಅಂತಕ್ಕಂಥದ್ದು ಯಾವ ರೀತಿ ಇದೆಯಪ್ಪ ಅಂದರೆ ಲಿಕ್ವಿಡಲ್ಲಿ ಇರೋದ್ರಿಂದ ಆಟೋಮ್ಯಾಟಿಕ್ ಆಗಿ ಡೆನ್ಸಿಟಿ ಅಂತಕ್ಕಂಥ ಈ ಪೆನ್ಗೆ ಜಾಸ್ತಿ ಇರುತ್ತೆ. ಇಷ್ಟು ಗೊತ್ತಿರಲಿ. ನಾವು ಈ ಕ್ರಸ್ಟಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಿಯಾಲ್ ಮತ್ತು ಸೀಮಾ ಅಂತ ಕರಿತೀವಿ. ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ, ಅದರ ಜೊತೆಗೆ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಅಂತಕ್ಕಂಥದ್ದು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತೆ. ಇಷ್ಟು ಗೊತ್ತಿರಲಿ. ರಿಲೇಟೆಡ್ ಟು ಏನಪ್ಪ ಅಂತಂದರೆ ಕ್ರಸ್ಟ್ನ ಬಗ್ಗೆ. ಮೇಲ್ವದರ ಅಂತ ಕರಿತೀವಿ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮ್ಯಾಂಟಲ್ ಅಂತ ಕರಿತೀವಿ, ಭೂಗರ್ಭ ಅಂತ ಕರಿತೀವಿ. ಏನಪ್ಪ ಮ್ಯಾಂಟಲ್ ಅಂದ್ರೇನು, ಭೂಗರ್ಭ ಅಂದ್ರೇನು? ನಾವು ಮ್ಯಾಂಟಲ್ ಅಂದರೆ ಮಧ್ಯದಲ್ಲಿ ಬರ್ತಕ್ಕಂಥ ಪದರವನ್ನ ಏನಂತ ಕರಿತೀವಪ್ಪ ಅಂದರೆ ಮ್ಯಾಂಟಲ್ ಅಂತ ಕರಿತೀವಿ. ಗೊತ್ತಿರಬೇಕು ಏನಂತ ಕರಿತೀವಿ, ಮ್ಯಾಂಟಲ್. ಸರಿ, ಮ್ಯಾಂಟಲ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಾವು ನೋಡೋದಾದ್ರೆ, ಈ ಮ್ಯಾಂಟಲ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ? ಈ ಮ್ಯಾಂಟಲ್ ನಾನು ಆಲ್ರೆಡಿ ಹೇಳಿದೆ 100 ಕಿಲೋಮೀಟರಿಂದ ಎಲ್ಲಿವರೆಗೂ ಬರುತ್ತಪ್ಪ ಅಂದರೆ 2900 ಕಿಲೋಮೀಟರ್ವರೆಗೂ ಬರ್ತಕ್ಕಂಥ ಅಗಲವನ್ನು ಏನಂತ ಕರಿತೀವಪ್ಪ ಅಂದರೆ ಮ್ಯಾಂಟಲ್ ಅಥವಾ ಮೇಜರ್ ಆಗಿ ಭೂಗರ್ಭ ಅಂತ ಕರಿತೀವಿ. ಭೂಗರ್ಭ ಅಂತ ಕರಿತೀವಿ ನಾವು. ಅದರ ಜೊತೆಗೆ ಸರ್ ಮೇಜರ್ ಆಗಿ ಈ ಒಂದು ಮ್ಯಾಂಟಲಲ್ಲಿ ಯಾವ್ಯಾವ ಪದಾರ್ಥಗಳು ಅತಿ ಹೆಚ್ಚು ಕ್ವಾಂಟಿಟಿ ಇರ್ತಾವಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥದ್ದು ಕಬ್ಬಿಣ ಇರುತ್ತೆ, ಅದೇ ರೀತಿ ಮೆಗ್ನೀಷಿಯಂ ಕೂಡ ಇರ್ತಕ್ಕಂಥದ್ದು. ಯಾವ್ದು? ಕಬ್ಬಿಣ ಮತ್ತು ಮೆಗ್ನೀಷಿಯಂ ಅಂತ ಕರಿತೀವಿ. ಐರನ್ ಆ್ಯಂಡ್ ಮೆಗ್ನೀಷಿಯಂ ಇಸ್ ಪ್ರೆಸೆಂಟ್ ಇನ್ ಲಾರ್ಜರ್ ಕ್ವಾಂಟಿಟಿ. ಸರ್ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನೆನಪಿಟ್ಕೊಳ್ಳಿ, ಮೂರನೇದ್ರ ಬಗ್ಗೆ ಇವಾಗ ಇದನ್ನ ಇಟ್ ಇಸ್ ಮ್ಯಾಂಟಲ್ ಅಂತ ತಗೊಂಡಾಗ ನಾವು ಈ ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲಲ್ಲಿ ನಾವು ಈ ಮ್ಯಾಂಟಲನ್ನು 2 ವಿಧವಾಗಿ ಡಿವೈಡ್ ಮಾಡ್ತೀವಿ. ಒಂದು ಅಪ್ಪರ್ ಮ್ಯಾಂಟಲ್ ಅಂತ ಕರಿತೀವಿ, ಮೇಲ್ಭಾಗದಲ್ಲಿರ್ತಕ್ಕಂಥ ಭೂಗರ್ಭ. ಅದೇ ರೀತಿ
ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ಇನ್ನರ್ ಮ್ಯಾಂಟಲ್ ಅಂತ ಕರಿತೀವಿ. ಇನ್ನರ್ ಮ್ಯಾಂಟಲ್. ನಾವು ಈಗ ಈ ಅಪ್ಪರ್ ಮ್ಯಾಂಟಲಲ್ಲಿ ಒಂದು ಲೇಯರ್ ಇದೆ ಮೇಲ್ಪಾಟಲ್ಲಿ, ಮೇಲ್ಭಾಗದಲ್ಲಿ, ಅದನ್ನು ಏನಂತ ಕರಿತೀವಪ್ಪ ಅಂತಂದರೆ ಆಸ್ತನೋಸ್ಪಿಯರ್ ಅಂತ ಕರಿತೀವಿ. ಸಖತ್ ಇಂಪಾರ್ಟೆಂಟ್. ನೀವು ಕ್ಲಾಸಲ್ಲಿ ಹಲವಾರು ಬಾರಿ ಯೂಸ್ ಮಾಡ್ತೀನಿ ಆಸ್ತನೋಸ್ಪಿಯರನ್ನು. ನಾವು ಈ ಆಸ್ತನೋಸ್ಪಿಯರಿಂದನೇ ನಮಗೆ ಏನಾಗತ್ತಪ್ಪ ಅಂತಂದರೆ ಮೇಜರ್ ಆಗ್ತಕ್ಕಂಥದ್ದು, ಮೇಜರ್ ಆಗಿ ವಾಲ್ಕೆನೋಸ್ಗೆ ಕಾರಣ ಏನಪ್ಪ ಅಂತಂದರೆ ಆಸ್ತನೋಸ್ಪಿಯರ್ ಅಂತ ಕರಿತೀವಿ. ಈ ಆಸ್ತನೋಸ್ಪಿಯರ್ ಎಲ್ಲಿದೆಯಪ್ಪ ಅಂತಂದ್ರೆ ಭೂಗರ್ಭದಲ್ಲಿದೆ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವನ್ನು ಏನಂತ ಕರಿತೀವಪ್ಪ ಅಂದ್ರೆ ಭೂಗರ್ಭ ಅಂತ ಕರಿತೀವಿ, ಅಥವಾ ಆಸ್ತನೋಸ್ಪಿಯರ್ ಅಂತ ಕರಿತೀವಿ. ನಾವು ಈ ಒಂದು ಆಸ್ತನೋಸ್ಪಿಯರ್ ಅಲ್ಲಿ ಇರ್ತಕ್ಕಂಥದ್ದು ನಾವು ಯಾವ್ದಾದ್ರು ಗ್ಯಾಪ್ ಸಿಕ್ಕಿದ್ರೆ ಅದು ಹೊರಚಿಮ್ಮತ್ತೆ. ನಾವು ದ ಮೆಟೀರಿಯಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿಸ್ ಆಸ್ತನೋಸ್ಪಿಯರ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಮಾಗ್ಮಾ ಅಂತ ಕರಿತೀವಿ. ಆ ಮಾಗ್ಮಾ ಏನಾದರೂ ನಮ್ಮ ಭೂಮಿಯಿಂದ ಹೊರಗೆ ಬಂದರೆ ಅದನ್ನ ಏನಂತ ಕರಿತೀವಪ್ಪ ಅಂದರೆ ಲಾವಾ ಅಂತ ಕರಿತೀವಿ. ನಾವು ಈ ಲಾವಾದಿಂದನೇ ನಮಗೆ ಯಾವ ರೀತಿ ಕ್ರಿಯೇಟ್ ಆಗತ್ತಪ್ಪ ಅಂದರೆ ಜ್ವಾಲಾಮುಖಿಗಳು, ವಾಲ್ಕೆನೋಸ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಆಸ್ತನೋಸ್ಪಿಯರ್ ಎಲ್ಲಿದೆ ಅಂತಂದರೆ ಈ ಮ್ಯಾಂಟಲ್ ಭಾಗದಲ್ಲಿದೆ. ಈ ಮ್ಯಾಂಟಲ್ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದರೆ ಆಸ್ತನೋಸ್ಪಿಯರ್. ನಾವು ಈ ಆಸ್ತನೋಸ್ಪಿಯರ್ ಇಂದ ಮೇಜರ್ ಮೆಟೀರಿಯಲ್ಸ್ ಇರ್ತಕ್ಕಂಥ ಮ್ಯಾಗ್ಮಾ ಅಂತ ಕರಿತೀವಿ. ಅದು ಹೊರಗಡೆ ಬಂದರೆ ಅದನ್ನ ಏನಂತ ಕರಿತೀವಪ್ಪ ಅಂದರೆ ಲಾವಾ ಅಂತ ಕರಿತೀವಿ. ಈ ಲಾವಾ ಯಾವ ರೀತಿ ಇರುತ್ತಪ್ಪ ಅಂದರೆ ಒಂಥರ ಗಂಜಿಯ ರೀತಿ ಇರುತ್ತೆ, ಬಟ್ ಆದರೆ ಅತಿ ಹೆಚ್ಚು ಮೇಜರ್ ಆಗಿ ತಾಪಮಾನ ಇರುತ್ತೆ, ಅತಿ ಹೆಚ್ಚು ಟೆಂಪ್ರೇಚರ್ ಅಂತ ಜಾಸ್ತಿ ಇರುತ್ತೆ, ಅದೇ ರೀತಿ ಬರ್ನ್ ಆಗ್ತಿರುತ್ತೆ, ಕೆಂಡದ ಥರ ಬರ್ನ್ ಆಗ್ತಾ ಇರುತ್ತೆ. ಅದು ಹೊರಗಡೆ ಬಂದಾಗ ಅದನ್ನೇನಂತ ಕರಿತೀವಿ, ಲಾವಾ ಅಂತ ಕರಿತೀವಿ. ಬಟ್ ಅಲ್ಲೇ ಇದ್ದಾಗ ಅದನ್ನು ಮಾಗ್ಮಾ ಅಂತ ಕರಿತೀವಿ. ಇಷ್ಟು ಗೊತ್ತಿರಲಿ. ನಾವು ಎರಡನೇದು, ಈ ಕ್ರಸ್ಟ್ ಮತ್ತೆ ಆಸ್ತನೋಸ್ಪಿಯರ್ ಅನ್ನ ಒಟ್ಟಾಗೆ ಸೇರಿಸಿದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ನೆನಪಿಟ್ಕೊಳ್ಳಿ, ಕ್ರಸ್ಟ್ ಮತ್ತೆ ಅಪ್ಪರ್ ಮೋಸ್ಟ್ ಮ್ಯಾಂಟಲ್ ಅಂದ್ರೆ ಆಸ್ತನೋಸ್ಪಿಯರ್ ಅನ್ನ ಸೇರಿಸಿದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಲಿಥೋಸ್ಪಿಯರ್ ಅಂತ ಕರಿತೀವಿ. ಲಿಥೋಸ್ಪಿಯರ್. ನಾವೇನಪ್ಪ ಲಿಥೋ ಅಂತಂದ್ರೆ, ಲಿಥೋ ಅಂದ್ರೆ ನಿಮ್ಗೆ ಗೊತ್ತಿರಬೇಕಿಲ್ಲಿ, ಲಿಥೋ ಅಂದ್ರೆ ಲ್ಯಾಂಡ್ ಅಂತ. ಲಿಥೋ ಅಂದ್ರೆ ಇಟ್ ಇಸ್ ಭೂಮಿ. ಸ್ಪಿಯರ್ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರದೇಶ ಅಂತ. ಲಿಥೋ ಅಂದ್ರೆ ಏನು, ಇಟ್ ಇಸ್ ಭೂಮಿಯ ಪ್ರದೇಶ ಅಂತ ಕರಿತೀವಿ, ಅದನ್ನ ಲಿಥೋಸ್ಪಿಯರ್ ಅಂತ ಕರಿತೀವಿ. ಓಕೆನಾ? ಇಷ್ಟು ನಾವು ಮೇಜರ್ ಆಗಿ ಎರಡನೇ ರೀಜನ್ಗೆ ಸಂಬಂಧಪಟ್ಟ ಹಾಗೆ. ನಾವು ಅದಾದ್ಮೇಲೆ ಬರ್ತಕ್ಕಂಥದ್ದು ಮೂರನೇ ಪ್ರದೇಶ ಅಂತ ಕರಿತೀವಿ, ದ ಥರ್ಡ್ ರೀಜನ್. ನಾವೇನಪ್ಪ ಈ ಥರ್ಡ್ ರೀಜನ್ ಅಂತಂದ್ರೆ ಕೋರ್ ಅಂತ ಕರಿತೀವಿ. ನಾವು ಈ ಕೋರನ್ನ ಎರಡು ಕೋರ್ ಆಗಿ ಡಿವೈಡ್ ಮಾಡಿದ್ದಾರೆ, ಅಥವಾ ಎರಡು ವಿಂಗಡಣೆ ಆಗಿದೆ. ಒಂದು ಯಾವುದಪ್ಪ ಅಂದರೆ ಮೇಜರ್ ಆಗಿ ಬಾಹ್ಯ ಪದರ ಅಂತ ಕರಿತೀವಿ, ಆಂತರಿಕ ಪದರ ಅಂತ ಕರಿತೀವಿ. ನಾವು ಬಾಹ್ಯ ಪದರ ಅಂತಕ್ಕಂಥದ್ದು ಯಾವ ಮೀಡಿಯಮ್ ಅಲ್ಲಿ ಇದೆಯಪ್ಪ, ಇಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್ ಅಂತಂದ್ರೆ ಮೇಜರ್ ಆಗಿ ಇರ್ತಕ್ಕಂಥದ್ದು ಲಿಕ್ವಿಡ್ ಸ್ಟೇಟಲ್ಲಿದೆ. ನಾವು ಲಿಕ್ವಿಡ್ ಅಂದ್ರೆ ಏನಪ್ಪಾ ಅಂದ್ರೆ ದ್ರವಗಳ ಮೂಲಕ ಇದೆ. ದ್ರವಗಳ ಮೂಲಕ ಇಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸ್ ದ್ರವಗಳ ಮೂಲಕ ಇದೆ. ನಾವು ಈ ದ್ರವಗಳ ಮೂಲಕ ಅಂತಕ್ಕಂಥ ಇಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ ಇದೆ ಸರ್ ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ದೀನಿ, ನೈಫೆ. ನಾವು ಇದು ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ 2800 ಕಿಲೋಮೀಟರ್ ದಪ್ಪ ಇದೆ. 2800 ಕಿಲೋಮೀಟರ್ ದಪ್ಪ ಇದೆ. ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಬಾಹ್ಯ ಪದರ ಅಂತ ಕರಿತೀವಿ. ಗೊತ್ತಿರಬೇಕು, ರಿಲೇಟೆಡ್ ಟು ಔಟರ್ ಕೋರ್. ಇಷ್ಟು ಗೊತ್ತಿರಬೇಕು. ಇಲ್ಲಿ ಒಂದಿರ್ತಕ್ಕಂಥದ್ದು ಮೇಜರ್ ಆಗಿ ದ್ರವಗಳ ಮೂಲಕ ಇದೆ. ಇಲ್ಲಿ ಇರ್ತಕ್ಕಂಥ ಎಷ್ಟು ಕಿಲೋಮೀಟರ್ ಅಪ್ಪ ಅಂತಂದ್ರೆ 2800 ಕಿಲೋಮೀಟರ್. ಅದಾದ್ಮೇಲೆ ನಾವು ಯಾವ್ಯಾವ ರೀತಿ ಇದೆ ಅಂತಂದ್ರೆ ಕಬ್ಬಿಣ ಮತ್ತು ನಿಕ್ಕಲ್ ಅಂತ ಕರಿತೀವಿ. ಅದನ್ನ ನೈಫೆ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನೈಫೆ. ನಿಕ್ಕಲ್ ಮತ್ತೆ ಐರನ್ ಅಂತ ಕರಿತೀವಿ. ನಿಕ್ಕಲ್ ಮತ್ತೆ ಯಾವ್ದಪ್ಪ ಅಂತಂದ್ರೆ ಐರನ್. ಇಷ್ಟು ಈ ಒಂದು ಬಾಹ್ಯ ಪದರದ ಬಗ್ಗೆ ಗೊತ್ತಿರಲಿ. ಅದೇ ರೀತಿ ನಾವು ಆಂತರಿಕ ಪದರದ ಬಗ್ಗೆ ನೋಡೋದಾದ್ರೆ ಸರಿ, ಆಂತರಿಕ ಪದರದಲ್ಲಿ ಎಲ್ಲಿಂದ ಶುರುವಾಗತ್ತಂದ್ರೆ 5100 ಕಿಲೋಮೀಟರ್ ಇಂದ 6400 ಕಿಲೋಮೀಟರ್ ವರೆಗೆ ನಮ್ಮ ಆಂತರಿಕ ಪದರ ಅಂತಕ್ಕಂಥದ್ದು ಇದೆ. ಇನ್ನರ್ ಕೋರ್ ಅಂತ ಕರಿತೀವಿ. ಮತ್ತೆ ಇನ್ನರ್ ಕೋರ್ ಅಲ್ಲಿ ಕೂಡ ಯಾವ್ಯಾವ ಮೆಟೀರಿಯಲ್ಸ್ ಇದಾವೆ ಅಂತಂದ್ರೆ ಮೇಜರ್ ಆಗಿರ್ತಕ್ಕಂಥ ಎರಡೆರಡು ಮೆಟೀರಿಯಲ್ಸ್, ನಿಕ್ಕಲ್ ಮತ್ತೆ ಐರನ್ ಇದೆ. ಅದರ ಜೊತೆಗೆ ಬರ್ತಕ್ಕಂಥದ್ದು ಸರಿ, ಇಲ್ಲಿರ್ತಕ್ಕಂಥ ವಸ್ತುಗಳು, ಘನ ವಸ್ತುಗಳು ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ವಸ್ತುಗಳು ಯಾವ ರೀತಿ ಇದೆ ಅಂದ್ರೆ ಸಾಲಿಡ್ ಮೂಲಕ ಇದೆ. ಘನ ವಸ್ತುಗಳು ಅಂತ ಕರಿತೀವಿ ನಾವು. ಇಟ್ಸ್ ಇನ್ ದ ಫಾರ್ಮ್ ಆಫ್ ಸಾಲಿಡ್ ಇದೆ. ಸರ್ ಯಾಕೆ ಸರ್ ಸಾಲಿಡ್ ಇರಬೇಕು? ಬಟ್ ಇಲ್ಲಿ ಅತಿ ಹೆಚ್ಚು ಟೆಂಪ್ರೇಚರ್ ಇರುತ್ತಲ್ವಾ,
ನಾವು ಅತಿ ಹೆಚ್ಚು ಟೆಂಪರೇಚರ್ ಇರೋದ್ರಿಂದ, ನಾವು ಅತಿ ಹೆಚ್ಚು ಬಿಸಿ ಇರೋದ್ರಿಂದ ಇಲ್ಲಿ ಮೇಜರ್ ಆಗಿ ಲಿಕ್ವಿಡ್ ಅಲ್ಲಿ ಇರಬೇಕಾಗಿತ್ತಲ್ವಾ, ಘನಗಳ ಮೂಲಕ ಯಾಕಿದೆ ಅಂತ ನೋಡೋದಾದ್ರೆ ಸಾಲಿಡ್ ಮೂಲಕ ಯಾಕಿದೆ, ಬಿಕಾಸ್ ಆಫ್ ಹ್ಯೂಜ್ ಅಮೌಂಟ್ ಆಫ್ ಪ್ರೆಷರ್. ನಾವು ಅತಿ ಹೆಚ್ಚು ಪ್ರೆಷರ್ ಇರೋದ್ರಿಂದ, ಒತ್ತಡ ಇರೋದ್ರಿಂದ ನಾವು ಯಾವ ರೀತಿ ಇದೆಯಪ್ಪ ಅಂದ್ರೆ ಇಟ್ ಇಸ್ ನ ಫಾರ್ಮ್ ಆಫ್ ಸಾಲಿಡ್. ಇಟ್ಸ್ ನ ಫಾರ್ಮ್ ಆಫ್ ಸಾಲಿಡ್ ಅಂತ ಕರಿತೀವಿ. ಇದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಇನ್ನರ್ ಕೋರ್ಗೆ ಸಂಬಂಧಪಟ್ಟಂಗೆ ಆಂತರಿಕ ಕೋರ್ ಅಂತ ಕರಿತೀವಿ, ಅಥವಾ ಆಂತರಿಕ ಪದರ ಅಂತ ಕೂಡ ಕರಿತೀವಿ. ಓಕೆನಾ? ಇಷ್ಟು ಮೇಜರ್ ಆಗಿ ನಮ್ಮ ಇಂಟೀರಿಯರ್ ಆಫ್ ದ ಅರ್ತ್ ಬಗ್ಗೆ ವಿಚಾರಗಳು. ನಾವು ಇಂಟೀರಿಯರ್ ಬಗ್ಗೆ ನೋಡಿದಾಗ ನಾನು ಆಲ್ರೆಡಿ ಹೇಳಿದೆ, ನಾವು ಇಂಟೀರಿಯರ್ ಬಗ್ಗೆ ನೋಡಿದಾಗ ಮೇಜರ್ ಆಗಿ ಇಟ್ ಇಸ್ 3 ವಿಧಗಳಿದಾವೆ. ಒಂದು ಕ್ರಸ್ಟ್ ಅಂತ ಕರಿತೀವಿ, ಮೇಲ್ಪದರ. ಎರಡನೇದು ಮ್ಯಾಂಟಲ್ ಅಂತ ಕರಿತೀವಿ. ಏನಪ್ಪ ಮ್ಯಾಂಟಲ್ ಅಂತಂದ್ರೆ ಭೂಗರ್ಭ ಅಂತ ಕರಿತೀವಿ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಕೋರ್ ಅಂತ ಕರಿತೀವಿ. ಆ ಕೋರಲ್ಲಿ 2 ಪಾರ್ಟ್ಸ್ ಇದಾವೆ, ಇನ್ನರ್ ಕೋರ್ ಅಂತ ಕರಿತೀವಿ, ಔಟರ್ ಕೋರ್ ಅಂತ ಕೂಡ ಕರಿತೀವಿ. ಇಷ್ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮೇಜರ್ ಆಗಿ ಇಟ್ ಇಸ್ ದ ಇಂಟೀರಿಯರ್ ಆಫ್ ದ ಅರ್ತ್. ನಾವು ನೆಕ್ಸ್ಟ್ ಪಾರ್ಟ್ಗೆ ಹೋಗೋದಾದ್ರೆ ಮೇಜರ್ ನೋಡಿ, ನೆಕ್ಸ್ಟ್ ಪಾರ್ಟಲ್ಲಿ ನೋಡೋದಾದ್ರೆ ನಾವು ಅರ್ತ್ ಕ್ರಸ್ಟ್ ಅಂತಕ್ಕಂಥದ್ದು ಯಾವ್ಯಾವ್ದ್ರ ಮೂಲಕ ಮಾಡ್ಪಟ್ಟಿದೆಯಪ್ಪ ಅಂತಂದ್ರೆ, ನಾವು ಅರ್ತ್ ಕ್ರಸ್ಟ್ ಅಲ್ಲಿ ಮೇಲ್ವದರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಆಕ್ಸಿಜನ್. ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಆಕ್ಸಿಜನ್ ಇದೆ. ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸಿಲಿಕಾನ್ ಇದೆ. ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಲ್ಯೂಮಿನಿಯಂ ಅಂತ ಕರಿತೀವಿ. ಮೊದಲನೇ ಸ್ಥಾನದಲ್ಲಿ ನಮ್ಮ ಮೇಜರ್ ಆಮ್ಲಜನಕ ಇದೆ, ಆಕ್ಸಿಜನ್ 47% ಇದೆ. ಎರಡನೇದು ಸಿಲಿಕಾನ್ ಅಂತಕ್ಕಂಥದ್ದು 28% ಇದೆ, ಅಲ್ಯೂಮಿನಿಯಂ ಅಂತಕ್ಕಂಥ 8% ಇದೆ. ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ ಕ್ರಸ್ಟ್ ಮೇಲ್ವದರದಲ್ಲಿ ನೋಡೋದಾದ್ರೆ, ಅದೇ ಇಡೀ ಅರ್ಥಲ್ಲಿ ನೋಡೋದಾದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಐರನ್, ಕಬ್ಬಿಣ ಅಂತಕ್ಕಂಥ ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂದ್ರೆ 35% ಇದೆ. ಆಮ್ಲಜನಕ ಅಂತಕ್ಕಂಥದ್ದು ಇಟ್ ಇಸ್ 30% ಇದೆ. ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸಿಲಿಕಾನ್. ಇದನ್ನ ಪ್ರತಿ ಬಾರಿ ಕ್ವೆಶನ್ಸ್ ಅಲ್ಲಿ ಕೇಳಿದ್ದಾರೆ. ಮೇಲ್ವದರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಯಾವುವು, ಅದೇ ರೀತಿ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಯಾವುವು ಅಂತ. ಇಷ್ಟು ಮೇಜರ್ ಆಗಿ ನಮ್ಮ ಇಂಟೀರಿಯರ್ ಆಫ್ ದ ಅರ್ತ್ ಬಗ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಬಾಸ್. ಡನ್. ಇಲ್ಲಿಗೆ ನಮ್ಮ ಒಂದು ಮೇಜರ್ ಆಗಿ ಒಂದು ಪಾರ್ಟ್ 1 ಮುಗಿಯುತ್ತೆ. ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ಅಂತಂದ್ರೆ ಇಟ್ ಇಸ್ ನೆಕ್ಸ್ಟ್ ಒನ್. ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಡಿಸ್ಕಂಟಿನ್ಯೂಟಿಗಳ ಬಗ್ಗೆ ಗೊತ್ತಿರಬೇಕಿಲ್ಲ. ನಾವು ಡಿಸ್ಕಂಟಿನ್ಯೂಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ಸಪ್ರೇಟ್ ಮಾಡ್ತಕ್ಕಂಥ ಲೇಯರ್ಗಳು. ನಾವು ಇಲ್ಲೊಂದೇ ಒಂದು ನೆನ್ಪಿಟ್ಕೊಳ್ಳಿ, ಇಟ್ ಇಸ್ CM ರೆಗ್ಯುಲರ್ ಅಂತ ಕರಿತೀವಿ. CM ರೆಗ್ಯುಲರ್ ಅಂತ. ಏನಪ್ಪ CM ಅಂತಂದ್ರೆ ಕೋನ್ರಾಡ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಕೋನ್ರಾಡ್ ಅಂದ್ರೆ ಕೋನ್ರಾಡ್ ನೆನ್ಪಿಟ್ಕೋಬೇಕು. ಮೊದಲನೇದು ಕೋನ್ರಾಡ್. ನಾವು ಯಾವ್ಯಾವ್ದ್ರ ಮಧ್ಯೆ ಬರುತ್ತಪ್ಪ ಅಂದ್ರೆ ಕ್ರಸ್ಟ್ಗಳ ಮಧ್ಯೆ. ನಾವು ಮೇಜರ್ ಆಗಿ ಕಾಂಟಿನೆಂಟಲ್ ಕ್ರಸ್ಟ್, ನಮ್ಮ ಮೇಜರ್ ಆಗಿ ನಮ್ಮ ಖಂಡಗಳ ಮಧ್ಯೆ ಬರ್ತಕ್ಕಂಥ ಕ್ರಸ್ಟ್ ಆಗಿರ್ಬೋದು, ಅದೇ ರೀತಿ ನಮ್ಮ ಸಮುದ್ರಗಳ ಮಧ್ಯೆ ಬರ್ತಕ್ಕಂಥ ಕ್ರಸ್ಟ್ ಅನ್ನ ವಿಂಗಡಣೆ ಮಾಡ್ತಕ್ಕಂಥ ಡಿಸ್ಕಂಟಿನ್ಯೂಟಿ ಯಾವುದಪ್ಪ ಅಂದ್ರೆ ಕೋನ್ರಾಡ್ ಅಂತ ಕರಿತೀವಿ. ಕೋನ್ರಾಡ್ ನೆನ್ಪಿಟ್ಕೋಬೇಕಿಲ್ಲಿ. ನೀವೇ ನೋಡಿ, ನಾವೀಗ ನಮ್ಮ ಭೂಮಿ ಅಂತ ತಗೊಂಡಾಗ ಈ ಭೂಮಿಯನ್ನ 3 ವಿಧವಾಗಿ ವಿಂಗಡಣೆ ಮಾಡಿದ್ದೀವಿ. ನಾವು ಮೊದಲನೇದು ಯಾವುದು ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಮೇಲ್ವದರ ಅಂತ ಕರಿತೀವಿ. ಈ ಮೇಲ್ವದರದಲ್ಲಿ 2 ಇದೆ. ಅದೇ ರೀತಿ ಮ್ಯಾಂಟಲ್ ಅಲ್ಲಿ ಕೂಡ 2 ಇದೆ. ಅದೇ ರೀತಿ ಕೋರಲ್ ಕೂಡ 2 ಇದೆ. ನಾವು ಮೇಲ್ವದರದಲ್ಲಿ 2 ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ, ಓಷನಿಕ್ ಕ್ರಸ್ಟ್. ಈ 2ರ ಮಧ್ಯೆ ಡಿವೈಡ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಕೋನ್ರಾಡ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ, ಕೋನ್ರಾಡ್. ಅದೇ ರೀತಿ ಎರಡನೇದು ಯಾವುದಪ್ಪ ಅಂತಂದ್ರೆ ಮೊಹರ್ವೆಚ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಬರ್ತಕ್ಕಂಥ ಮೊಹರ್ವೆಚ್ ಯಾವುದಪ್ಪ ಅಂತಂದ್ರೆ ನಮ್ಮ ಓಷನಿಕ್ ಕ್ರಸ್ಟ್ ಮತ್ತೆ ಮ್ಯಾಂಟಲ್ನ ಮಧ್ಯೆ ಬರ್ತಕ್ಕಂಥದನ್ನ ಔಟರ್ ಮ್ಯಾಂಟಲ್ ಅಂತ ಕರಿತೀವಿ, ಅಥವಾ ಅಪ್ಪರ್ ಮ್ಯಾಂಟಲ್ ಅಂತ ಕರೀತೀವಿ. ಆಸ್ತನೋಸ್ಪಿಯರ್ ಇಲ್ಲೇ ಬರುತ್ತೆ. ಆಸ್ತನೋಸ್ಪಿಯರ್ ಇಲ್ಲಿ ಬರ್ತಕ್ಕಂಥದ್ದು, ಇಲ್ಲಿ ಆಸ್ತನೋಸ್ಪಿಯರ್ ಬರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ. ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಅಂತ ಕರಿತೀವಪ್ಪ ಅಂದ್ರೆ ಆಸ್ತನೋಸ್ಪಿಯರ್. ನಾವು ಈ ಒಂದು ರೀಜನ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಮೇಜರ್ ಆಗಿ ಮೊಹರ್ವೆಚ್ ಡಿಸ್ಕಂಟಿನ್ಯೂಟಿ. ನಾವು ಮೂರನೇದು ಇಟ್ ಇಸ್ 2 ಭೂಗರ್ಭಗಳ ಮಧ್ಯೆ ಬರ್ತಕ್ಕಂಥದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ, ಎರಡನೇದನ್ನ ಏನಂತ ಕರಿತೀವಿ, ರಿಪೀಟ್ ಆಗ್ತಾ ಇದೆ ಅನ್ನೋದನ್ನ ರೆಪಿಟಿ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಗ್ಯೂಟನ್ಬರ್ಗ್ ಅಂತ ಕರಿತೀವಿ. ಮ್ಯಾಂಟಲ್ನ ಮತ್ತೆ ಅಪ್ಪರ್ ಕೋರ್ ಮಧ್ಯೆ ಬರ್ತಕ್ಕಂಥದ್ದನ್ನ ಏನಂತ ಕರಿತೀವಿ, ಇಲ್ಲಿ ಗ್ಯೂಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ನಾವು ಕೊನೆಯದು ಯಾವುದು ಅಂತಂದ್ರೆ ಲೇಮ್ಯಾನ್ ಡಿಸ್ಕಂಟಿನ್ಯೂಟಿ ಅಂತ. ಇದು ಎಕ್ಸಾಂಪಲ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಈಸಿಯಾಗಿ ನೆನ್ಪಿಟ್ಕೋಬಹುದು ಅಂತ. ನಿಮಗೆ ಇಂಟೀರಿಯರ್ ಆಫ್ ದ ಅರ್ತ್ ಅಂತಕ್ಕಂಥದ್ದು ಈ 3 ಭಾಗಗಳು ನಿಮಗೆ ಗೊತ್ತಾಗಿದ್ರೆ ಡಿಸ್ಕಂಟಿನ್ಯೂಟೀಸ್ ಕೂಡ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಿರುತ್ತೆ. ಯಾವುದಪ್ಪ ಅಂತಂದ್ರೆ ಕೋನ್ರಾಡ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಎರಡನೇದು ಮೊಹರ್ವೆಚ್ ಡಿಸ್ಕಂಟಿನ್ಯೂಟಿ. ನಾನು ನೆನ್ಪಿಟ್ಕೊಳ್ಳಿ, ಕೋನ್ರಾಡ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಮೇಜರ್ ನಮ್ಮ ಕ್ರಸ್ಟ್ಗಳ ಮಧ್ಯೆ, ಮೇಲ್ವದರದ ಮಧ್ಯೆ ಬರ್ತಕ್ಕಂಥದನ್ನ ಕೋನ್ರಾಡ್.
ಮೊಹರ್ವಿಚ್ ಅಂತಕ್ಕಂಥದ್ದು ನಮ್ಮ ಮೇಲ್ವದರ ಮತ್ತೆ ಭೂಗರ್ಭದ ಮಧ್ಯೆ ಬರ್ತಕ್ಕಂಥದನ್ನ ಏನಂತ ಕರಿತೀವಪ್ಪ ಅಂದ್ರೆ ಮೊಹರ್ವಿಚ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ರೆಪಿಟಿ ಅಂದ್ರೆ ಮೇಜರ್ ಆಗಿ ನಾವು ಮ್ಯಾಂಟಲ್ಗಳ ಮಧ್ಯೆ ಬರ್ತಕ್ಕಂಥದನ್ನ ರೆಪಿಟಿ ಅಂತ ಕರಿತೀವಿ. ನಾಲ್ಕನೇದು ಗ್ಯುಟನ್ಬರ್ಗ್ ಯಾವ್ದಪ್ಪ ಅಂತಂದ್ರೆ ಲೋವರ್ ಮ್ಯಾಂಟಲ್ ಅಂಡ್ ಅಪ್ಪರ್ ಕ್ರಸ್ಟ್, ಸರಿ ಆರ್ ಅಪ್ಪರ್ ಕೋರ್ ಅನ್ನ ಬರ್ತಕ್ಕಂಥದನ್ನ ಏನಂತ ಕರಿತೀವಿ, ಗ್ಯುಟನ್ಬರ್ಗ್ ಅಂತ ಕರಿತೀವಿ. ಐದನೇದು ಕೊನೆಯದು ಏನಪ್ಪಾ ಅಂದ್ರೆ ನಮ್ಮ ಮೇಜರ್ ಆಗಿ ನಮ್ಮ ಪದರಗಳ ಮೂಲಕ ಬರ್ತಕ್ಕಂಥದನ್ನ ಬಾಹ್ಯ ಮತ್ತೆ ಆಂತರಿಕ ಪದರಗಳ ಮಧ್ಯೆ ಬರ್ತಕ್ಕಂಥದ್ದು ಡಿಸ್ಕಂಟಿನ್ಯೂಟಿಯನ್ನ ಏನಂತ ಕರಿತೀವಪ್ಪ ಅಂದ್ರೆ ಲೇಮ್ಯಾನ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಲೇಮ್ಯಾನ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ, ರಿಲೇಟೆಡ್ ಟು ಡಿಸ್ಕಂಟಿನ್ಯೂಟೀಸ್. ಓಕೆನಾ, ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಡಿಸ್ಕಂಟಿನ್ಯೂಟೀಸ್ ಅಂತ ಕರಿತೀವಿ. ಇಷ್ಟು ನಾನು ಮೇಜರ್ ಆಗಿ ನಿಮ್ಮ ನೋಟ್ಸು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ. ದಿಸ್ ವಿಲ್ ಬಿ ಅಬೌಟ್ ಆರ್ ಫಸ್ಟ್ ಒನ್. ನಾವು ನೆಕ್ಸ್ಟ್ ಒನ್ ನೋಡೋದಾದ್ರೆ ಸರ್ ಅರ್ಥ್ಕ್ವೇಕ್, ನಾವು ಭೂಕಂಪ ಅಂತ ಕರಿತೀವಿ. ಈಗ ನೀವೇ ನೋಡ್ರಪ್ಪ, ಭೂಕಂಪ ಅಂದ್ರೆ ಏನು, ಅರ್ಥ್ಕ್ವೇಕ್ ಅಂದ್ರೆ ಏನು? ನಮ್ಮ ಭೂಮಿಯಲ್ಲಿ ಅಡಗಿರ್ತಕ್ಕಂಥ ಶಕ್ತಿ, ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಎನರ್ಜಿ, ನಾವು ಆ ಒಂದು ಎನರ್ಜಿ ಅಂತಕ್ಕಂಥ ನಮ್ಮ ಭೂಮಿಯ ಒಳಗಡೆಯಿಂದ ಆ ಒಂದು ಎನರ್ಜಿ ರಿಲೀಸ್ ಆದರೆ ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಭೂಕಂಪ ಅಂತ ಕರಿತೀವಿ ಅಥವಾ ಅರ್ಥ್ಕ್ವೇಕ್ ಅಂತ ಕರಿತೀವಿ. ನೋಡಿ, ಈ ಒಂದು ಇಮೇಜಿನ ಎಷ್ಟು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತಂದಾಗ, ನಾವು ಮೇಜರಾಗಿ ಇಲ್ಲಿರ್ತಕ್ಕಂಥ ಎನರ್ಜಿ ನಮಗೆ ಹೊರಗಡೆ ಚುಮ್ಮಿದಾಗ ಬರ್ತಕ್ಕಂಥ ಶಕ್ತಿ, ನಮಗೆ ಬರ್ತಕ್ಕಂಥ ಎನರ್ಜಿ ಇದೆ ಅಲ್ವಾ, ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಭೂಕಂಪ ಅಂತ ಕರಿತೀವಿ. ಬಟ್ ಈಗ ನಾನು ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಸರ್ ಎನರ್ಜಿ ರಿಲೀಸ್ ಆಗತ್ತಲ್ವಾ, ಆ ಪಾಯಿಂಟ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ, ಆ ಪಾಯಿಂಟ್ ಅನ್ನ ಏನಂತ ಕರಿತೀವಿ ಅಂದ್ರೆ ಫೋಕಸ್ ಅಂತ ಕರಿತೀವಿ ಅಥವಾ ಐಪೋಸೆಂಟರ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ, ಐಪೋಸೆಂಟರ್ ಅಥವಾ ಫೋಕಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಇದನ್ನು ಕೇಳಿದ್ದಾರೆ. ನಾವು ರಿಲೀಸ್ ಆಗ್ತಕ್ಕಂಥ ಪ್ರದೇಶವನ್ನ ಐಪೋಸೆಂಟರ್ ಅಥವಾ ಫೋಕಸ್ ಅಂತ ಕರಿತೀವಿ. ಎರಡನೇದು ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಭೂಮಿಯ ಮೇಲೆ ಬರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಎಪಿಸೆಂಟರ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ, ಮೇಜರ್ ಆಗಿ ಏನಂತ ಕರಿತೀವಪ್ಪ ಅಂದ್ರೆ ಎಪಿಸೆಂಟರ್ ಅಂತ ಕರಿತೀವಿ. ಇಷ್ಟು ಗೊತ್ತಿರಲಿ. ರಿಲೇಟ್ ಎಪಿಸೆಂಟರ್, ಮೇಜರ್ ರಿಲೀಸ್ ಆಗ್ತಕ್ಕಂಥ ಪಾಯಿಂಟ್ ಅನ್ನ ಫೋಕಸ್ ಅಥವಾ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ದ ಐಪೋಸೆಂಟರ್ ಅಂತ ಕೂಡ ಕರಿತೀವಿ. ಐಪೋಸೆಂಟರ್ ಅಂತ ಕರಿತೀವಿ. ನಾವು ಮೇಜರ್ ಐಪೋಸೆಂಟರ್ ಆರ್ ಫೋಕಸ್, ಬಟ್ ರಿಲೀಸ್ ಆಗ್ತಕ್ಕಂಥ ಪ್ಲೇಸ್ ನಮ್ಮ ಭೂಮಿಯ ಮೇಲೆ ಅಂತ ಪ್ರದೇಶವನ್ನ ಎಪಿಸೆಂಟರ್ ಅಂತ ಕರಿತೀವಿ. ಈಗ ನೀವೇ ಹೇಳಿ, ನಾವು ಇದನ್ನ ಎಪಿಸೆಂಟರ್ ಅಂತ ಕರಿತೀವಿ, ಓಕೆ ಅಲ್ವಾ? ಇದು ಮೇಜರ್ ಆಗಿ ನಮ್ಮ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಇದು ಅರ್ಥ್ಕ್ವೇಕ್ ಆಗಿರುತ್ತೆ. ಸರ್ ಅರ್ಥ್ಕ್ವೇಕ್ ಆಗೋದಕ್ಕೆ ಕಾರಣಗಳೇನು? ನಾವು ಅರ್ಥ್ಕ್ವೇಕ್ ಆಗೋದಕ್ಕೆ ಕಾರಣಗಳು ಹಲವಾರು ಕಾರಣಗಳಿದಾವೆ. ಯಾವಪ್ಪ ಹಲವಾರು ಕಾರಣಗಳು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತಕ್ಕಂಥದ್ದು ಮೂವ್ ಆದಾಗ, ಒಂದು ಕಡೆ ಇನ್ನೊಂದು ಕಡೆ ಮೂವ್ ಆದಾಗ ಅಲ್ಲಿರ್ತಕ್ಕಂಥ ಎನರ್ಜಿ ಏನಾಗುತ್ತೆ, ರಿಲೀಸ್ ಆದಾಗ ಅಲ್ಲಿರ್ತಕ್ಕಂಥ ಮನುಷ್ಯರಿಗೆ ಕೂಡ ಅನಾಹುತಗಳಾಗ್ತವೆ. ಮೊದಲನೇದು ವಿ ಕಾಲ್ ಇಟ್ ಆಸ್ ಟೆಕ್ಟಾನಿಕ್ ಅರ್ಥ್ಕ್ವೇಕ್ ಅಂತ ಕರಿತೀವಿ. ಅದರ ಜೊತೆಗೆ ನಮ್ಮ ಮೇಜರ್ ಆಗಿ ನಮ್ಮ ಡ್ಯಾಮ್ಸ್ ಕಟ್ಟಿದಾಗ, ಅಣೆಕಟ್ಟುಗಳನ್ನ ಕಟ್ಟಿದಾಗ, ಮಿತಿ ಮೀರಿ ಅಣೆಕಟ್ಟು ಕಟ್ಟಿದಾಗ ಅಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆಗ ಅಲ್ಲಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಅಲ್ಲಿರ್ತಕ್ಕಂಥ ಜನರಿಗೆ ಅನಾಹುತಗಳಾಗ್ತವೆ. ಅದನ್ನ ಡಿಸಾಸ್ಟರ್ ಅಂತ ಡಿಕ್ಲೇರ್ ಮಾಡ್ತೀವಿ. ಅನಾಹುತಗಳು, ತುರ್ತು ಪರಿಸ್ಥಿತಿ ಡಿಕ್ಲೇರ್ ಮಾಡ್ತೀವಿ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತೀವಿ. ನಾವು ಮೂರನೇದು ಸರ್ ಅದೇ ಅರ್ಥ್ಕ್ವೇಕ್ ಅಂತಕ್ಕಂಥದ್ದು ಏನಾದ್ರು ನಮ್ಮ ಸಮುದ್ರಗಳ ಕೆಳಗೆ ಏನಾದರೂ ಅರ್ಥ್ಕ್ವೇಕ್ ರಿಲೀಸ್ ಆದರೆ ಅಥವಾ ಶಕ್ತಿ ಅಂತಕ್ಕಂಥ ರಿಲೀಸ್ ಆದರೆ ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಸುನಾಮಿ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ಸುನಾಮಿ ಅಂತಕ್ಕಂಥದ್ದು ಜಪಾನೀಸ್ ಪದ ಆಗಿರುತ್ತೆ. ಈ ಜಪಾನೀಸ್ ಪದ ಯಾವುದಪ್ಪ ಅಂದ್ರೆ ಹಾರ್ಬರ್ ವೇವ್ಸ್ ಅಂತ. ಎನರ್ಜಿ ನಮ್ಮ ಸಮುದ್ರದಲ್ಲಿ ರಿಲೀಸ್ ಆದಾಗ ಅಲ್ಲಿರ್ತಕ್ಕಂಥ ನೀರೆಲ್ಲ ಬಂದು ನಮ್ಮ ಸಮುದ್ರದಿಂದ ಮೇಜರ್ ಆಗಿ ನಮ್ಮ ಕೋಸ್ಟ್ ಹೊಡೆಯುತ್ತಲ್ವಾ, ನಾವು ಅಂಥದ್ದನ್ನ ಸುನಾಮಿ ಅಂತ ಕರಿತೀವಿ. ನಾವು ಅರ್ಥ್ಕ್ವೇಕ್ಗೆ ಹಲವಾರು ಕಾರಣಗಳಿದಾವೆ. ಮೇಜರ್ ಆಗಿ ಬಾಂಬ್ಸ್ ಹಾಕಿದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಪ್ಲೇಟ್ ಟೆಕ್ಟಾನಿಕ್ಸ್ ಮೂವ್ ಆದಾಗ, ನಮ್ಮಲ್ಲಿ ಇರ್ತಕ್ಕಂಥ ಖಂಡಗಳು ಮೂವ್ ಆದಾಗ ಆಟೋಮೆಟಿಕ್ ಆಗಿ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ರೀತಿ ಮೈನಿಂಗ್ ಕೊಲ್ಯಾಪ್ಸ್ ಆದಾಗ ಅರ್ಥ್ಕ್ವೇಕ್ ರಿಲೀಸ್ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಮೇಜರ್ ಆಗಿ ಅರ್ಥ್ಕ್ವೇಕ್ಸ್ ಆಗ್ತವೆ. ಬಟ್ ಅರ್ಥ್ಕ್ವೇಕ್ಸ್ ಅಲ್ಲಿ ನೋಡೋದಾದ್ರೆ ಎರಡು ವಿಧಗಳಿದಾವೆ. ಒಂದನ್ನು ಏನಂತ ಕರಿತೀವಪ್ಪ ಅಂದ್ರೆ ಇಟ್ ಇಸ್ ಬಾಡಿ ವೇವ್ಸ್ ಅಂತ ಕರಿತೀವಿ. ಡೈರೆಕ್ಟ್ ಆಗಿ ಏನಾದರೂ ಅರ್ಥ್ಕ್ವೇಕ್ಸ್ ಬಂದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಬಾಡಿ ವೇವ್ಸ್. ಅದೇ ರೀತಿ ಈ ಬಾಡಿ ವೇವ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ದೇಹದ ಅಲೆಗಳು ಅಂತ ಕರಿತೀವಿ. ಬಾಡಿ ವೇವ್ಸ್ ಅಂದ್ರೆ ದೇಹದ ಅಲೆಗಳು ಡೈರೆಕ್ಟ್ ಆಗಿ ಬಂದು ನಮ್ಮ ಮೇಜರ್ ಭೂಮಿಗೆ ಹೊಡೆದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಬಾಡಿ ವೇವ್ಸ್. ಅದೇ ಬರೋ ಸಮಯದಲ್ಲಿ ಯಾವುದಾದ್ರೂ ಒಂದು ಪದಾರ್ಥಗಳಿಗೆ ಇಂಟರಾಕ್ಟ್ ಆದಾಗ
ನಾವು ಆ ಒಂದು ಕ್ರಿಯೆಯನ್ನು ಏನಂತ ಕರಿತೀವಪ್ಪ ಅಂತಂದರೆ ಸರ್ಫೇಸ್ ವೇವ್ಸ್. ಯಾವುದಾದ್ರೂ ಮೇಜರ್ ಆಗಿ ಇಫ್ ದೇ ಇಂಟ್ರಾಕ್ಟ್ ವಿತ್ ಬಾಡಿ ವೇವ್ಸ್ ಇಫ್ ದೇ ಇಂಟ್ರಾಕ್ಟ್ ವಿತ್ ಸರ್ಫೇಸ್, ಅದರ ಜೊತೆ ಇಂಟ್ರಾಕ್ಟ್ ಆದರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದರೆ ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ನಾವು ಡೈರೆಕ್ಟ್ ಆಗಿ ನಮ್ಮ ಭೂಮಿಗೆ ರೀಚ್ ಆದರೆ ಅಂಥದ್ದನ್ನು ಬಾಡಿ ವೇವ್ಸ್ ಅಂತ ಕರಿತೀವಿ. ಬಟ್ ಅದರ ಜೊತೆಗೆ ಯಾವುದಾದ್ರು ಪದಾರ್ಥಗಳ ಜೊತೆಗೆ ವಿಲೀನ ಆದರೆ ಅದನ್ನು ವಿ ಕಾಲ್ ಇಟ್ ಆಸ್ ಸರ್ಫೇಸ್ ವೇವ್ಸ್. ನೆನ್ಪಿಟ್ಕೋಬೇಕಿಲ್ಲಿ, ಇದನ್ನ ದೇಹದ ಅಲೆಗಳು ಅಂತ ಕರಿತೀವಿ. ಅದೇ ರೀತಿ ಮೇಜರ್ ಆಗಿ ಇದನ್ನ ಸರ್ಫೇಸ್ ವೇವ್ಸ್ ಅಂತ ಕೂಡ ಕರಿತೀವಿ. ನಾವು ಈ ಒಂದು ದೇಹದ ಅಲೆಗಳಲ್ಲಿ ಬಾಡಿ ವೇವ್ಸ್ ಇಸ್ ಡಿವೈಡ್ ಇಂಟು 2 ಥಿಂಗ್ಸ್. ಯಾವುದಪ್ಪ ಅಂತಂದರೆ ಪಿ ವೇವ್ಸ್ ಅಂತ ಕರಿತೀವಿ, ಅದೇ ರೀತಿ ಎಸ್ ವೇವ್ಸ್. ನಾವು ಪಿ ಅಂದರೆ ಪ್ರಾಥಮಿಕ ಅಲೆಗಳು ಅಂತ ಕರಿತೀವಿ. ಎರಡನೇದು ಸರ್ಫೇಸ್ ವೇವ್ಸ್ ಅಂದರೆ ಸರ್ಫೇಸ್ ಆಫ್ ಸೆಕೆಂಡ್ರಿ ವೇವ್ಸ್ ಅಂದರೆ ಏನಪ್ಪ ಅಂದರೆ ದ್ವಿತೀಯ ಅಲೆಗಳು ಅಂತ ಕರಿತೀವಿ. ಸರಿ, ಏನಕ್ಕೆ ಪ್ರಾಥಮಿಕ ಮತ್ತು ದ್ವಿತೀಯ ಅಂತ ಕರಿತೀವಿ ಅಂದರೆ ಯಾವುದಪ್ಪ ಅತಿ ವೇಗವಾಗಿ ನಮ್ಮ ಭೂಮಿಯನ್ನು ರೀಚ್ ಆಗುತ್ತೆ ಅಂತಂದರೆ ಪ್ರಾಥಮಿಕ ಅಲೆಗಳು. ಎರಡನೇದು ಸರ್ಫೇಸ್ ವೇವ್ಸ್ ಅಂದರೆ ಏನು ಅಂತಂದರೆ ಇಟ್ ಈಸ್ ಸೆಕೆಂಡ್ ಟು ರೀಚ್. ಬಟ್ ಈ ಒಂದು ಅಲೆಗಳು ಅಲ್ಲಿರ್ತಕ್ಕಂಥ ಪದಾರ್ಥಗಳ ಜೊತೆ ವಿಲೀನ ಆದರೆ ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಏನಂತ ಕರಿತೀವಿ ಅಂದರೆ ಮೇಜರ್ ವಿ ಕಾಲ್ ಇಟ್ ಆಸ್ ಇಟ್ ಈಸ್ ದ ಸರ್ಫೇಸ್ ವೇವ್ಸ್ ಅಂತ. ನಾವು ಸರ್ಫೇಸ್ ವೇವ್ಸಲ್ಲಿ ಕೂಡ 2 ವಿಧಗಳಿದ್ದಾವೆ. ಒಂದೇನು ಅಂತಂದರೆ ಲವ್ ವೇವ್ಸ್ ಅಂತ ಕರಿತೀವಿ. ಎರಡನೇದು ರೇಲಿ ವೇವ್ಸ್ ಅಂತ ಕರಿತೀವಿ. ರೇಲಿ ಅಲೆಗಳು ಅಂತ. ನಾವೀಗ ಲವ್ ವೇವ್ಸ್ ಅಂದ್ರೆ ಏನು, ಯಾವುದಪ್ಪ ಅತಿ ಡೇಂಜರಸ್ ಯಾವುದಪ್ಪ ನಾನು ಆಲ್ರೆಡಿ ಹೇಳಿದೆ. ನಾವು ಅತಿ ವೇಗವಾಗಿ ಚಲಿಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪ್ರಾಥಮಿಕ ಅಲೆಗಳು. ನಾವು ಯಾಕಪ್ಪ ಅತಿ ವೇಗವಾಗಿ ಚಲಿಸ್ತವೆ ಅಂತಂದರೆ ದಿಸ್ ಕ್ಯಾನ್ ಮೂವ್ ಇನ್ ಆಲ್ ದ ಡಿಫ್ರೆಂಟ್ ಮೀಡಿಯಮ್ಸ್. ನಾವು ಎಲ್ಲ ಮೀಡಿಯಮಲ್ಲಿ ಕೂಡ ಮೂವ್ ಆಗ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಪ್ರಾಥಮಿಕ ಅಲೆಗಳು ಅಂತ ಕರಿತೀವಿ. ಎರಡನೇದು ಸೆಕೆಂಡ್ರಿ ವೇವ್ಸ್ ಅಂದ್ರೆ ಏನು ಅಂತಂದರೆ ಇಟ್ ಈಸ್ ಸೆಕೆಂಡ್ ಟು ರೀಚ್. ಬಟ್ ಈಗ ಪ್ರೈಮರಿ ವೇವ್ಸ್ ಅಂತಕ್ಕಂಥದ್ದು ಎಲ್ಲ ಇಟ್ ಈಸ್ ಮೂಲಗಳ ಮೂಲಕ ಮೂವ್ ಆಗುತ್ತೆ, ಸಾಲಿಡಲ್ಲಿ ಮೂವ್ ಆಗುತ್ತೆ, ಲಿಕ್ವಿಡಲ್ಲಿ ಮೂವ್ ಆಗುತ್ತೆ, ಇಟ್ ಈಸ್ ಗ್ಯಾಸಲ್ಲಿ ಕೂಡ ಮೂವ್ ಆಗುತ್ತೆ. ನಾವು ಅದಕ್ಕೆ ಅದು ಫಸ್ಟ್ ಟು ರೀಚ್ ಟುವರ್ಡ್ ದ ಸರ್ಫೇಸ್. ಎರಡನೇದು ಸೆಕೆಂಡ್ರಿ ಯಾಕಪ್ಪ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಎಸ್ ಫಾರ್ ಎಸ್ ಅಂತ. ದ್ವಿತೀಯ ಅಂತಂದರೆ ಓನ್ಲಿ ನಮ್ಮ ಸಾಲಿಡ್ಗಳ ಮೂಲಕ ಮಾತ್ರ ಚಲಿಸ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಸೆಕೆಂಡರಿ ವೇವ್ಸ್ ಅಂತ ಕರಿತೀವಿ. ಅಂತ ನಾವು ಅದರ ಜೊತೆಗೆ ಬರ್ತಕ್ಕಂಥದ್ದು ಲವ್ ವೇವ್ಸ್ ಅಂತ ಕರಿತೀವಿ. ವೆರಿ ಡೇಂಜರಸ್ ಲವ್ ವೇವ್ಸ್ ಆ್ಯಂಡ್ ವಿ ಕಾಲ್ ಇಟ್ ಆಸ್ ರಿಲೇ ವೇವ್ಸ್ ಅಂತಕ್ಕಂಥದ್ದು ಅತಿ ವೇಗವಾಗಿ ಬರುತ್ತೆ. ಅದೇ ರೀತಿ ಇಟ್ ಈಸ್ ವೆರಿ ಡೇಂಜರಸ್ ಆಲ್ಸೋ. ಯಾಕಪ್ಪ ಅಂತಂದರೆ ಈ ಒಂದು ಬಾಡಿ ವೇವ್ಸ್ ಅಂತಕ್ಕಂಥ ಇಂಟ್ರಾಕ್ಟ್ ಆದಾಗ ಬರ್ತಕ್ಕಂಥ ಅಲೆಗಳನ್ನು ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ. ನಾವು ಈ ಸರ್ಫೇಸ್ ವೇವ್ಗಳು ಅತಿ ಮೇಜರ್ ಆಗಿ ಡೇಂಜರಸ್ ಅಂತ ಕೂಡ ಕರಿತೀವಿ ಫ್ರಮ್ ಆರ್ ಅರ್ಥ್ಕ್ವೇಕ್ಸ್. ಭೂಕಂಪಗಳ ಅಲೆಗಳ ಮೂಲಕ ಈ 2 ವಿಧಗಳಿದಾವೆ. ಒಂದು ಬಾಡಿ ಅಂತ ಕರಿತೀವಿ, ದೈಹಿಕ ಅಂತ ಕರಿತೀವಿ ಅಥವಾ ದೇಹದ ಅಲೆಗಳು ಅಂತ ಕರಿತೀವಿ. ಎರಡನೇದು ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ. ನಾವು ಈ ಸರ್ಫೇಸ್ ವೇವ್ಸ್ ಅಲ್ಲಿ 2 ಇದಾವೆ, ಒಂದು ಲವ್ ವೇವ್ಸ್ ಅಂಡ್ ರಿಲೇ ವೇವ್ಸ್. ಆ್ಯಂಡ್ ಎರಡನೇದು ಯಾವುದಪ್ಪ ಅಂತಂದರೆ ಇಟ್ ಈಸ್ ಪ್ರೈಮರಿ ವೇವ್ಸ್ ಅಂಡ್ ಸೆಕೆಂಡರಿ ವೇವ್ಸ್. ಪ್ರಾಥಮಿಕ ಅಲೆಗಳು ಮತ್ತು ಎರಡನೇದು ಯಾವುದಪ್ಪ ಅಂದರೆ ದ್ವಿತೀಯ ಅಲೆಗಳು ಅಂತ ಕರಿತೀವಿ. ನಾವು ಪ್ರಾಥಮಿಕ ಅಲೆಗಳು ಇಟ್ ಪಾಸಸ್ ಥ್ರೂ ಆಲ್ ದ ಡಿಫ್ರೆಂಟ್ ಮೀಡಿಯಮ್ಸ್. ಸಾಲಿಡಲ್ಲೂ ಮೂವ್ ಆಗುತ್ತೆ, ಲಿಕ್ವಿಡಲ್ಲೂ ಮೂವ್ ಆಗುತ್ತೆ, ಅದೇ ರೀತಿ ನಮ್ಮ ಗ್ಯಾಸಲ್ಲಿ ಕೂಡ ಮೂವ್ ಆಗುತ್ತೆ. ಬಟ್ ಅದೇ ಸೆಕೆಂಡ್ರಿ ಅಂತಕ್ಕಂಥದ್ದು ಯಾವುದ್ರಲ್ಲಿ ಮಾತ್ರ ಮೂವ್ ಆಗುತ್ತಪ್ಪ ಅಂದರೆ ಸಾಲಿಡಲ್ಲಿ ಮಾತ್ರ ಮೂವ್ ಆಗುತ್ತೆ. ಇಷ್ಟು ಮೇಜರ್ ಆಗಿ ವಿಧಗಳ ಮೂಲಕ ಗೊತ್ತಿರಲಿ. ಟೈಪ್ಸ್ ಆಫ್ ಸೀಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಅದಾದಮೇಲೆ ಮೇಜರ್ ಆಗಿ ಇಲ್ಲೆಲ್ಲ ಅದೇ ಇದೆ. ನಾವೀಗ ಮೇಜರ್ ಆಗಿ ಪ್ರೈಮರಿ ವೇವ್ಸ್ ಪ್ರಾಥಮಿಕ ಅಲೆಗಳು ನೋಡೋದಾದರೆ ನೆನ್ಪಿಟ್ಕೋಬೇಕಿಲ್ಲಿ ಇಟ್ ಇಸ್ ನಾವು ಕಡಿಮೆ ವಿನಾಶಕಾರಿ ಬಟ್ ಆದರೆ ಅತಿ ವೇಗವಾಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅತಿ ವೇಗವಾಗಿ ಬರ್ತಕ್ಕಂಥದ್ದು ಪ್ರಾಥಮಿಕ ಅಲೆಗಳು ಅಂತ ಕರಿತೀವಿ. ಇದು ಯಾವುದಾದ್ರೂ ಮೂಲಕ ಪಾಸ್ ಆಗತ್ತಪ್ಪ ಅಂದರೆ ಘನ, ದ್ರವ ಮತ್ತು ಅನಿಲ, ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಮೂಲಕ ಈ 3ರ ಮೂಲಕ ಕೂಡ ಪಾಸ್ ಆಗುತ್ತೆ. ಬಟ್ ಆದರೆ ನಾನು ಆಲ್ರೆಡಿ ಹೇಳಿದೆ ಸೆಕೆಂಡ್ರಿ ವೇವ್ಸ್ ಅಂತಕ್ಕಂಥದ್ದು ಯಾವುದ್ರ ಮೂಲಕ ಮಾತ್ರ ಪಾಸ್ ಆಗುತ್ತೆ ಅಂತಂದರೆ ಯಾವುದ್ರ ಮೂಲಕ ಮಾತ್ರ ಪಾಸ್ ಆಗತ್ತಪ್ಪ ಅಂತಂದರೆ ಸಾಲಿಡ್ ಮೂಲಕ ಮಾತ್ರ ಪಾಸ್ ಆಗುತ್ತೆ. ನೆನ್ಪಿಟ್ಕೋಬೇಕಿಲ್ಲಿ ಇಟ್ ಪಾಸಸ್ ಥ್ರೂ ಓನ್ಲಿ ಇಟ್ ಈಸ್ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ಗಳ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಮೂವ್ ಆಗಲ್ಲ. ಏನಪ್ಪ ಅಂದರೆ ದ್ರವ ಮತ್ತು ವಾಯು ಮಾಧ್ಯಮಗಳ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಸಂಚರಿಸುವುದಿಲ್ಲ. ಇದು ಮೇಜರ್ ಆಗಿ ಗೊತ್ತಿರಲೇಬೇಕಾದ ವಿಚಾರಗಳು ಫ್ರಮ್ ಸೆಕೆಂಡ್ರಿ ವೇವ್ಸ್ ಅಂತ ಕರಿತೀವಿ. ಸರಿ, ಇದೆಲ್ಲ ಆಯಿತು. ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದರೆ ಸರ್ಫೇಸ್ ಅಲೆಗಳು. ನಾನು ಆಲ್ರೆಡಿ ಹೇಳಿದೆ ಸರ್ಫೇಸ್ ವೇವ್ಸ್ ಅಂದ್ರೆ ಏನಪ್ಪ ಅಂತಂದರೆ ವೆನ್ ದೇ ಇಂಟರಾಕ್ಟ್ ಆದಾಗ ಬರ್ತಕ್ಕಂಥ ಅಲೆಗಳನ್ನು ಏನಂತ ಕರಿತೀವಪ್ಪ ಅಂದರೆ ಇಟ್ ಈಸ್ ಮೇಲ್ಮೈ ಅಲೆಗಳು ಅಂತ ಕರಿತೀವಿ ಅಥವಾ ಸರ್ಫೇಸ್ ವೇವ್ಸ್. ನಾನು ಆಲ್ರೆಡಿ ಹೇಳಿದೆ ಸರ್ಫೇಸ್ ವೇವ್ಸ್ ಅಂತಕ್ಕಂಥದ್ದು ಅತ್ಯಂತ ವಿನಾಶಕಾರಿ ಅಂತ ಕರಿತೀವಿ. ಇಟ್ ಇಸ್ ಮೋರ್
ಡಿಸ್ಟ್ರಕ್ಟಿವ್ ಅಂತ ಕರಿತೀವಿ, ಇದನ್ನ ಸರ್ಫೇಸ್ ವೇವ್ಸ್ ಅಂತ ಕೂಡ ಕರಿತೀವಿ. ಇದನ್ನ ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ. ಇದು ಮೇಜರ್ ಆಗಿ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರಗಳು. ಸರ್ ಇದೆಲ್ಲ ಓಕೆ. ಇಲ್ಲಿ ಎರಡು ವಿಧಗಳಿದಾವೆ. ಒಂದು ಲವ್ ವೇವ್ಸ್ ಅಂತ ಕರಿತೀವಿ, ಅದೇ ರೀತಿ ರಿಲೇ ವೇವ್ಸ್. ನಾವು ಲವ್ ವೇವ್ಸ್ ಅಂಡ್ ರಿಲೇ ವೇವ್ಸ್ ಅಂತಕ್ಕಂಥದ್ದು ಲಾಸ್ಟ್ ಟು ಕಮ್ ಅಂತಕ್ಕಂಥದ್ದು. ನಾವು ಇದರಲ್ಲಿ ಯಾವುದಪ್ಪ ಅತಿ ವಿನಾಶಕಾರಿ ಅಂತಂದ್ರೆ ಲವ್ ವೇವ್ಸ್ ಅಂತಕ್ಕಂಥ ಅತಿ ವಿನಾಶಕಾರಿ. ಕೊನೆಯದಾಗಿ ನಮ್ಮ ಲ್ಯಾಂಡ್ ರೀಚ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ರಿಲೇ ವೇವ್ಸ್ ಅಂತ ಕರಿತೀವಿ. ರಿಲೇ ವೇವ್ಸ್ ಅಂತಕ್ಕಂಥದ್ದು ಇಟ್ ಇಸ್ ಲಾಸ್ಟ್ ಟು ರೀಚ್. ನಾವು ಕೊನೆಯದಾಗಿ ರೀಚ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ರಿಲೇ ಅಲೆಗಳು ಅಂತ ಕರಿತೀವಿ. ರಿಲೇ ಅಲೆಗಳು ಇಷ್ಟು ನಮ್ಮ ಭೂಕಂಪಕ್ಕೆ ಸಂಬಂಧಪಟ್ಟ ಹಾಗೆ. ಸರ್ ಎಲ್ಲ ಹೋಗ್ಲಿ, ಎಲ್ಲ ಭೂಕಂಪಗಳು ಕೂಡ ನಮ್ಮ ಮೇಜರ್ ಆಗಿ ನಮ್ಮ ಭೂಮಿಗೆ ರೀಚ್ ಆಗ್ತವ? ನಮ್ಮ ಭೂಮಿಗೆ ರೀಚ್ ಆಗದೆ ಇರತಕ್ಕಂಥ ಪ್ರದೇಶಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಶಾಡೋ ಝೋನ್ಸ್ ಅಂತ ಕರಿತೀವಿ, ಅಥವಾ ನೆರಳು ವಲಯಗಳು ಅಂತ ಕರಿತೀವಿ. ನಾವು ಸರ್ ಈಗ ಪಿ ವೇವ್ಸ್ಗೆ ಅತಿ ಹೆಚ್ಚು ನೆರಳು ವಲಯಗಳಿದಾವ ಅಥವಾ ಎಸ್ಗಿದೆಯಾ ಅಂತಂದ್ರೆ ಕಾಮನ್ ಸೆನ್ಸ್ ಬುದ್ಧಿವಂತಿಕೆ ನೋಡೋದಾದ್ರೆ ಪಿ ವೇವ್ಸ್ ಅದ ಪ್ರಾಥಮಿಕ ಅಲೆಗಳು ಅಂತ ನೋಡೋದಾದ್ರೆ ಎಲ್ಲದ್ರ ಮೂಲಕ ಪಾಸ್ ಆಗುತ್ತೆ. ದ್ರವ, ಘನ, ಅನಿಲ ಎಲ್ಲದ್ರ ಮೂಲಕ ಪಾಸ್ ಆದಾಗ ಅದಕ್ಕೆ ಏನಿರುತ್ತಪ್ಪ ಅಂದ್ರೆ ಶಾಡೋ ಝೋನ್ ನೆರಳು ವಲಯ ಅಂತಕ್ಕಂಥದ್ದು ಅತಿ ಕಡಿಮೆ ಇರುತ್ತೆ. ಪಿಗಾದ್ರೆ ಪ್ರಾಥಮಿಕ ವಲಯಗಳಿಗಾದ್ರೆ ಕಡಿಮೆ ಇರುತ್ತೆ, ಅಥವಾ ಪ್ರಾಥಮಿಕ ಮೇಜರ್ ಆಗಿ ಇಟ್ ಇಸ್ ವೇವ್ಸ್ಗಾದ್ರೆ ಕಡಿಮೆ ಇರುತ್ತೆ. ಬಟ್ ಎಸ್ ವೇವ್ಸ್ಗಾದ್ರೆ ಇಟ್ ಕ್ಯಾನ್ ಓನ್ಲಿ ಪಾಸ್ ಥ್ರೂ ಯಾವುದಕ್ಕೆ ಓನ್ಲಿ ಸಾಲಿಡ್ ಇರೋದ್ರಿಂದ ಶಾಡೋ ಝೋನ್ ಏನಿರುತ್ತಪ್ಪ ಅಂದ್ರೆ ಅತಿ ದೊಡ್ಡದಾಗಿರುತ್ತೆ. ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಇಮೇಜ್ ಮೂಲಕ ನೋಡೋಣ. ಇಮೇಜ್ ಮೂಲಕ ನೋಡೋದಾದ್ರೆ ಪಿ ವೇವ್ಸ್ಗೆ ಶಾಡೋ ಝೋನ್ ಎಲ್ಲಿಂದ ಎಲ್ಲಿಗಿರುತ್ತಪ್ಪ ಅಂತಂದ್ರೆ ಶಾಡೋ ಝೋನ್ ಅಂತ ಇಷ್ಟೇ 105ರಿಂದ 145ಕ್ಕೆ ಕಡಿಮೆ ಶಾಡೋ ಝೋನ್ ಇರುತ್ತೆ. ಬಟ್ ಅದೇ ಎಸ್ ವೇವ್ಸ್ಗೆ ಎಷ್ಟಿರುತ್ತಪ್ಪ ಅಂತಂದ್ರೆ 105ರಿಂದ 105 ಕಂಪ್ಲೀಟ್ ಎಸ್ ವೇವ್ಸ್ಗೆ ಶಾಡೋ ಝೋನ್ ಇರುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾವುದಕ್ಕಪ್ಪ ಅತಿ ಹೆಚ್ಚು ಶಾಡೋ ಝೋನ್ ಇದೆಯಪ್ಪ ಅಂತಂದ್ರೆ ಎಸ್ ವೇವ್ಗಳಿಗೆ, ದ್ವಿತೀಯ ಅಲೆಗಳಿಗೆ ಅತಿ ಹೆಚ್ಚು ಶಾಡೋ ಝೋನ್ ಇದೆ ಕಂಪೇರ್ಡ್ ಟು ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಪ್ರೈಮರಿ ವೇವ್ಸ್. ಕಂಪೇರ್ಡ್ ಟು ಪ್ರೈಮರಿ ವೇವ್ಸ್ ನೋಡೋದಾದ್ರೆ ಇಟ್ ಇಸ್ ಪಿ ವೇವ್ಸ್ ನೋಡೋದಾದ್ರೆ ಕಂಪ್ಯಾರಿಟಿವ್ ಆಗಿ ಲೆಸ್ ಇದೆ. ಎಷ್ಟಪ್ಪ ಲೆಸ್ಸು ಅಂತಂದ್ರೆ 105ರಿಂದ 145 ಡಿಗ್ರಿ, ಇಲ್ಲಿ 105ರಿಂದ 145, ಇಲ್ಲಿ 105ರಿಂದ 140 ಅಷ್ಟೇ. ಬಟ್ ಎಸ್ ವೇವ್ಸ್ಗೆ ಏನಿರುತ್ತೆ ಅಂತಂದ್ರೆ 105ರಿಂದ 105 ಕಂಪ್ಲೀಟ್ ಆಗಿದೆ. ಇದನ್ನ ಇನ್ನೊಂದು ಇಮೇಜ್ ಮೂಲಕ ನೋಡಿ. ಇನ್ನೊಂದು ಇಮೇಜ್ ಮೂಲಕ ನೋಡೋದಾದ್ರೆ ನಾವು ಎಸ್ ವೇವ್ಸ್ ನೋಡಿ ಕಂಪ್ಲೀಟ್ ಆಗಿ ಇಟ್ ಇಸ್ ದ ಶಾಡೋ ಝೋನ್ ಅಂತ ಕರಿತೀವಿ. ಎಸ್ ವೇವ್ಗಳಿಗೆ ಇಟ್ ಇಸ್ ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅರ್ಥಕ್ವೇಕ್ ಅಂತಕ್ಕಂಥದ್ದು ಕಂಡೇ ಬರಲ್ಲ. ನಾವು ಅದನ್ನ ವಿ ಕಾಲ್ ಇಟ್ ಆಸ್ ಶಾಡೋ ಝೋನ್ ಅಂತ ಕರಿತೀವಿ. ಶಾಡೋ ಝೋನ್ ಇಷ್ಟು ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಎಸ್ ವೇವ್ಸ್ ಆ್ಯಂಡ್ ಪಿ ವೇವ್ಸ್. ಎಸ್ ವೇವ್ಸ್ ಆ್ಯಂಡ್ ವಿ ಕಾಲ್ ಇಟ್ ಆಸ್ ದ ಪಿ ವೇವ್ಸ್ ಅಂತ ಕರಿತೀವಿ. ಸರ್ ಇದೆಲ್ಲ ಓಕೆ. ಬಟ್ ಈಗ ಈ ಒಂದು ಮೇಜರ್ ಆಗಿ ಇಟ್ ಇಸ್ ದ ಅರ್ಥ್ಕ್ವೇಕ್ಸ್ ಅನ್ನ ಮೆಷರ್ ಮಾಡೋದು ಯಾವ ರೀತಿ ಅಂತಂದ್ರೆ ಅದನ್ನ ಮೆಷರ್ ಮಾಡೋದಕ್ಕೋಸ್ಕರ ಎರಡು ಸ್ಕೇಲ್ಸ್ ಇದಾವೆ. ಒಂದು ರಿಕ್ಟರ್ ಸ್ಕೇಲ್ ಅಂತ ಕರಿತೀವಿ, ಎರಡನೇದು ಮರ್ಕ್ಯಾಲಿ ಸ್ಕೇಲ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ ನಾವು ಮರ್ಕ್ಯಾಲಿ ಸ್ಕೇಲ್ ಅಂತಕ್ಕಂಥದ್ದು ಯಾವುದ್ರ ಬಗ್ಗೆ ಮೆಷರ್ ಮಾಡುತ್ತಪ್ಪ ಅಂದ್ರೆ ಎಷ್ಟು ಅನಾಹುತಗಳಾಗಿದ್ದಾವೆ ಅದನ್ನು ಮೆಷರ್ ಮಾಡೋದಕ್ಕೋಸ್ಕರ ಮರ್ಕ್ಯಾಲಿ ಸ್ಕೇಲ್ ಇದೆ. ಅದೇ ರೀತಿ ಎಷ್ಟು ಶಕ್ತಿ ರಿಲೀಸ್ ಆಗಿದೆ, ಎನರ್ಜಿ ರಿಲೀಸ್ ಆಗಿರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ರಿಕ್ಟರ್ ಸ್ಕೇಲ್ ಅಂತ ಕರಿತೀವಿ. ಈ ಮರ್ಕ್ಯಾಲಿ ಸ್ಕೇಲ್ ಮೆಷರ್ ಮಾಡೋದಕ್ಕೆ ಎಷ್ಟರಿಂದ ಎಷ್ಟು ಸ್ಕೇಲ್ ಇದೆಯಪ್ಪ ಅಂತಂದ್ರೆ 1ರಿಂದ 12 ಇದೆ. ಅದೇ ರೀತಿ ರಿಕ್ಟರ್ ಸ್ಕೇಲ್ ಇರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ದ ಮೇಜರ್ ಆಗಿ ಬರ್ತಕ್ಕಂಥದ್ದು 10ರವರೆಗೆ ಇದೆ. ನೆನಪಿಟ್ಕೊಳ್ಳಿ ಇದು ಎನರ್ಜಿ ರಿಲೀಸ್ ಆಗೋದನ್ನ ಕೌಂಟ್ ಮಾಡ್ತಕ್ಕಂಥ ರಿಕ್ಟರ್ ಅಂತ ಕರಿತೀವಿ. ಅದೇ ರೀತಿ ಅನಾಹುತಗಳನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಮರ್ಕ್ಯಾಲಿ ಸ್ಕೇಲ್ ಇದೆ. ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಮರ್ಕ್ಯಾಲಿ ಸ್ಕೇಲ್ ಏನನ್ನ ಕ್ಯಾಲ್ಕುಲೇಟ್ ಮಾಡುತ್ತಪ್ಪ ಅಂದ್ರೆ ಇಂಟೆನ್ಸಿಟಿ, MI ಮೊಬೈಲ್ ಅಂತ ನೆನ್ಪಿಟ್ಕೊಂಡಿರಿ. MI ಮೊಬೈಲ್ ಏನನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂದ್ರೆ ಮರ್ಕ್ಯಾಲಿ ಸ್ಕೇಲ್ ಇಂಟೆನ್ಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದೇ ರೀತಿ ನಮ್ಮ ಭೂಮಿಯಿಂದ ರಿಲೀಸ್ ಆಗ್ತಕ್ಕಂಥ ಶಕ್ತಿಗಳನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಯಾವ್ದಿದೆಯಪ್ಪ ಅಂದ್ರೆ ರಿಕ್ಟರ್ ಸ್ಕೇಲ್ ಇದೆ. ರಿಕ್ಟರ್ ಸ್ಕೇಲ್ ನಾವು ಮೇಜರ್ ಆಗಿ ಎಲ್ಲಿವರೆಗೂ ಇದೆಯಪ್ಪ ಅಂತಂದ್ರೆ ಇಟ್ ಇಸ್ 10ರವರೆಗೆ ಇದೆ. ಆ್ಯಂಡ್ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ರಿಕ್ಟರ್ ಸ್ಕೇಲ್ ಮತ್ತು ಮರ್ಕ್ಯಾಲಿ ಸ್ಕೇಲ್ ಯಾವುದನ್ನ ಮೆಷರ್ ಮಾಡೋದಕ್ಕೆ ಅಂತಂದ್ರೆ ನಮ್ಮ ಮೇಜರ್ ಆಗಿ ನಮ್ಮ ಭೂಕಂಪಗಳನ್ನ ಮೆಷರ್ ಮಾಡೋದಕ್ಕೋಸ್ಕರ, ಎನರ್ಜಿಯನ್ನು ಮೆಷರ್ ಮಾಡೋದಕ್ಕೆ ರಿಕ್ಟರ್ ಇದ್ದಾರೆ. ಆ್ಯಂಡ್ ಅದೇ ರೀತಿ ಮರ್ಕ್ಯಾಲಿ ಸ್ಕೇಲ್ ಏನಕ್ಕಪ್ಪ ಅಂತಂದ್ರೆ ಇಟ್ ಇಸ್ ಟು ಮೆಷರ್ ದ ಇಂಪ್ಯಾಕ್ಟ್ ಆರ್ ಎಫೆಕ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಮ್ಮ ಮರ್ಕ್ಯಾಲಿ ಸ್ಕೇಲ್ ಇದೆ. ಇಷ್ಟ ಆಯ್ತು. ನಾವು ಅದರ ಜೊತೆಗೆ ಸರ್ ನಮ್ಮ ಭಾರತದಲ್ಲಿ ಇಟ್ ಇಸ್ ಯಾವ್ಯಾವ ಪ್ರದೇಶಗಳು ಯಾವ್ಯಾವ ಝೋನ್ ಅಂಡರಲ್ಲಿ ಬರ್ತವೆ ಅಂತ ನಮ್ಮ BISನವ್ರು ಕ್ಲಾಸಿಫೈ ಮಾಡಿದ್ದಾರೆ. BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಇವರು ನಮ್ಮ ಇಡೀ ಭಾರತವನ್ನ ನಮ್ಮ ಮೇಜರ್ ಆಗಿ ಹಲವಾರು ವಲಯಗಳಾಗಿ ಡಿಕ್ಲೇರ್ ಮಾಡಿದ್ದಾರೆ.
ಹಲವಾರು ವಲಯಗಳು ಯಾವ್ಯಾವು ಅಂತಂದ್ರೆ ಮೇಜರ್ ಆಗಿ ಝೋನ್ 2 ಅಂತ ಕರಿತೀವಿ. ಝೋನ್ 2ರಲ್ಲಿ ಬರ್ತಕ್ಕಂಥ ಯಾವಪ್ಪ ಅಂದ್ರೆ ಇವೆಲ್ಲ ಝೋನ್ 2ರಲ್ಲಿ. ಝೋನ್ 3ರಲ್ಲಿ ಬರ್ತಕ್ಕಂಥದ್ದು ಯಾವುದು? ಝೋನ್ 3ರಲ್ಲಿ ಬರ್ತಕ್ಕಂಥ ಕೂಡ ಇಲ್ಲೇ ನಿಯರ್ ಬೈ ಬರ್ತವೆ. ಬಟ್ ಇಲ್ಲಿ ಝೋನ್ 6 ಅಂತಂದ್ರೆ ಝೋನ್ 6 ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಝೋನ್ 6 ಅಂದ್ರೆ ಯಾವುದು? ಝೋನ್ 6 ಅಂತಂದ್ರೆ ಅತಿ ಹೆಚ್ಚು ಅರ್ಥಕ್ವೇಕ್ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಝೋನ್ 6 ಅಡಿಯಲ್ಲಿ ಹಾಕಿದ್ದಾರೆ. ನೆನಪಿಟ್ಕೊಳ್ಳಿ, ಇದನ್ನ ಈ ಒಂದು ಮ್ಯಾಪ್ ರಿಲೀಸ್ ಮಾಡಿರ್ತಕ್ಕಂಥದ್ದು 2025ರಲ್ಲಿ ಹೋದ ವರ್ಷ ರಿಲೀಸ್ ಮಾಡಿದ್ದಾರೆ. ನಾವು ಈ ಒಂದು ಮ್ಯಾಪ್ನ ಪ್ರಕಾರ ನಾವು ಅತಿ ಹೆಚ್ಚು ಭೂಕಂಪಗಳಾಗ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ನಮ್ಮ ಹಿಮಾಲಯಾಸ್ ಅಂತ ಕರಿತೀವಿ. ನಾವು ಹಿಮಾಲಯ ಪರ್ವತಗಳಲ್ಲಿ ಅಥವಾ ಹಿಮಾಲಯನ್ ರೀಜನ್ಸ್ ಅಲ್ಲಿ ಕಂಪ್ಲೀಟ್ ಹಿಮಾಲಯಾಸ್ ನೆನ್ಪಿಟ್ಕೋಬೇಕಿಲ್ಲಿ, ಮೊದಲಿರಲಿಲ್ಲ, ಈಗ ಕಂಪ್ಲೀಟ್ ಹಿಮಾಲಯಾಸ್ ಅಂದ್ರೆ ಆಲ್ ದ ಕಂಪ್ಲೀಟ್ ಹಿಮಾಲಯಾಸ್ ಆಸ್ ಬೀನ್ ಆಡೆಡ್ ಅಂಡರ್ ಏನಪ್ಪಾ ಅಂದ್ರೆ ಹೊಸ ಝೋನ್ ಅಂಡರ್ ಹಾಕಿದ್ದಾರೆ. ಮೊದಲು 5 ಇತ್ತು, ಈಗ 6ರಲ್ಲಿ ಹಾಕಿದ್ದಾರೆ. ಹೊಸ ಝೋನ್ ಯಾವ್ದಪ್ಪ ಅಂದ್ರೆ ಝೋನ್ 6 ಅಂತ ಕರಿತೀವಿ. ಝೋನ್ 6 ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಝೋನ್ 6ರ ಅಡಿಯಲ್ಲಿ ನಮ್ಮ ಅರ್ಥಕ್ವೇಕ್ ವಲಯ ಬರ್ತವೆ. ಯಾವ್ದಪ್ಪ ಅಂತಂದ್ರೆ ಮೇಜರ್ ವಿ ಕಾಲ್ ಇಟ್ ಆಸ್ ಹಿಮಾಲಯಾಸ್ ಅಂತ ಕರಿತೀವಿ, ಹಿಮಾಲಯಾಸ್. ಓಕೆನಾ? ಇಷ್ಟು ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ಅರ್ಥಕ್ವೇಕ್ ಅಂತ ಕರಿತೀವಿ. ಜೊತೆಗೆ ನಾವು ಇಷ್ಟು ಮೇಜರ್ ಆಗಿ ಗೊತ್ತಿರಲೇಬೇಕು. ಅದಾದ್ಮೇಲೆ ಬರ್ತಕ್ಕಂಥ ಜ್ವಾಲಾಮುಖಿಗಳು. ಸರ್, ಜ್ವಾಲಾಮುಖಿ ಅಂದ್ರೆ ಏನಪ್ಪಾ ಅಂತಂದ್ರೆ ನಾನು ಆಲ್ರೆಡಿ ನಿಮ್ಗೆ ಐಡಿಯಾ ಕೊಟ್ಟೆ. ನಾವು ಮಾಗ್ಮಾ ಅಂತಕ್ಕಂಥದ್ದು ನಮ್ಮ ಆಸ್ತನೋಸ್ಪಿಯರ್ ಇದೆಯಲ್ಲ, ಆ ಆಸ್ತನೋಸ್ಪಿಯರ್ ಅಂತಕ್ಕಂಥದ್ದು ಹೊರ ಚುಮ್ಮಿದಾಗ ಬರ್ತಕ್ಕಂಥ ಒಂದು ಮೇಜರ್ ಆಗಿ ಏನಪ್ಪಾ ಇಟ್ ಇಸ್ ಮೆಟೀರಿಯಲ್ಸ್ ಬರ್ತಾವಲ್ಲ, ಅದನ್ನೇನಂತ ಕರಿತೀವಪ್ಪ ಅಂದ್ರೆ ವಾಲ್ಕೆನೋಸ್ ಅಂತ ಕರಿತೀವಿ. ವೆನ್ ಮಾಗ್ಮಾ ಔಟ್ಪೋರ್ ಆದಾಗ ಆ ಬರ್ತಕ್ಕಂಥ ಫಿನಾಮಿನನ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ವಾಲ್ಕೆನೋಗಳು ಅಂತ ಕರಿತೀವಿ, ಅಥವಾ ಜ್ವಾಲಾಮುಖಿಗಳು ಅಂತ ಕರಿತೀವಿ. ವಾಲ್ಕೆನೋಸ್ ಅಥವಾ ಜ್ವಾಲಾಮುಖಿಗಳು ಅಂತ ಕರಿತೀವಿ, ಗೊತ್ತಿರಬೇಕು. ನಾವು ಸರ್ ಈಗ ಜ್ವಾಲಾಮುಖಿಗಳ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನೆನಪಿಟ್ಕೊಳ್ಳಿ, ಜ್ವಾಲಾಮುಖಿ ಅಂತ ನಾನು ಆಲ್ರೆಡಿ ಹೇಳಿದೆ. ಮಾಗ್ಮಾ ಆಟೋಮೆಟಿಕ್ ಆಗಿ ನಮ್ಮ ಆಸ್ತನೋಸ್ಪಿಯರ್ ಇರ್ತಕ್ಕಂಥದ್ದನ್ನ ಮಾಗ್ಮಾ ಅಂತ ಕರಿತೀವಿ. ಅದು ಹೊರಗೆ ಚುಮ್ಮಿದಾಗ ಬರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಲಾವಾ ಅಂತ ಕರಿತೀವಿ. ನಾವು ಉದಾಹರಣೆ ಕೊಡ್ಬೋದ ಲಾವಾ ಅಂತಂದ್ರೆ ಮೇಜರ್ ಆಗಿ ನಮ್ಮ ಡೆಕ್ಕನ್ ಪ್ಲಾಟಲ್ ಬರ್ತಕ್ಕಂಥದ್ದು ಲಾವಾನೆ, ವಾಲ್ಕೆನೋಸ್. ನಾವು ಅದೇ ರೀತಿ ನಮ್ಮ ಭಾರತದಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ಈ ಒಂದು ವಾಲ್ಕೆನಿಕ್ ರೀಜನ್ಸ್ ಇದಾವಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎರಡೆರಡು, ಒಂದು ಬ್ಯಾರನ್ ಐಲ್ಯಾಂಡ್ ಅಂತ ಕರಿತೀವಿ, ಅದೇ ರೀತಿ ನಾರ್ಕಾಂಡ್ರಮ್ ಐಲ್ಯಾಂಡ್ ಅಂತ ಕರಿತೀವಿ. ಸೊ ಇವೆಲ್ಲ ಎಲ್ಲಿ ಬರ್ತವೆ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ಎರಡೆರಡು ರೀಜನ್ಸ್ ಅಲ್ಲಿ. ಒನ್ ವಿ ಕಾಲ್ ಇಟ್ ಆಸ್ ಮೇಜರ್ ಆಗಿ ಇಟ್ ಇಸ್ ನಾರ್ಕಾಂಡ್ರಮ್ ಅಂಡ್ ಬ್ಯಾರನ್. ಇವೆರಡು ಬರ್ತಕ್ಕಂಥದ್ದು ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪದಲ್ಲಿ ಬರುತ್ತೆ. ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪ ಅಂತ ಕರಿತೀವಿ. ಇಷ್ಟು ಮೇಜರ್ ಆಗಿ ನಮ್ಮ ಕಿರು ಪರಿಚಯ ರಿಲೇಟೆಡ್ ಟು ವಾಲ್ಕೆನೋಸ್. ನೋಡಿ, ಈಗ ವಾಲ್ಕೆನೋ ರಿಲೀಸ್ ಆದಾಗ ಇದನ್ನ ಮಾಗ್ಮಾ ಅಂತ ಕರಿತೀವಿ. ಇದು ಹೊರಗಡೆ ಬಂದಾಗ ಬರ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ಅಂತ ಕರಿತೀವಪ್ಪ ಅಂದ್ರೆ ಲಾವಾ. ಇಷ್ಟು ಗೊತ್ತಿರಲಿ. ಸರಿ, ಲಾವಾ ಸಾಲಿಡಿಫೈ ಆದಾಗ ಬರ್ತಕ್ಕಂಥ ಮೇಜರ್ ಆಗಿ ಏನು ಸಿಗ್ತಾವಪ್ಪ ಅಂದ್ರೆ ನಮಗೆ ರಾಕ್ಸ್ ಸಿಗ್ತವೆ. ರಾಕ್ಸ್ ಆಗಿರ್ಬೋದು, ಕಲ್ಲು ಬಂಡೆಗಳು ಎಲ್ಲ ಹಿಂಗಾಗ್ತಾವಪ್ಪ ಅಂದ್ರೆ ವಯಾ ವಾಲ್ಕೆನೋಸ್, ಗೊತ್ತಿರಬೇಕು. ನಾವು ರೀಸೆಂಟ್ ಆಗಿರ್ತಕ್ಕಂಥ ಜ್ವಾಲಾಮುಖಿಗಳು ಯಾವಪ್ಪ ಅಂತಂದ್ರೆ ಹೈಲಿ ಗುಬ್ಬಿ ಅಂತ ಕರಿತೀವಿ. ರೀಸೆಂಟ್ ಆಗಿ ನಮ್ಮ ಇಥೋಪಿಯಲ್ಲಿ ನಡೀತು. ನಮ್ಮ ಆಫ್ರಿಕಾ ಖಂಡದಲ್ಲಿ ಹೈಲಿ ಗುಬ್ಬಿ ಅಂತ ಕರಿತೀವಿ, ರಿಲೇಟೆಡ್ ಟು ದಿಸ್ ವಾಲ್ಕೆನೋಸ್. ಓಕೆನಾ? ಇಷ್ಟು ಗೊತ್ತಿರಬೇಕು. ಅಂಡ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಈ ಒಂದು ವಾಲ್ಕೆನೋಸ್ ಅಂತಕ್ಕಂಥದ್ದು ಎರಡು ವಿಧವಾಗಿದ್ದಾವೆ. ಒಂದು, ನಾವು ವಿತಿನ್ ದ ಅರ್ತ್, ಇದನ್ನ ಅರ್ತಿಂದ ಒಳಗಡೆ ಬರ್ತಕ್ಕಂಥದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಪ್ಲೂಟಾನಿಕ್ ಅಂತ ಕರಿತೀವಿ, ಪ್ಲೂಟಾನಿಕ್ ವಾಲ್ಕೆನೋಸ್. ಅಂಡ್ ಹೊರಗೆ ಚುಮ್ಮಿದಾಗ ಬರ್ತಕ್ಕಂಥದನ್ನ ವಾಲ್ಕೆನೋಸ್ ಅಂತ ಕರಿತೀವಿ, ಹೊರಗೆ ಚುಮ್ಮೋದನ್ನ ವಾಲ್ಕೆನೋಸ್ ಅಂತ ಕರಿತೀವಿ. ಸರಿ, ಯಾವ್ಯಾವ ರೀತಿ ಇದಾವಪ್ಪ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ. ಇಲ್ಲಿ ಹಲವಾರು ವಿಧಗಳಿದಾವೆ. ಯಾವ್ದಪ್ಪ ಅಂತಂದ್ರೆ ನೋಡಿ, ಲಾರ್ಜ್ ಡೂಮ್ ಲೈಕ್ ಸ್ಟ್ರಕ್ಚರ್ ಇದ್ರೆ ಅದೇನಂತ ಕರಿತೀವಿ? ಲಾರ್ಜ್ ಡೂಮ್ ಲೈಕ್ ಸ್ಟ್ರಕ್ಚರ್ ಇದ್ರೆ ಅದನ್ನ ಬ್ಯಾಥೋಲಿತ್ ಅಂತ ಕರಿತೀವಿ. ಲಾರ್ಜ್ ಡೂಮ್ ಲೈಕ್ ಸ್ಟ್ರಕ್ಚರ್, ಅತಿ ದೊಡ್ಡದಾಗಿರ್ತಕ್ಕಂಥ ಒಂಥರ ಟಬ್ ತರ ಇದ್ರೆ, ನಾವು ಸ್ನಾನ ಮಾಡ್ತಕ್ಕಂಥ ಟಬ್ ತರ ಇದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಬ್ಯಾಥೋಲಿತ್ ಅಂತ ಕರಿತೀವಿ. ಅದೇ ರೀತಿ ಹಳಂಬೆ ತರ ಇದ್ರೆ, ಮಶ್ರೂಮ್ ತರ ಇದ್ರೆ ಅದನ್ನ ಲ್ಯಾಪೋಲಿತ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳಿದ್ರೆ ಮ್ಯಾಜಫಾಲೋಯಿಂಗ್ ಕೇಳಿದ್ದಾರೆ, ಮಶ್ರೂಮ್ ಶೇಪ್ ಅಲ್ಲಿ ಇದ್ರೆ ಅದನ್ನ ಲ್ಯಾಪೋಲಿತ್ ಅಂತ ಕರಿತೀವಿ. ಮೂರನೇದು ಯಾವ್ದಪ್ಪ ಅಂತಂದ್ರೆ ಲ್ಯಾಕೋಲಿತ್ ಅಂತ ಕರಿತೀವಿ. ಲ್ಯಾಕೋಲಿತ್ ಅಂದ್ರೆ ಏನಂದ್ರೆ ಸಾಸರ್, ನಾವು ಕಾಫಿ ಕುಡಿತಕ್ಕಂಥ ಸಾಸರ್ ತರ ಇದ್ರೆ ಅದನ್ನ ಲ್ಯಾಕೋಲಿತ್ ಅಂತ ಕರಿತೀವಿ. ಅದೇ ರೀತಿ ಮೇಜರ್ ಆಗಿ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಇಟ್ ಇಸ್ ಡೈಕ್ಸ್ ಅಂಡ್ ಸಿಲ್ಸ್ ಅಂತ ಕರಿತೀವಿ. ನಾವು ವರ್ಟಿಕಲ್ ಆಗಿದ್ರೆ ನಮ್ಮ ಮೇಜರ್ ಆಗಿ ನಮ್ಮ ಇಟ್ ಇಸ್ ವರ್ಟಿಕಲ್ ಆಗಿದ್ರೆ ನಮ್ಮ ಸರ್ಫೇಸ್ಗೆ ಏನಾದ್ರು ರೀಚ್ ಆಗ್ತೀವಿ, ವಾಲ್ಕೆನೋಸ್ ರೀಚ್ ಆಗ್ತಿದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಡೈಕ್ಸ್ ಅಂತ ಕರಿತೀವಿ. ಡೈಕ್ಸ್ ಅಂದ್ರೆ ಏನು? ನಾವು ವರ್ಟಿಕಲ್ ಆಗಿ ರೀಚ್ ಆಗ್ತಿರೋದನ್ನ ಡೈಕ್ಸ್ ಅಂತ ಕರಿತೀವಿ. ಹಾರಿಜಾಂಟಲ್ ಆಗಿ
ಇಟ್ ಇಸ್ ಸಮಾನವಾಗಿದ್ರೆ ಅದೇನಂತ ಕರಿತೀವಪ್ಪ ಅಂದರೆ ಸೆಲ್ಸ್. ಇಫ್ ಇಟ್ ಇಸ್ ಆರಿಜಾಂಟಲ್ ಇದ್ದರೆ ಅದನ್ನೇನಂತ ಕರಿತೀವಪ್ಪ ಅಂದರೆ ಸೆಲ್ಸ್ ಅಂತ ಕರಿತೀವಿ. ಅದೇ ರೀತಿ ವರ್ಟಿಕಲ್ ಆಗಿ ಏನಾದರೂ ಡೆಪಾಸಿಟ್ ಆಗ್ತಿದ್ರೆ ಅದನ್ನೇನಂತ ಕರಿತೀವಪ್ಪ ಅಂತಂದರೆ ಡೈಕ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಡೈಕ್ಸ್ ಇವು ವರ್ಟಿಕಲ್ ಆಗಿದ್ರೆ ಅದನ್ನು ಡೈಕ್ಸ್ ಅಂತ ಕರಿತೀವಿ. ಇಷ್ಟು ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ದ ವಾಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ನಾವು ವಾಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಇದನ್ನ ಕಂಪ್ಲೀಟ್ ಆಗಿ ಇಟ್ ಇಸ್ ನಾನು ಹೇಳಿದೆ ಬ್ಯಾಥೋಲಿತ್ ಅಂದರೆ ಟಬ್ ಲೈಕ್ ಸ್ಟ್ರಕ್ಚರ್ ಇದೆ, ಡೂಮ್ ಲೈಕ್ ಸ್ಟ್ರಕ್ಚರ್. ಅದೇ ರೀತಿ ಡೈಕ್ಸ್ ಅಂದರೆ ವರ್ಟಿಕಲ್ ಆಗಿರುತ್ತೆ, ಫಾರ್ ಬೈ ಲ್ಯಾಕೋಲಿತ್ ಅಂದರೆ ಸಾಸರ್ ಶೇಪ್. ನಾವು ಅದ್ರ ಜೊತೆ ಪ್ಯಾಕೋಲಿತ್ ಅಂತ ಬರುತ್ತೆ, ಅಲೆಗಳ ಮೂಲಕ ಇದ್ದರೆ ಕ್ರಸ್ಟ್ ಮತ್ತು ಟ್ರಫ್ ಥರ ಇದ್ರೆ ಅದನ್ನ ಪ್ಯಾಕೋಲಿತ್ ಅಂತ ಕರಿತೀವಿ. ಇಷ್ಟು ಮೇಜರ್ ಆಗಿ ನಮ್ಮ ಎಕ್ಸಾಮ್ಸಲ್ಲಿ ಹಲವಾರು ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದಾರೆ. ಡೈಕ್ಸ್ ಅಂದ್ರೇನು, ಬ್ಯಾಥೋಲಿತ್ ಅಂದ್ರೇನು, ಅದೇ ರೀತಿ ಲ್ಯಾಕೋಲಿತ್ ಅಂದ್ರೇನು, ಲ್ಯಾಪೋಲಿತ್ ಅಂದ್ರೇನು, ಡೈಕ್ಸ್ ಅಂದ್ರೇನು, ಇಟ್ ಇಸ್ ಎಲ್ಲದ್ರ ಬಗ್ಗೆ ಕೂಡ ಮೇಜರ್ ಕಂಪ್ಲೀಟ್ ಆಗಿ ಡಿಸ್ಕಷನ್ ಇಟ್ ಇಸ್ ನಾನು ಆಲ್ರೆಡಿ ಹೇಳಿದೆ. ನಾವು ಇಷ್ಟು ರಿಲೇಟೆಡ್ ಟು ಏನಪ್ಪ ಅಂದರೆ ನಮ್ಮ ವಾಲ್ಕ್ಯಾನಿಕ್ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕು. ನಾವು ಕೊನೆಯ ಪಾರ್ಟ್ ಆಗಿರುತ್ತೆ ಈ ಒಂದು ಟಾಪಿಕ್ 100ರಲ್ಲಿ ಅಥವಾ ಚಾಪ್ಟರ್ 100ರಲ್ಲಿ ನಾವಿಲ್ಲಿ ಥಿಯರೀಸ್ ಬರ್ತವೆ, 2 ಥಿಯರೀಸ್. ಒಂದು ಥಿಯರಿ ಯಾವುದಪ್ಪ ಅಂತಂದರೆ ಇಟ್ ಇಸ್ ಸಿದ್ಧಾಂತಗಳು ಅಂತ ಕರಿತೀವಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಕರಿತೀವಿ. ಆ್ಯಂಡ್ ಎರಡನೇದು ಯಾವುದಪ್ಪ ಅಂತಂದರೆ ಭೂಖಂಡಗಳ ಚಲನೆ ಅಂತ. ಎರಡನೇದು ಯಾವುದು ಅಂದರೆ ಪ್ಲೇಟ್ ಟೆಕ್ಟಾನಿಕ್ಸ್. ನಾವು ಸರ್ ಭೂಖಂಡಗಳ ಚಲನೆ ಅಂದರೆ ಏನು ಅಂದರೆ ಕಾಂಟಿನೆಂಟ್ಸ್ ಆರ್ ಮೂವಿಂಗ್. ನಾವು ಮೊದಲನೇ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನು ಯಾರಪ್ಪ ಪ್ರಪೋಸ್ ಮಾಡ್ತಾರೆ ಅಂತಂದರೆ ಆಲ್ಫ್ರೆಡ್ ವೇಗ್ನರ್ ಅಂತ ಕರಿತೀವಿ. ನಾವು ಆಲ್ಫ್ರೆಡ್ ವೇಗ್ನರ್ ಆಗಿರ್ತಕ್ಕಂಥವ್ರು ಈ ಒಂದು ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ. ಬಟ್ ಈ ಆಲ್ಫ್ರೆಡ್ ವೇಗ್ನರ್ ಪ್ರಕಾರ ಈ ಕಾಂಟಿನೆಂಟ್ಸ್ ಏನಾಗಿದೆಯಪ್ಪ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಾವು ಮೂವ್ ಆಗ್ತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕಿಲ್ಲಿ. ಇದನ್ನು ಪ್ರಪೋಸ್ ಮಾಡಿರ್ತಕ್ಕಂಥವ್ರು ಆಲ್ಫ್ರೆಡ್ ವೇಗ್ನರ್ ಅಂತ ಕರಿತೀವಿ. ಇದನ್ನು ಪ್ರಪೋಸ್ ಮಾಡಿರ್ತಕ್ಕಂಥವ್ರು ಆಲ್ಫ್ರೆಡ್ ವೇಗ್ನರ್ 1922ರಲ್ಲಿ. ಬಟ್ ಈಗ ನಾವು ಮೇಜರ್ ಆಗಿ ಒಂದು ಸೂಪರ್ ಕಾಂಟಿನೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಆ ಸೂಪರ್ ಕಾಂಟಿನೆಂಟನ್ನು ಏನಂತ ಕರಿತೀವಪ್ಪ ಅಂತಂದರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಪ್ಯಾಂಜಿಯಾ. ಒಂದು ಸೂಪರ್ ಕಾಂಟಿನೆಂಟ್ ದೊಡ್ಡದಾಗಿರ್ತಕ್ಕಂಥ ಖಂಡವನ್ನು ಸೂಪರ್ ಕಾಂಟಿನೆಂಟ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಪ್ಪ ಅಂದರೆ ಪ್ಯಾಂಜಿಯಾ ಅಂತ ಕರಿತೀವಿ. ಇದರ ಸುತ್ತಲೂ ಇರ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಪ್ಯಾಂಥಲಸಾ. ನೆನ್ಪಿಟ್ಕೋಬೇಕಿಲ್ಲಿ ಇದನ್ನ ಪ್ಯಾಂಜಿಯಾ ಆ್ಯಂಡ್ ಸರೌಂಡ್ ಆಗಿರ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಪ್ಯಾಂಥಲಸಾ ಅಂತ ಕರಿತೀವಿ. ನಾವು ಈ ಪ್ಯಾಂಥಲಸಾ ಅಂತಕ್ಕಂಥದ್ದು 200 ಮಿಲಿಯನ್ ಇಯರ್ಸ್ ಎಗೋ ಆದ ನಂತರ ಏನಾಗತ್ತಪ್ಪ ಅಂತಂದರೆ ಮೇಜರ್ ಆಗಿ ಈ ಒಂದು ಪ್ಯಾಂಜಿಯಾ ಅಂತಕ್ಕಂಥದ್ದು 2 ವಿಂಗಡಣೆ ಆಗುತ್ತೆ. ಒನ್ ಟುವರ್ಡ್ಸ್ ದ ನಾರ್ತ್ ಆ್ಯಂಡ್ ಟುವರ್ಡ್ಸ್ ದ ಸೌತ್ಗೆ 2 ವಿಂಗಡಣೆ ಆಗುತ್ತೆ. ಒಂದು ಏನಪ್ಪ ಅಂತಂದರೆ ಲಾರೇಷಿಯಾ ಅಂತ ಕರಿತೀವಿ, ಲಾರೇಷಿಯಾ. ಆ್ಯಂಡ್ ಎರಡನೇದು ನಮ್ಮ ದಕ್ಷಿಣಕ್ಕಿರ್ತಕ್ಕಂಥದ್ದನ್ನು ಗೋಂಡ್ವಾನಾ ಅಂತ ಕರಿತೀವಿ. ಟುವರ್ಡ್ಸ್ ಆರ್ ಸೌತ್ ವಿ ಕಾಲ್ ಇಟ್ ಆಸ್ ಗೋಂಡ್ವಾನಾ, ಟುವರ್ಡ್ಸ್ ಆರ್ ನಾರ್ತ್ ಇರ್ತಕ್ಕಂಥದ್ದನ್ನು ಲಾರೇಷಿಯಾ ಅಂತ ಕರಿತೀವಿ. ಬಟ್ ಈಗ ಈ ಲಾರೇಷಿಯಾ ಮತ್ತು ಗೋಂಡ್ವಾನಾ ಅಂತಕ್ಕಂಥದ್ದು ಮೇಜರ್ ಆಗಿ ಹಲವಾರು ಕಾಂಟಿನೆಂಟ್ಸ್ ಆಗಿ ವಿಂಗಡಣೆ ಆಗಿದೆ. ಯಾವ್ಯಾವ ಕಾಂಟಿನೆಂಟ್ಸ್ ಆಗಿ ಡಿವೈಡ್ ಆಗಿದೆಯಪ್ಪ ಅಂದರೆ ನೆನ್ಪಿಟ್ಕೋಬೇಕಿಲ್ಲಿ. ಯಾವ್ಯಾವ ಖಂಡಗಳಾಗಿ ಡಿವೈಡ್ ಆಗಿದೆ ಅಂತಂದರೆ ನಾರ್ತ್ ಅಮೇರಿಕಾ, ಲಾರೇಷಿಯಾ ನಾರ್ತ್ ಅಮೇರಿಕಾ ಡಿವೈಡ್ ಆಗಿದೆ, ಗ್ರೀನ್ಲ್ಯಾಂಡ್ ಆಗಿ, ಯುರೇಷಿಯಾ ಖಂಡದಾಗಿ. ಅದೇ ರೀತಿ ಗೋಂಡ್ವಾನಾ ಅಂತಕ್ಕಂಥದ್ದು ಯಾವ ಖಂಡಗಳಾಗಿ ಡಿವೈಡ್ ಆಗಿದೆಯಪ್ಪ ಅಂದರೆ ಮೇಜರ್ ಆಗಿ ಸೌತ್ ಅಮೇರಿಕಾ ಆಗಿ, ಆಫ್ರಿಕಾ ಆಗಿ, ಅದೇ ರೀತಿ ಆಸ್ಟ್ರೇಲಿಯಾ ಮತ್ತು ನಮ್ಮ ಭಾರತ ಕೂಡ ಎಲ್ಲಿ ಬರುತ್ತಪ್ಪ ಅಂದರೆ ಗೋಂಡ್ವಾನಾ ಮೇಜರ್ ಆಗಿ ರೀಜನಲ್ಲಿ ಬರ್ತವೆ. ಸರಿ, ಇವೆಲ್ಲ ಮೂವ್ ಆಗದ ಕಾರಣಗಳೇನಪ್ಪ ಅಂತಂದರೆ ನಮ್ಮ ಆಲ್ಫ್ರೆಡ್ ವೇಗ್ನರ್ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಬಿಕಾಸ್ ಆಫ್ ಮೇಜರ್ಲಿ ಪೋಲಾರ್ ವಿಂಡಿಂದ ಮತ್ತು ನಮ್ಮ ಭೂಮಿ ಚಲಿಸ್ತಿರೋದ್ರಿಂದ ಇದು ಮೂವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇವ್ರು ಕೊಟ್ಟಿರ್ತಕ್ಕಂಥ ಎವಿಡೆನ್ಸಸ್ ಎಲ್ಲ ಕರೆಕ್ಟ್ ಇದೆ. ಸರ್, ಯಾವ್ಯಾವ ಎವಿಡೆನ್ಸಸ್ ಕೊಡ್ತಾರೆ ಇವರು ಅಂತಂದರೆ ಇಟ್ ಇಸ್ ಜಿಗ್ಸ್ ಆಫ್ ಇಟ್ ಅಂತ ಕರಿತೀವಿ. ಈಗ ನೀವೇ ನೋಡಿ, ಒಂದು ಖಂಡ ಇನ್ನೊಂದು ಖಂಡ ಒಟ್ಟಿಗೆ ಇತ್ತು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೆಂಗೆಪ್ಪ ಪ್ರೂಫ್ ಕೊಡ್ತೀರಾ ಅಂದರೆ ಈ ಸೌತ್ ಅಮೇರಿಕಾ ಅಂತಕ್ಕಂಥದ್ದು ಆಫ್ರಿಕಾಗೆ ಎಕ್ಸಾಕ್ಟಾಗಿ ಫಿಟ್ ಆಗ್ತದೆ. ಅದೇ ರೀತಿ ಎಲ್ಲ ಖಂಡಗಳು ಕೂಡ ಎಕ್ಸಾಕ್ಟಾಗಿ ಫಿಟ್ ಆಗ್ತವೆ. ಇವ್ರು ಕೊಡ್ತಕ್ಕಂಥ ಮೊದಲನೇ ಎವಿಡೆನ್ಸ್ ಸಖತ್ತಾಗಿದೆ, ಕ್ಲಿಯರಾಗಿ ಕೂಡ ಇದೆ. ಎರಡನೇ ಎವಿಡೆನ್ಸ್ ಏನು ಹೇಳ್ತಾರೆ ಗೊತ್ತಾ, ಇಲ್ಲಿರ್ತಕ್ಕಂಥ ಕಲ್ಲುಗಳಾಗಿರ್ಬೋದು, ಬಂಡೆಗಳಾಗಿರ್ಬೋದು, ರಾಕ್ಸ್ ಆಗಿರ್ಬೋದು, ವಿಚ್ ಆರ್ ಬಿಲಾಂಗ್ ಟು ಸೇಮ್ ಏಜ್ ಅಂತ ಕೂಡ ಮಾತಾಡ್ತಿದ್ದಾರೆ. ನಾವು ಸೇಮ್ ಏಜ್ ಅಂದರೆ ಏನು ತೋರಿಸುತ್ತಪ್ಪ ಅಂತಂದರೆ ಈ ಎಲ್ಲ ಮೇಜರ್ ಆಗಿ ಈ ಎಲ್ಲ ರೀಜನ್ಸು ಕೂಡ ಒಂದಾಗಿತ್ತು ಅಂತ ಹೇಳ್ತಿದ್ದಾರೆ. ಅದನ್ನ ಏನಂತ ಕರಿತೀವಪ್ಪ ಅಂದರೆ ಪ್ಯಾಂಜಿಯಾ. ಒಂದು ಮೆಗಾ ಕಾಂಟಿನೆಂಟ್ ಅಂತ ಕರಿತೀವಿ, ಅದನ್ನ ಏನಂತ ಕರಿತೀವಪ್ಪ ಅಂದರೆ ಪ್ಯಾಂಜಿಯಾ ಅಂತಿತ್ತು. ಅದೇ ರೀತಿ ಫಾಸಿಲ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಎಲ್ಲ ಸೇಮ್ ವಿಧವಾಗಿ ಇತ್ತು. ಇದೆಲ್ಲ ಓಕೆ ಸರ್, ಬಟ್ ಆದರೆ ಇವ್ರು ಏನೇ ತಪ್ಪಂತ ಕೊಡ್ತಾರೆ ಅಂತಂದರೆ ಬಟ್ ಯಾವ ರೀತಿ ಮೂವ್ ಆಗತ್ತೆ ಅಂತ ಹೇಳಿ ಅಂತಂದಾಗ ಮೂವ್ ಆಗ್ತಕ್ಕಂಥದ್ದು ಭೂಮಿ ಸುತ್ತುತ್ತಿರೋದ್ರಿಂದ ಮೂವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಇವಾಗಿರ್ತಕ್ಕ ಎವಿಡೆನ್ಸಸ್ ಪ್ರಕಾರ ಭೂಮಿ ಸುತ್ತುತ್ತಿರೋದ್ರಿಂದ ಇಟ್ ಇಸ್ ಮೂವ್ ಆಗ್ತಿಲ್ಲ, ರಾದರ್ ನಮ್ಮ ಪ್ಲೇಟ್ಸ್ ಮೂವ್ ಆಗ್ತಿರೋದ್ರಿಂದ ಮೂವ್ ಆಗ್ತಿದೆ ಅಂತ ಎವಿಡೆನ್ಸ್ ಕೊಟ್ಟಿದ್ದಾರೆ.
ಅದನ್ನು ವಿ ಕಾಲ್ ಇಟ್ ಆಸ್ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಅಂತ ಕರಿತೀವಿ. ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಅಂತ ಕರಿತೀವಿ. ಓಕೆನಾ, ನೆನಪಿರ್ಬೇಕಿಲ್ಲಿ. ನಾವು ಮೇಜರ್ ಆಗಿ ಇದನ್ನ ಕೊಟ್ಟಿರ್ತಕ್ಕಂಥ ಆಲ್ಫ್ರೆಡ್ ವೆಗ್ನರ್ ಇವರ ಪ್ರಕಾರ ಏನೇನು ಎವಿಡೆನ್ಸಸ್ ಕೊಡ್ತಾರಪ್ಪ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ. ನಾವು ಜಿಗ್ಸ್ ಆಫ್ ಫಿಟ್ ಅಂತ ದಕ್ಷಿಣ ಅಮೇರಿಕಾ ಮತ್ತೆ ಆಫ್ರಿಕಾ ಅಂತಕ್ಕಂಥದ್ದು ಎಕ್ಸಾಕ್ಟ್ ಆಗಿ ಫಿಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಕಾಂಟಿನೆಂಟ್ಸ್ ಆಫ್ ಸೌತ್ ಅಮೇರಿಕಾ ಅಂಡ್ ಆಫ್ರಿಕಾ ಮ್ಯಾಚಸ್ ಕ್ಲೋಸ್ಲಿ, ಅದನ್ನ ಜಿಗ್ಸ್ ಆಫ್ ಫಿಟ್ ಅಂತ ಕರಿತೀವಿ. ಎರಡನೇದು ಮೇಜರ್ ಬರ್ತಕ್ಕಂಥ ಸಿಮಿಲರ್ ಫಾಸಲ್ಸ್ ಅನ್ನೋದು ಕೂಡ ಇಟ್ ಇಸ್ ಎಕ್ಸಾಕ್ಟ್ ಆಗಿದಾವೆ ಅಬಾವ್ ಆರ್ ವಿ ಕಾಲ್ ಇಟ್ ಆಸ್ ನಿಯರ್ ಟು ದ ಕೋಸ್ಟ್. ಇದರ ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ರಾಕ್ಸ್ ಆಗಿರ್ಬೋದು, ಈ ಎಲ್ಲ ಕೂಡ ಎಕ್ಸಾಕ್ಟ್ ಆಗಿ ಎವಿಡೆನ್ಸ್ ಕೊಡ್ತಿದ್ದಾರೆ. ಬಟ್ ಆದರೆ ಇವರ ಒಂದು ಥಿಯರಿ ಇದು ಏನಪ್ಪ ಲಿಮಿಟೇಷನ್ಸ್ ಅಂತಂದರೆ, ಇವ್ರು ಕೊಟ್ಟಿರ್ತಕ್ಕಂಥ ಲಿಮಿಟೇಷನ್ಸ್ ಯಾವ ರೀತಿ ಮೂವ್ ಆಗುತ್ತೆ, ಯಾವ ಕಾರಣಕ್ಕೆ ಮೂವ್ ಆಗುತ್ತೆ ಅನ್ನೋದೇ ಮೇಜರ್ ಆಗಿ ತಪ್ಪಾಗಿದೆ. ನಾವು ಯಾವಾಗ ಈ ಒಂದು ಸಿದ್ಧಾಂತ ತಪ್ಪಾಗತ್ತೋ ಆಟೋಮೆಟಿಕ್ ಆಗಿ ಎರಡನೇ ಸಿದ್ಧಾಂತ ಬರುತ್ತೆ. ಆ ಎರಡನೇ ಸಿದ್ಧಾಂತ ಯಾವುದಪ್ಪ ಅಂತಂದರೆ ಇಟ್ ಇಸ್ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ನಾವು ಈ ಪ್ಲೇಟ್ ಟೆಕ್ಟಾನಿಕ್ ಥಿಯರಿಯನ್ನು ಯಾವಾಗಪ್ಪ ಪ್ರಪೋಸ್ ಮಾಡ್ತೀವಿ ಅಂತಂದರೆ 1967ರಲ್ಲಿ ಪ್ರಪೋಸ್ ಮಾಡ್ತೀವಿ. ಯಾರಪ್ಪ ಪ್ರಪೋಸ್ ಮಾಡ್ತಾರೆ ಅಂದರೆ 3 ವ್ಯಕ್ತಿಗಳು ಪ್ರಪೋಸ್ ಮಾಡ್ತಾರೆ. ಯಾರಪ್ಪ ಅಂತಂದರೆ ಇಟ್ ಇಸ್ ಮೆಕೆನ್ಸಿ ಅಂತ ಕರಿತೀವಿ, ಮಾರ್ಗನ್ ಮತ್ತು ಪಾರ್ಕರ್. ನಾವು ಇವ್ರ ಪ್ರಕಾರ ಎಲ್ಲ ಹೇಳಿರ್ತಕ್ಕಂಥದ್ದು ಮೇಜರ್ ಕಾಂಟಿನೆಂಟ್ ಡ್ರಿಫ್ಟ್ ಥಿಯರಿ ಆಲ್ಫ್ರೆಡ್ ವೆಗ್ನರ್ ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ. ಬಟ್ ಆದರೆ ಇದು ಮೂವ್ ಆಗೋದಕ್ಕೆ ಕಾರಣ ಏನು, ಚಲಿಸೋದಕ್ಕೆ ಕಾರಣ ಏನು ಅಂತ ಹೇಳಿದಾಗ ಹಿ ಗೇವ್ ಅ ಥಿಯರಿ ಕಾಲ್ಡ್ ಆಸ್ ಪ್ಲೇಟ್ಸ್ ಮೂವ್ ಆಗ್ತಿದೆ. ಇಟ್ ಇಸ್ ಬಿಕಾಸ್ ಆಫ್ ವಿ ಕಾಲ್ ಇಟ್ ಆಸ್ ಪ್ಲೇಟ್ಸ್ ಮೂವ್ ಆಗೋದ್ರಿಂದ ನಮ್ಮ ಖಂಡಗಳು ಕೂಡ ಮೂವ್ ಆಗ್ತಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಥಿಯರಿ ಅಂತಕ್ಕಂಥದ್ದು ಇಟ್ ಇಸ್ ಮೋಸ್ಟ್ ಎಕ್ಸೆಪ್ಟೆಡ್ ಥಿಯರಿ. ನೆನ್ಪಿಟ್ಕೋಬೇಕಿಲ್ಲಿ. ನಾವು ಏನಪ್ಪ ಈ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಅಂತಕ್ಕಂಥದ್ದು ಅಂದರೆ ಪ್ಲೇಟ್ಸ್ ಮೂವ್ ಆಗೋದ್ರಿಂದ ಅದ್ರ ಮೇಲಿರ್ತಕ್ಕಂಥ ಖಂಡಗಳು ಕೂಡ ಮೂವ್ ಆಗ್ತಿದೆ. ಆ್ಯಂಡ್ ಅಂಥ ಒಂದು ಥಿಯರಿಯನ್ನು ಏನಂತ ಕರಿತೀವಪ್ಪ ಅಂದರೆ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ. ನಾವು ಈ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿನ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಮೇಜರ್ ಆಗಿ ಬೈ 3 ಇಂಪಾರ್ಟೆಂಟ್ ಪರ್ಸನಾಲಿಟೀಸ್. ನಾವು ಮಾರ್ಗನ್, ಮೆಕೆನ್ಸಿ ಆ್ಯಂಡ್ ಪಾರ್ಕರ್ ಅಂತ ಕರಿತೀವಿ. ನಾವು ಇವ್ರ ಪ್ರಕಾರ ಹಲವಾರು ಪ್ಲೇಟ್ಸ್ ಇದಾವೆ, ಮೇಜರ್ ಪ್ಲೇಟ್ಸ್ ಆ್ಯಂಡ್ ಮೈನರ್ ಪ್ಲೇಟ್ಸ್ ಇದಾವೆ. ಈ ಮೇಜರ್ ಮತ್ತು ಮೈನರ್ ಪ್ಲೇಟ್ಸ್ ಮೂವ್ ಆಗೋದ್ರಿಂದ ನಮ್ಮ ಖಂಡಗಳು ಕೂಡ ಮೂವ್ ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಸರ್, ಇಲ್ಲಿ ಪ್ಲೇಟ್ ಟೆಕ್ಟಾನಿಕ್ಸಲ್ಲಿ ಯಾವ್ಯಾವ ಮೂವ್ಮೆಂಟ್ ಆಗ್ತವೆ ಅಂತಂದರೆ ಇಟ್ ಇಸ್ ಕನ್ವರ್ಜೆಂಟ್. 2 ಪ್ಲೇಟ್ ಒಂದೇ ಕಡೆ ಮೂವ್ ಆಗೋದನ್ನು ಕನ್ವರ್ಜೆಂಟ್ ಅಂತ ಕರಿತೀವಿ. ಅದೇ ರೀತಿ 2 ಪ್ಲೇಟು ಇಟ್ ಇಸ್ ಅವೇ ಫ್ರಮ್ ಈಚ್ ಅದರ್ ಹೋಗ್ತಿದ್ರೆ ಇಟ್ ಇಸ್ ಡೈವರ್ಜ್ ಆಗ್ತಿದೆ ಅಂತ. ಮೂರನೇದು ಯಾವುದಪ್ಪ ಅಂದರೆ ಟ್ರಾನ್ಸ್ಫಾರ್ಮ್ ಬೌಂಡ್ರೀಸ್. ಇಫ್ ದೇ ಆರ್ ಸ್ಲೈಡಿಂಗ್ ಒನ್ ಆಫ್ಟರ್ ದ ಅದರ್, ಇದನ್ನೇನಂತ ಕರಿತೀವಪ್ಪ ಅಂತಂದರೆ ಇಟ್ ಇಸ್ ಟ್ರಾನ್ಸ್ಫಾರ್ಮ್ ಬೌಂಡ್ರೀಸ್ ಅಂತ ಕರಿತೀವಿ. ನಾವು ಅಲಾಂಗ್ ವಿತ್ ಆಲ್ ದೋಸ್ ಥಿಂಗ್ಸ್ ಏನಪ್ಪ ಆಯಿತು ಅಂತಂದರೆ ನಾವು ದಿಸ್ ಪ್ಲೇಟ್ ಟೆಕ್ಟಾನಿಕ್ಸ್ ಲೀಡಿಂಗ್ ಟು ಅ ಕ್ರಿಯೇಷನ್ ಆಫ್ ಡಿಫ್ರೆಂಟ್ ವಿ ಕಾಲ್ ಇಟ್ ಆಸ್ ಲ್ಯಾಂಡ್ ಫಾರ್ಮ್ಸ್. ಇಷ್ಟು ಮೇಜರ್ ಆಗಿ ಎವಿಡೆನ್ಸನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ನಮ್ಮ ಮೇಜರ್ ಆಗಿ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಆಗಿರ್ತಕ್ಕಂಥವ್ರು. ಓಕೆನಾ, ನಾವು ಇವತ್ತಿನ ಕ್ಲಾಸಲ್ಲಿ ಒಂದು ಸ್ವಲ್ಪ ಬ್ರಷ್ ಅಪ್ ಮಾಡೋದಾದರೆ ನಾವೇನೇನು ಡಿಸ್ಕಸ್ ಮಾಡಿದ್ವಿ, ಜಾಗ್ರಫಿ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ, ಭೌಗೋಳ ಶಾಸ್ತ್ರ ಅಂದರೆ ಏನು, ಮೇಜರ್ ಆಗಿ ಜಾಗ್ರಫಿ ಅಂದರೆ ಏನು ಸ್ಟಡಿ ಮಾಡಿದ್ವಿ. ನಾವು ಮೇಜರ್ ಆಗಿ ಜಾಗ್ರಫಿ ಅಂತಂದರೆ ಸ್ಟಡಿಂಗ್ ಅಬೌಟ್ ಅನ್ ಅರ್ತ್, ಅದರ ಜೊತೆಗೆ ಅರ್ತ್ ಹೆಂಗೆ ಆರಿಜಿನ್ ಆಯಿತು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ನಮ್ಮ ಮರ್ಕ್ಯೂರಿ ಬಗ್ಗೆ ನೋಡಿದ್ವಿ, ಶುಕ್ರದ ಬಗ್ಗೆ ನೋಡಿದ್ವಿ, ಶನಿದ ಬಗ್ಗೆ ಎಲ್ಲದ್ರ ಬಗ್ಗೆ ನೋಡಿದ್ವಿ. ಆ್ಯಂಡ್ ಇಂಟೀರಿಯರ್ ಬಗ್ಗೆ ನೋಡಿದಾಗ 3 ಡಿವಿಷನ್ ಇದ್ದಾವೆ. ಒಂದು ಕೋರ್ ಅಂತ ಕರಿತೀವಿ, ಮ್ಯಾಂಟಲ್ ಮೇಜರ್ ಭೂಗರ್ಭ ಅಂತ ಕರಿತೀವಿ, ಮೇಲ್ಬದರ ಕ್ರಸ್ಟ್ ಅಂತ ಕರಿತೀವಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನೋಡಿದ್ವಿ. ಅದಾದಮೇಲೆ ಇರ್ತಕ್ಕಂಥ ಅತಿ ಪ್ರಮಾಣದಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸ್ ಯಾವ್ಯಾವ ಅಂತ ನೋಡಿದ್ವಿ. ಅದಾದ್ಮೇಲೆ ಬರ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಅರ್ತ್ ಕ್ವೇಕ್ ಬಗ್ಗೆ ನೋಡಿದ್ವಿ, ಭೂಕಂಪಗಳ ಬಗ್ಗೆ ನೋಡಿದ್ವಿ. ಅದಾದಮೇಲೆ ಮೆಷರ್ ಮಾಡೋದು ಹೆಂಗೆ, ವಾಲ್ಕೆನೋಸ್ ಬಗ್ಗೆ ನೋಡಿದ್ವಿ, ವಾಲ್ಕೆನೋಸ್ ಅನ್ನು ಇಂಟೀರಿಯರ್ ವಾಲ್ಕೆನೋಸ್ ಬಗ್ಗೆ ನೋಡಿದ್ವಿ. ಅಲಾಂಗ್ ವಿತ್ ದ್ಯಾಟ್ ವಿ ಹ್ಯಾವ್ ಟಾಕ್ಡ್ ಅಬೌಟ್ ಡಿಫ್ರೆಂಟ್ ಥಿಯರೀಸ್. ಯಾವುದಪ್ಪ ಥಿಯರಿ ಅಂದರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಪ್ರಪೋಸ್ ಬೈ ಯಾರಪ್ಪ ಅಂದರೆ ಆಲ್ಫ್ರೆಡ್ ವೆಗ್ನರ್ ಅಂತ ಕರಿತೀವಿ. ಆ್ಯಂಡ್ ಎರಡನೇದು ಯಾವುದಪ್ಪ ಅಂತಂದ್ರೆ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ. ಆ್ಯಂಡ್ ಈ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿನ ಪ್ರಪೋಸ್ ಮಾಡಿರ್ತಕ್ಕಂಥವ್ರು ಮಾರ್ಗನ್, ಮೆಕೆನ್ಸಿ ಆ್ಯಂಡ್ ವಿ ಕಾಲ್ ಇಟ್ ಆಸ್ ದ ಪಾರ್ಕರ್ ಅಂತ ಕರಿತೀವಿ. ಅವ್ರ ಪ್ರಕಾರ ನಮ್ಮ ಮೇಜರ್ ಆಗಿ ಖಂಡಗಳು ಯಾವ ರೀತಿ ಮೂವ್ ಆಗ್ತಿದೆ, ಕಾರಣಗಳೇನು ಅಂತ ಕೇಳಿದಾಗ ಆಸ್ತನೋಸ್ಪಿಯರ್ ಮೇಲೆ ಪ್ಲೇಟ್ಸ್ ಇರೋದ್ರಿಂದ ಆಸ್ತನೋಸ್ಪಿಯರ್ ಮೂವ್ ಆಗ್ತಿರೋದ್ರಿಂದ ನಮ್ಮ ಪ್ಲೇಟ್ಸ್ ಕೂಡ ಮೂವ್ ಆಗ್ತಿದೆ ಅಂತ ಎವಿಡೆನ್ಸ್ ಕೊಟ್ಟಿದ್ದಾರೆ. ಇಷ್ಟು ನಮ್ಮ ಒಂದು ಕ್ಲಾಸ್ 1 ಎಡಿಷನ್ ಆಗಿರುತ್ತೆ. ನಾವು ಥ್ಯಾಂಕ್ ಯು. ಸಿ ಆಲ್ ಇನ್ ಅ ನೆಕ್ಸ್ಟ್ ವಿಡಿಯೋ.